ಹಲೋ ಮಕ್ಕಳ, ಹೇಗಿದ್ದೀರಾ? ಎಷ್ಟೋ ಜನ ಹುಡುಗರು ಕೇಳ್ತಾ ಇದ್ರಿ, CBSE ಸ್ಟೂಡೆಂಟಿಗೆ ಮಾತ್ರ ಮಾಡ್ತೀರಾ ಸರ್, ಸ್ಟೇಟ್ ಸಿಲೆಬಸ್ ಸ್ಟೂಡೆಂಟಿಗೆ ಮಾಡಲ್ವಾ ಸರ್, SSLC ಅವರಿಗಿಲ್ವಾ ಸರ್ ಅಂತೇಳಿ. ಹಾಗಾಗಿ ಇವತ್ತು ಖುಷಿಯಿಂದ, ಮನಸ್ತೃಪ್ತಿಯಿಂದ ನಿಮ್ಗೆಲ್ರಿಗೂ ಫಿಸಿಕ್ಸು ಈಚ್ ಆ್ಯಂಡ್ ಎವ್ರಿಥಿಂಗ್ ನಿಮ್ಮ ಮಾಡೆಲ್ ಪೇಪರ್ನ ಗಮನದಲ್ಲಿಟ್ಕೊಂಡು ಈಚ್ ಆ್ಯಂಡ್ ಎವ್ರಿಥಿಂಗ್ ದಟ್ ಈಸ್ ಕಾನ್ಸೆಪ್ಟು ಸೈಡ್ ಬೈ ಸೈಡ್ ಒಂದು ಕಾನ್ಸೆಪ್ಟ್ ಇದ್ರೆ ಅದ್ರ ಪಕ್ಕದಲ್ಲಿ ಯಾವ್ಯಾವ್ದು ಬರ್ಬೋದು ಎಲ್ಲದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕೆ ನಾನು ಇವತ್ತು ನಿಮ್ಮದು ತಗೊಂಡೆ ಅಂತಾದರೆ, ಇನ್ನು 2 ದಿನದಲ್ಲಿ ನಿಮಗೆ ಸೈನ್ಸ್ ಎಕ್ಸಾಮ್ ಇದೆ. ದಟ್ ಈಸ್ ಮಂಡೇ ಆದರೆ ಸೈನ್ಸ್ ಎಕ್ಸಾಮ್. ಸೊ ನಾಳೆಗೆ ನಿಮಗೆ ವಿಡಿಯೋನ ಕೊಟ್ಟರೆ ಕರೆಕ್ಟಾಗಿ ನಿಮಗೆ ಲಾಸ್ಟ್ ಮೂಮೆಂಟ್ ರಿವಿಷನ್ಗೆ ಚೆನ್ನಾಗಿರುತ್ತೆ ಅಂತೇಳಿ ನಾಳೆ ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ವಿಡಿಯೋ ಬಿಡ್ತಾ ಇದ್ದೀನಿ. ಸೊ ಎಲ್ಲರೂ ನೀಟಾಗಿ ನೋಡ್ಕೊಳ್ಳಿ. ನನ್ನಿಂದಾಗಿ ನಿಮಗೆ ಒಂದು 10 ಮಾರ್ಕ್ಸ್ ಜಾಸ್ತಿ ಬಂತು ಅಂತಾದರೆ ದಟ್ ಇಸ್ ದ ಇಂಪಾರ್ಟೆಂಟ್ ಗಿಫ್ಟ್ ಐ ಗಾಟ್ ಫ್ರಮ್ ಯು ಅಂತ ಅಂದ್ಕೋತೀನಿ. ಅದರಲ್ಲೂ ಎಸ್ಪೆಷಲಿ ಸ್ಟೇಟ್ ಸಿಲೆಬಸ್ ಮಕ್ಕಳು, ಎಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಅಂದ್ರೆ ನನಗೆ ಪಂಚಪ್ರಾಣ. ಯಾಕೆ ಅಂತ ಕೇಳಿದ್ರೆ ನನ್ನ ಇಡೀ ಲೈಫಲ್ಲಿ ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲೇ. ಸೊ ಹಾಗಾಗಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೋಸ್ಕರ ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟಾಗುತ್ತೋ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಳಿರ್ತೀನಿ, ಕ್ವಶನ್ ಹಿಂದೆ ಮುಂದೆ ಅಕ್ಕಪಕ್ಕ ಯಾವ್ಯಾವ್ದು ಬರ್ಬೋದು ಅಂತಲೂ ಹೇಳಿರ್ತೀನಿ. ಕ್ಲೀನಾಗಿ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಬ್ರಿಕ್ಸ್ ಅಕಾಡೆಮಿ BRIKS ಅದಕ್ಕೆ ನೀವು ಸಪೋರ್ಟ್ ಮಾಡಿ. ಸೊ ನಿಮಗೆ ನಿಮ್ಮ ಬೇರೆ ಯಾರಾದರೂ ಫ್ರೆಂಡ್ಸ್ ಇದ್ದರೂ ಕೂಡ ಈ ವಿಡಿಯೋನ ಕಳಿಸಿ, ಅವರಿಗೂ ಕೂಡ ಹೆಲ್ಪ್ ಆಗ್ಬೋದು. ಅಟ್ ದ ಸೇಮ್ ಟೈಮ್ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ, ನೋಟ್ಸ್ ಕೂಡ ಕಳಿಸಿರ್ತೀನಿ. ನಿಮ್ಗೆ ಯಾರಿಗಾದರೂ ಬೇಕಾದರೆ ನೋಟ್ಸ್ ಕೂಡ ರೆಫರ್ ಮಾಡ್ಕೊಳ್ಳಿ. ನಿಮಗೆ ಕನ್ಫ್ಯೂಸ್ ಆಗಬಾರ್ದು, ನನ್ನ ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್ ಆಗಬಾರ್ದು, ನಿಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಾಗಬಾರ್ದು ಅಂತೇಳಿ ಆನ್ಸರ್ನು ಕೂಡ ಕಾಪಿ ಮಾಡಿ ಹಾಕಿದ್ದೀನಿ. ಎಕ್ಸ್ಪ್ಲೈನ್ ಮಾಡೋದ್ರ ಜೊತೆಗೆ ಪ್ರಿಂಟೆಡ್ ಆನ್ಸರ್ ಹಾಕಿದ್ದೀನಿ. ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೋತೀನಿ. ಕ್ವಿಕ್ಕಾಗಿ ಮುಂದಕ್ಕೆ ಹೋಗೋಣ. ಅಟ್ ದ ಸೇಮ್ ಟೈಮ್ ನಮ್ಮ ಕಾಲೇಜಲ್ಲಿ PU ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ದಟ್ ಈಸ್ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಸೈನ್ಸ್ ಫೀಲ್ಡ್, PCMB, PCMCS. ಅಟ್ ದ ಸೇಮ್ ಟೈಮ್ ದಟ್ ಈಸ್ ನೀಟು, JEE, CET ಎಲ್ಲ ವಿತ್ ಆಲ್ ಕೋಚಿಂಗ್ ಇಂಟಿಗ್ರೇಟೆಡ್ ಸ್ಟಾರ್ಟ್ ಆಗಿದೆ. ನಿಮಗೆ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಆ್ಯಂಡ್ ಅದರಲ್ಲಿ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರು ಕೂಡ ಹಾಕಿರ್ತೀನಿ. ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಓಕೆ, ಡೋಂಟ್ ವೇಸ್ಟ್ ಮೋರ್ ಟೈಮ್, ಕ್ವಿಕ್ಕಾಗಿ ಹೋಗ್ಬೋಣ ಅಂದ್ಕೋತೀನಿ. ಓಕೆ, ಕಮ್. ದ ಫಸ್ಟ್ ವಿಲ್ ಸಿ ದ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನೋಡ್ಕೊಳ್ಳೋಣ. ದಿಸ್ ಇಸ್ ಯುವರ್ ಕ್ವಶನ್ ಪೇಪರ್ ಇಂಗ್ಲೀಷಲ್ಲಿ, ಇಂಗ್ಲೀಷ್ ಕ್ವಶನ್ ಪೇಪರ್ ಇದು. ಕನ್ನಡದಲ್ಲೂ ಕೂಡ ಸೇಮ್ ಕ್ವಶನ್ಸು ಕನ್ನಡದಲ್ಲಿ ಪ್ರಿಂಟ್ ಆಗಿರುತ್ತೆ. ಸೊ ಇಟ್ ಈಸ್ ಇನ್ ಇಂಗ್ಲೀಷ್. ಓಕೆ, ನಿಮಗೆ ಮೊದಲಾದರೆ ಏನಿತ್ತು, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ಮಿಕ್ಸ್ ಆಗಿ ಕೊಡ್ತಾ ಇದ್ರು. ಬಟ್ ಲಾಸ್ಟ್ ಇಯರಿಂದ ದೇ ಆರ್ ಸ್ಟ್ರಿಕ್ಟ್ಲಿ ಸೆಗ್ರಿಗೇಟೆಡ್. ಫಸ್ಟ್ ಫಿಸಿಕ್ಸ್ ಬರುತ್ತೆ, ಆಮೇಲೆ ಕೆಮಿಸ್ಟ್ರಿ ಬರುತ್ತೆ, ಆಮೇಲೆ ಬಯಾಲಜಿ ಬರುತ್ತೆ. ಸೊ ನಾನು ಮಾಡಕ್ಕೆ ಹೊರಟಿರೋದು ಫಿಸಿಕ್ಸ್. ಓಕೆ, ನಾವು ಯುವರ್ ಕ್ವಶನ್ ಪೇಪರ್ ಫಿಸಿಕ್ಸ್ ಪಾರ್ಟ್ A, ಪಾರ್ಟ್ B is your chemistry and ಪಾರ್ಟ್ C is your biology. ಪಾರ್ಟ್ A ದಲ್ಲಿ ಫಿಸಿಕ್ಸ್ ಅಲ್ಲಿ 2 MCQ ಕ್ವಶನ್ ಕೊಟ್ಟಿರ್ತಾನೆ. 2 MCQ ಕ್ವಶನ್, ದಟ್ ಈಸ್ 1 ಮಾರ್ಕ್ ಈಚ್. 2 MCQ ಇರುತ್ತೆ ನಿಮಗೆ, 1 ಮಾರ್ಕ್ ಈಚ್. ಜನರಲಿ ದ MCQ ಕ್ವಶನ್ ಈಸ್ ಫ್ರಮ್ ಎಲ್ಲಿಂದ, ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಒಂದು ಬಂದಿರುತ್ತೆ ಜನರಲಿ, ಮತ್ತೆ ಲೈಟ್ ಇಂದ ಒಂದು ಬಂದಿರ್ತದೆ. ಓಕೆ, ಲೈಟ್ ಇಂದ ಒಂದು, ಅದನ್ನು ನಾವು ವೇವ್ ಆಪ್ಟಿಕ್ಸ್ ಅಂತ ಕರಿತೀವಿ. ಆ್ಯಂಡ್ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಒಂದು ಬಂದಿರ್ತದೆ. ನೆಕ್ಸ್ಟು 1 ಮಾರ್ಕ್ ಕ್ವಶನ್ದು 2 ಕ್ವಶನ್ ನೀವು ಅಟೆಂಡ್ ಮಾಡಬೇಕು, 1 ಮಾರ್ಕ್ಸ್ದು. ಇಲ್ಲೆಲ್ಲೂ ಕೂಡ ನಿಮಗೆ ಓವರ್ ಆಲ್ ಚಾಯ್ಸ್ ಇರಲ್ಲ, ಅದು ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ. ಓವರ್ ಆಲ್ ಚಾಯ್ಸ್, ಆನ್ಸರ್ ಏನಿ 3, ಆನ್ಸರ್ ಏನಿ 4 ಅಂತ ಇರಲ್ಲ. ಇಂಟರ್ನಲ್ ಚಾಯ್ಸ್ ಇರುತ್ತೆ, ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಥರ್ಡ್ ಮೇನಲ್ಲಿ ನಿಮಗೆ 2 ಮಾರ್ಕ್ಸ್ದು 3 ಕ್ವಶನ್ ಬರೀಬೇಕಾಗತ್ತೆ. 2 ಮಾರ್ಕ್ಸ್ದು ಟೋಟಲ್ 6 ಮಾರ್ಕ್ಸು. 1, 2, 3 ಕ್ವಶನ್ಸ್ 2 ಮಾರ್ಕ್ಸ್ದು ಬರೀಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಮೇನಲ್ಲಿ, 4th ಮೇನಲ್ಲಿ 3 ಮಾರ್ಕ್ಸ್ದು 3 ಕ್ವಶನ್ ಬರೀಬೇಕಾಗತ್ತೆ. ಅಲ್ಲಿ ನಿಮಗೆ ಯು ವಿಲ್ ಗೆಟ್ ಅ ಚಾಯ್ಸ್. 3 ಮಾರ್ಕ್ ಕ್ವಶನ್ ಅಲ್ಲಿ ಯು ವಿಲ್ ಗೆಟ್ ಅ ಚಾಯ್ಸ್, ದಿಸ್ ಆರ್ ದಿಸ್. ಸೊ ಆ್ಯಂಡ್ ನೆಕ್ಸ್ಟ್ ಮೇನ್ ಈಸ್ 4 ಮಾರ್ಕ್ ಕ್ವಶನ್, 2 ಬರೀಬೇಕು. ಅದು 2 ಕಂಪ್ಲೀಟ್ 4 ಮಾರ್ಕ್ಸ್ ಅಂತ ಇರಲ್ಲ ನಿಮಗೆ, ಸಬ್ ಹೆಡಿಂಗ್ ಇರುತ್ತೆ, ಎ ಬಿ ಅಂತ.
ಎ 2 ಮಾರ್ಕ್ಸ್, ಬಿ 2 ಮಾರ್ಕ್ಸ್, ಎ 2 ಮಾರ್ಕ್ಸ್, ಬಿ 2 ಮಾರ್ಕ್ಸ್, ಆ ಲೆವೆಲ್ಗೆ ನಿಮ್ಮ ಕ್ವಶನ್ ಪೇಪರ್ ಇರುತ್ತೆ. ಸೊ ಇಲ್ಲಿ 4 ಮಾರ್ಕ್ಸ್ದು 2 ಕ್ವಶನ್ 11th and 12th. ಅಂದ್ರೆ ಫಿಸಿಕ್ಸ್ ಅಲ್ಲಿ ಓನ್ಲಿ ಯು ಹ್ಯಾವ್ ಟು ಆನ್ಸರ್ 12 ಕ್ವಶನ್ಸ್. ಈಸಿ ಅಲ್ವಾ? ಆರಾಮಾಗಿ ಕಣ್ಣು ಮುಚ್ಕೊಂಡು ಆನ್ಸರ್ ಮಾಡ್ಬೋದಲ್ವಾ? ಮೇ ಬಿ ನಿಮಗೆ ಸ್ಟ್ರಗಲ್ ಆಗೋದು ಪ್ರಾಬ್ಲಮ್ ಅಲ್ಲಿ ಸ್ಟ್ರಗಲ್ ಆಗ್ಬೋದು. ಸರ್ ಕಮೆಂಟ್ ಮಾಡಿ, ಸರ್ ಪ್ರಾಬ್ಲಮ್ ಮಾಡಿ ಜಾಸ್ತಿ ಮಾಡಿ ಅಂತೇಳಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ನು ಕೂಡ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಯೂಸ್ ಆದರೆ ಯೂಸ್ ಮಾಡ್ಕೊಡಿ. ಓಕೆ, ನಾವು ಕ್ವಿಕ್ ಆಗಿ ಹೋಗೋಣ. ಫಿಸಿಕ್ಸ್ ಪಾರ್ಟ್ ಎದಲ್ಲಿ MCQ ಕ್ವಶನ್ ಬರೀಬೇಕು ನೀವು. ನಾನು ಆವಾಗಲೇ ಹೇಳಿದೆ MCQ ದಲ್ಲಿ ಜನರಲಿ ನಿಮಗೆ ಯಾವ್ದು ಬರುತ್ತೆ ಅಂತ ಹೇಳಿದ್ದೀನಿ. ವೇವ್ ಆಪ್ಟಿಕ್ಸ್ ಅಲ್ಲಿ ಬರುತ್ತೆ, ದಟ್ ಇಸ್ ಲೈಟ್ ಚಾಪ್ಟರ್. ಇನ್ನೊಂದು ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಬರುತ್ತೆ. ಜನರಲಿ ಅದರಿಂದ ಬರುತ್ತೆ. ಓಕೆ, ದ ಪೋಲ್ ದಟ್ ಈಸ್ ದ ಡಯಾಮೀಟರ್ ಆಫ್ ದಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ದಿ ಸ್ಪೆರಿಕಲ್ ಮಿರರ್ ಈಸ್ ಅಂತ ಕೇಳಿದ್ದಾನೆ. ಸೊ ಸ್ಪೆರಿಕಲ್ ಮಿರರ್ ಅಂತ ಬಂದಾಗ ಈ ಚಾಪ್ಟರ್ ಅಲ್ಲಿ ಸ್ಪೆರಿಕಲ್ ಮಿರರು ಅಲ್ಲಿ 2 ಇದೆ. ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್, ಪ್ಲೇನ್ ಮಿರರ್. ಪ್ಲೇನ್ ಮಿರರ್ ಬಗ್ಗೆ ಡೀಟೇಲ್ ನಿಮಗಿಲ್ಲ. ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರು. ಸಿಮಿಲರ್ಲಿ ಲೆನ್ಸ್ ಬರುತ್ತೆ, ದಟ್ ಈಸ್ ಕಾನ್ಕೇವ್ ಲೆನ್ಸು, ಕಾನ್ವೆಕ್ಸ್ ಲೆನ್ಸು. ಅಲ್ಲಿ ಸಂಬಂಧಪಟ್ಟ ಏನು ಪ್ರಾಬ್ಲಮ್ಗಳು ಬಂದಾಗ ಅಥವಾ ಕ್ವಶನ್ ಬಂದಾಗ ಅದರ ಹಿಂದೆ ಮುಂದೆ ಆಜು ಬಾಜು ಏನೇನು ಬರುತ್ತೋ ಎಲ್ಲದೂ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಈಗ ದ ಡಯಾಮೀಟರ್ ಆಫ್ ದಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ದಿ ಸ್ಪೆರಿಕಲ್ ಮಿರರ್ ಈಸ್ ಅಂತ ಕೇಳಿದ್ದಾನೆ. ಸೊ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ದಿ ಸ್ಪೆರಿಕಲ್ ಮಿರರ್ದು ಡಯಾಮೀಟರ್ ಏನಾಗಿರುತ್ತೆ ಅಂತೇಳಿ. ದ ಪೋಲ್ ಆಫ್ ಅ ಮಿರರ್ ಅಂತ ಹೇಳ್ತಿದ್ದಾನೆ, ಸೆಂಟರ್ ಆಫ್ ಅ ಕರ್ವೇಚರ್ ಅಂತ ಹೇಳ್ತಿದ್ದಾನೆ, ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಹೇಳ್ತಿದ್ದಾನೆ, ಅಪಾರ್ಚರ್ ಅಂತ ಹೇಳ್ತಾ ಇದ್ದಾನೆ. ವಿಚ್ ಈಸ್ ಕರೆಕ್ಟ್? ಸೊ ಮಿರರ್ ಅಂತ ತಗೋಣ. ಇವಾಗ ದಿಸ್ ಈಸ್ ಮಿರರ್ ಅಂತ ಅಂದ್ಕೋಣ. ಇಫ್ ಐ ಕಂಪ್ಲೀಟ್ ದಿಸ್ it becomes a hollow sphere, not solid sphere, hollow sphere. hollow ಅಂದ್ರೆ ನಿಮ್ಮ ಟೆನ್ನಿಸ್ ಬಾಲ್ ಇರುತ್ತಲ್ಲ, ಒಳಗಡೆ ಗ್ಯಾಪ್ ಇರುತ್ತಲ್ಲ, ಆ ಥರ. ಸಾಲಿಡ್ ಸ್ಪಿಯರ್ ಅಂದ್ರೆ ನೀವು ಹಿಂಗೆ ಎಸಿತಿರಲ್ಲ, ಅದ್ರ ಒಳಗಡೆ ಗ್ಯಾಪ್ ಇರಲ್ವಲ್ಲ, ಅದು ಸಾಲಿಡ್ ಸ್ಪಿಯರ್. ಹಾಲೋ ಅಂದ್ರೆ ಒಳಗಡೆ ಗ್ಯಾಪ್ ಇರುತ್ತೆ. ಸೊ ಆ ಥರ ಒಂದು ಸ್ಪಿಯರ್ ತಗೊಂಡ್ರೆ ಏನಾಗುತ್ತೆ? ಸೊ ಇಲ್ಲಿ ಬಂದ್ರೆ ನಾನು ದಿಸ್ ಈಸ್ ಸೆಂಟರ್ ಅಲ್ವಾ? ಸೆಂಟರ್ ಆಫ್ ದಿ, ಇದನ್ನ ನಾನು ಕರ್ವೇಚರ್ ಅಂತ ಅಂದ್ಕೊಂಡ್ರೆ ದಿಸ್ ಈಸ್ ಸೆಂಟರ್ ಆಫ್ ದಿ ಕರ್ವೇಚರ್ ಅಂತ ಆಯ್ತು. ಓಕೆ, ಮೊದಲನೇದು. ದ ಪೋಲ್ ಆಫ್ ದಿ ಮಿರರ್ ಅಂದ್ರೆ ಇಲ್ಲಿರುತ್ತೆ. ದಿಸ್ ಈಸ್ ಪೋಲ್ ಆಫ್ ದಿ ಮಿರರ್. ಈ ಅಪಾರ್ಚರ್ದು ಮಧ್ಯ ಪಾಯಿಂಟ್ ಇದೆಯಲ್ಲ, ಅದು ಪೋಲ್ ಆಫ್ ದಿ ಮಿರರ್ ಅಂತ ಆಯ್ತು. ಸೆಂಟರ್ ಆಫ್ ಕರ್ವೇಚರ್ ಅಂದ್ರೆ ಇದಾಯ್ತು. ದಿಸ್ ಈಸ್ ಸರ್ಕಲ್ ಅಂತ ತಗೊಂಡ್ರೆ ಆರ್ ಸ್ಪಿಯರ್ ಅಂತ ತಗೊಂಡ್ರೆ ಅದರ ಸೆಂಟರ್ ಆಫ್ ದಿ ಕರ್ವೇಚರ್ ಅಂತ ಆಯ್ತು. ಪ್ರಿನ್ಸಿಪಲ್ ಆಕ್ಸಿಸ್ ಅಂದ್ರೆ ಯಾವುದು? ಈ ಪೋಲು ಮತ್ತೆ ಸೆಂಟ್ರಲ್ಲಿ ಪಾಸ್ ಆಗೋ ಒಂದು ಆಕ್ಸಿಸ್ ಇರುತ್ತಲ್ಲ, ಇದು ಈ ಆಕ್ಸಿಸ್ ಅನ್ನ ಏನಂತ ಕರೀತಾರೆ? ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರೀತಾರೆ. ಅಪಾರ್ಚರ್ ಅಂದ್ರೆ ಏನು? ದ ಡಯಾಮೀಟರ್ ಆಫ್ ದಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ದಿ ಸ್ಪಿಯರ್ ಈಸ್ ಕಾಲ್ಡ್ ಅಪಾರ್ಚರ್. ನೋಡಿ, ಒಂದು MCQ ದಲ್ಲಿ 4 MCQ ಆಯ್ತು. ಯಾವ್ಯಾವುದು? ಪೋಲ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಸೆಂಟರ್ ಆಫ್ ಕರ್ವೇಚರ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಪ್ರಿನ್ಸಿಪಲ್ ಆಕ್ಸಿಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಅಪಾರ್ಚರ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಒಂದು MCQ ಕ್ವಶನ್ ತಗೊಂಡ್ರೆ ಯು ವಿಲ್ ಗೆಟ್ 4 ಕ್ವಶನ್ಸ್. ಅರ್ಥ ಆಗ್ತಿದೆಯಲ್ಲ? ವಾಟ್ ಇಸ್ ಯುವರ್ ಆನ್ಸರ್ ನಾವು? ವಾಟ್ ಇಸ್ ಯುವರ್ ಆನ್ಸರ್? ದಟ್ ಈಸ್ ಅಪಾರ್ಚರ್. ಓಕೆ, ನೆಕ್ಸ್ಟ್. when 3 resistors of different resistance are connected in parallel in an electric circuit, switch on, then the quantity that remains same in all the resistor is ಅಂತ ಕೇಳಿದ್ದಾನೆ. ಓಕೆ, ಸೊ resistors are in series and parallel. ಒಂದು ಸಾರಿ ನೋಡ್ಕೊಳ್ಳಿ, resistors are in series and parallel. ಸೊ these are the resistors are in series. ಸೀರೀಸ್ ಅಲ್ಲಿ ಇದ್ದಾಗ ಏನಾಗುತ್ತೆ ಸಾರ್ ಅಂತ ಕೇಳಿದ್ರೆ, ಸೀರೀಸ್ ಅಲ್ಲಿ ಇದ್ದಾಗ ಥ್ರೂಔಟ್ ದಿಸ್ ಕರೆಂಟ್ ರಿಮೈನ್ಸ್ ಸೇಮ್. ಮೂರರಲ್ಲೂ ಕರೆಂಟ್ ಸೇಮ್ ಇರುತ್ತೆ. ವೋಲ್ಟೇಜ್ ನೀವೇನು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳ್ತಿದ್ದೀರಲ್ಲ, ಅದು ಬೇರೆ ಬೇರೆ ಇರ್ತದೆ. ಎಲ್ಲಿ? ಮತ್ತೊಂದ್ಸರಿ ಹೇಳಿ. ಸೀರೀಸ್ ಅಲ್ಲಿ ವೋಲ್ಟೇಜ್ ಬೇರೆ ಬೇರೆ ಇರುತ್ತೆ, ಕರೆಂಟ್ ಸೇಮ್ ಇರುತ್ತೆ. ಇಫ್ ಯು ಟೇಕ್ ಪ್ಯಾರಲಲ್ ಸರ್ಕ್ಯೂಟ್, ಪ್ಯಾರಲಲ್ ಅಂದ್ರೆ ರೆಸಿಸ್ಟರ್ಸ್ ಆರ್ ಇನ್ ಪ್ಯಾರಲಲ್ ಅಂತ ತಗೊಂಡ್ರೆ
ನಿಮಗೆ ಏನಾಗುತ್ತೆ, ವೋಲ್ಟೇಜ್ ಸೇಮ್ ಇರುತ್ತೆ, ವೋಲ್ಟೇಜ್ ಸೇಮ್ ಇರುತ್ತೆ, ಕರೆಂಟ್ ಡಿಫರೆಂಟ್ ಇರುತ್ತೆ. I1 I2 I3 ಕರೆಂಟ್ ಡಿಫರೆಂಟ್ ಇರ್ತದೆ. ನೋಡಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. 2 ಕ್ವಶನ್ ಆಯ್ತು ಇವಾಗ. ಸೊ ರೆಸಿಸ್ಟರ್ಸ್ ಆರ್ ಇನ್ ಸೀರೀಸ್, ರೆಸಿಸ್ಟರ್ಸ್ ಆರ್ ಇನ್ ಪ್ಯಾರಲಲ್. ರೆಸಿಸ್ಟರ್ಸ್ ಆರ್ ಇನ್ ಸೀರೀಸ್ ಅಲ್ಲೇನೋ ಕರೆಂಟ್ ಸೇಮ್, ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ವೋಲ್ಟೇಜ್ ಸೇಮ್. ವೋಲ್ಟೇಜ್ ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್, ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್. ಓಕೆ, ನೆಕ್ಸ್ಟ್ ಕ್ವಶನ್ ದಟ್ ಈಸ್ ಯಾವ್ದು ಸೇಮ್ ಆಯ್ತು ಹಾಗಾದ್ರೆ ಇವಾಗ. 3 ರೆಸಿಸ್ಟರ್ಸ್ ಆರ್ ಡಿಫರೆಂಟ್ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಪ್ಯಾರಲಲ್ ಆದ್ರೆ ಯಾವ ಸೇಮ್ ಇರುತ್ತೆ ಅಂತ ಹೇಳಿದ್ರೆ ನಾನು ಪೊಟೆನ್ಷಿಯಲ್ ಡಿಫರೆನ್ಸ್ ರಿಮೈನ್ಸ್ ಸೇಮ್, ಪೊಟೆನ್ಷಿಯಲ್ ಡಿಫರೆನ್ಸ್ ರಿಮೈನ್ಸ್ ಸೇಮ್. ಓಕೆ, ನೆಕ್ಸ್ಟ್ ಕ್ವಶನ್. ನಾನು ಆವಾಗಲೇ ಹೇಳಿದ್ದೀನಿ, ಒಂದು ಲೈಟ್ ಅಲ್ಲಿ ಇನ್ನೊಂದು ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಪಕ್ಕಾ ಬರುತ್ತೆ, ಪಕ್ಕಾ MCQ ಬರುತ್ತೆ ಅಂತ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ದ ಮಿರರ್ ಪ್ರೊಡ್ಯೂಸಸ್ erect and enlarged image of a object, then type of the mirror and the nature of the image is ಅಂತ ಹೇಳಿದ್ದಾರೆ. ಸೊ ಯಾವಾಗ ನಿಮಗೆ ಎರೆಕ್ಟ್ ಹೇಳೋ ವರ್ಡ್ ಬರುತ್ತೋ, ಎರೆಕ್ಟ್ ಹೇಳೋ ವರ್ಡ್ ಬರುತ್ತೋ ಆವಾಗ 2 ಥಿಂಗ್ ನೀವು ಯೋಚನೆ ಮಾಡಬೇಕು. ಒಂದು ಕಾನ್ಕೇವ್ ಮಿರರ್ ಅಲ್ಲಿ ಬರೋ ಚಾನ್ಸ್ ಇದೆ, ಇನ್ನೊಂದು ಕಾನ್ವೆಕ್ಸ್ ಮಿರರ್ ಅಲ್ಲಿ ಬರೋ ಚಾನ್ಸ್ ಇದೆ. ಈಗ ನೋಡಿ ಡಿಫರೆನ್ಸ್ ಹೇಳ್ತೀನಿ ನೋಡಿ, ಇಲ್ಲಿ ನೋಡ್ಕೊಳ್ಳಿ ಒಂದ್ಸಾರಿ ನೋಡಿ. ದಿಸ್ ಈಸ್ ಕಾನ್ಕೇವ್ ಮಿರರ್, ಕಾನ್ಕೇವ್ ಮಿರರ್ in which this is center of curvature, this is focus, this is pole. A object between pole and focus idre, pole and that is focus and pole idre, a ray which is parallel to the principal axis after reflection passes through the focus. Ray which is that is pole alli incident angle equal to reflected angle, incident angle equal to reflected. ಈ 2 ರೇ ಮೀಟ್ ಆಗೋದೇ ಇಲ್ಲ, ಎಲ್ಲಿ ಹೋದ್ರೂ ಮೀಟ್ ಆಗೋದೇ ಇಲ್ಲ. ದೆನ್ ರೀಟ್ರೇಸ್ ಇಟ್, ಸೊ ಇಲ್ಲಿ ಮೀಟ್ ಆಗುತ್ತೆ. ನೌ ಯು ವಿಲ್ ಗೆಟ್ ವಿಚ್ ಒನ್, ಎರೆಕ್ಟ್ ಅಂಡ್ ಎನ್ಲಾರ್ಜ್ಡ್. ದಟ್ ಈಸ್ ಒನ್ ಕೇಸ್ ಎರೆಕ್ಟ್ ಅಂಡ್ ಎನ್ಲಾರ್ಜ್ಡ್. ಓಕೆ, ಕನ್ಫ್ಯೂಸ್ ಆಗ್ತೀರಿ, ಎಷ್ಟೋ ಜನ ಕನ್ಫ್ಯೂಸ್ ಆಗ್ತೀರಿ ಕಾನ್ಕೇವ್ ಮಿರರ್ ಅಲ್ಲಿ, ಕಾನ್ವೆಕ್ಸ್ ಮಿರರ್ ಅಲ್ಲಿ. ಕಾನ್ವೆಕ್ಸ್ ಮಿರರ್ ಅಲ್ಲಿ ಏನಾಗುತ್ತೆ ಅಂತ ಒಂದ್ಸರಿ ನೋಡ್ಕೊಂಬಿಡಿ. ಇದು ಕಾನ್ವೆಕ್ಸ್ ಮಿರರ್, ಇದು ಕಾನ್ವೆಕ್ಸ್ ಮಿರರ್, ರೈಟ್. ಇದು ಕಾನ್ಕೇವ್ ಮಿರರ್, ಕೇವ್ ತರ ಇದೆ ನೋಡಿ, ಕೇವ್ ತರ. ಕೇವ್ ಅಂದ್ರೆ ಸಿಂಹ, ಹಿಂಗೋಗುತ್ತಲ್ಲ ಕೇವ್ ಒಳಗಡೆ. ಸೊ ಕೇವ್ ತರ ಇದೆ ನೋಡಿ, ಓಪನಿಂಗ್ ಆಫ್ ದಿ ಕೇವ್ ತರ ಇದೆ. ಸೊ ಇದು ಕಾನ್ಕೇವ್, ಇದು ಕಾನ್ವೆಕ್ಸ್. ಇದಲ್ಲ ಅಂದ್ರೆ ಕಾನ್ವೆಕ್ಸ್. ಇದರಲ್ಲಿ ಏನಾಗುತ್ತೆ, ಎನಿ ಆಬ್ಜೆಕ್ಟ್ ಇಫ್ ಯು ಟೇಕ್ or object at anywhere you take, ಏನಾಗುತ್ತೆ, ಇಟ್ಸ್ ಅ ಡೈವರ್ಜಿಂಗ್ ಮಿರರ್, ಹಿಂಗೋಯ್ತು, ರೈಟ್. ಇಫ್ ಯು retrace it you will get this. ಇನ್ನೊಂದು, the ray which passes through the pole, incident angle equal to reflected angle, incident angle equal to reflected angle. If you retrace this you will get the image here. No doubt it is also erect. ಈ ಇಮೇಜು ಎರೆಕ್ಟೆ, ಈ ಇಮೇಜು ಎರೆಕ್ಟೆ. ಬಟ್ ಸಿ ದ ನೆಕ್ಸ್ಟ್ ಒನ್, ವಾಟ್ ಇಸ್ ದ ವರ್ಡ್ ದೇ ಗಿವನ್, ಎನ್ಲಾರ್ಜ್. ಇದರಲ್ಲಿ ಆಬ್ಜೆಕ್ಟ್ಗಿಂತನೂ ದೊಡ್ಡದಾಗೋದಕ್ಕೆ ಸಾಧ್ಯವೇ ಇಲ್ಲ. ಯಾವುದರಲ್ಲಿ, ಕಾನ್ವೆಕ್ಸ್ ಅಲ್ಲಿ ನೋ ಡೌಟ್ ಯು ವಿಲ್ ಗೆಟ್ ಎರೆಕ್ಟ್, ಎರೆಕ್ಟ್ ಇನ್ವರ್ಟೆಡ್ ಗೊತ್ತಲ್ವಾ. ಎರೆಕ್ಟ್ ಅಂದ್ರೆ ಇದು, ಇನ್ವರ್ಟೆಡ್ ಅಂದ್ರೆ ಇದು. ಓಕೆ, here all the images you will get inverted except this case. ಇಲ್ಲಿಂದ ಇದ್ರ ಮಧ್ಯದಲ್ಲಿರೋ ಕೇಸ್ ಬಿಟ್ಟು ಉಳಿದಿದ್ದೆಲ್ಲ ಕೇಸಲ್ಲೂ ಇದು ಇನ್ವರ್ಟೆಡ್. ಇದರಲ್ಲಿ irrespective of the object, wherever it may be, it is erect only. So it is erect only. But ಇದು ನೋಡಿ ಯಾವುದು ಎನ್ಲಾರ್ಜ್ ಆಗಿದೆ? Is it enlarged? Yes, it is enlarged. ಸೊ ಹಾಗಾಗಿ ಯಾವುದನ್ನು ಬರೀಬೇಕು ನೀವು? ಕಾನ್ವೆಕ್ಸ್ ಬರೀಬೇಕು, ಕಾನ್ಕೇವ್ ಬರೀಬೇಕು. ಸೊ ಡೆಫಿನೆಟ್ಲಿ ಎ ಮತ್ತೆ ಸಿ ಹೊರಟೋಯ್ತು. ಕಾನ್ವೆಕ್ಸ್ ಅಲ್ಲ, ಕಾನ್ಕೇವ್. ಮಿರರ್ ಕೇಳಿದ್ದಾರೆ, ದೇ ಆಸ್ಕ್ ಯು ಟು ಟೆಲ್ ಮಿರರ್ ಯಾವುದು ಅಂತ. ಕಾನ್ಕೇವ್ ಮಿರರ್ ಅಂಡ್ ದಿಸ್ ಒನ್, ಇಸ್ ಇಟ್ ರಿಯಲ್ ಇಮೇಜ್ ಆರ್ ವರ್ಚುವಲ್ ಇಮೇಜ್? ಸ್ಕ್ರೀನ್ ಮೇಲೆ ಸಿಗುತ್ತಾ ಇದು? ಇಲ್ಲೊಂದು ಸ್ಕ್ರೀನ್ ಇಟ್ರೆ
ಸಿಗಲ್ಲ. ಕನ್ನಡಿ ಹಿಂದ್ಗಡೆ ಸ್ಕ್ರೀನ್ ಇಟ್ಟರೆ ಸ್ಕ್ರೀನ್ ಮೇಲೆ ಬರುತ್ತಾ? ಸಿಗಲ್ಲ. ಸೊ ಇಟ್ ಈಸ್ ವೆನ್ ಎವರ್ ದರ್ ಈಸ್ ಎರೆಕ್ಟ್, ದರ್ ಈಸ್ ಅ ವರ್ಡ್ ಎರೆಕ್ಟ್ ಅಂತಿದ್ರೆ ಪಕ್ಕದಲ್ಲಿ ಏನು ಬರೀಬೇಕು? ದ ಕಾನ್ಕೇವ್ ಅಂಡ್ ವರ್ಚುವಲ್. ವೆನ್ ಎವರ್ ಇಟ್ ಈಸ್ ಎರೆಕ್ಟ್ ದರ್ ಈಸ್ ವರ್ಚುವಲ್. ಎರೆಕ್ಟ್ ಅಂತ ಬಂದ ತಕ್ಷಣ ವರ್ಚುವಲ್ ಅಂತ ಬಂದ್ಬಿಡ್ಬೇಕು. ಇಲ್ಲಿ ಇನ್ವರ್ಟೆಡ್ ಅಂತ ಬಂದ ತಕ್ಷಣ ರಿಯಲ್ ಅಂತ ಬಂದ್ಬಿಡ್ಬೇಕು. ದ ವರ್ಡ್ ಯಾವ್ದು ವರ್ಡು? ಎರಡು ಒಂದಕ್ಕೊಂದು ಬಿಟ್ಟಿರಲ್ಲ ಅವು. ಯಾವ್ಯಾವುದು ಹೇಳಿ? ಎರೆಕ್ಟು, ವರ್ಚುವಲ್. ಎರೆಕ್ಟು, ವರ್ಚುವಲ್. ಇನ್ನೊಂದು ಯಾವುದು? ಇನ್ವರ್ಟೆಡ್, ರಿಯಲ್. ಇನ್ವರ್ಟೆಡ್, ರಿಯಲ್. ಇನ್ವರ್ಟೆಡ್, ರಿಯಲ್. ಹಂಗೆ ಮನಸ್ಸಿನೊಳಗೆ ಬಂದ್ಬಿಡ್ಬೇಕು. ಇನ್ವರ್ಟೆಡ್ ಬಂದ ತಕ್ಷಣ ವರ್ಡು ರಿಯಲ್, ಎರೆಕ್ಟ್ ಬಂದ ತಕ್ಷಣ ವರ್ಡು ವರ್ಚುವಲ್. ಕ್ಲಿಯರ್? ನೆಕ್ಸ್ಟ್, ಎಷ್ಟು ಕ್ವಶನ್ ಓದ್ದಂಗೆ ಆಯ್ತು ಹಾಗಾದ್ರೆ ಇವಾಗ? ಈ ಮಿರರ್ ಓದ್ದಂಗೆ ಆಯ್ತು, ಈ ಮಿರರ್ ಓದ್ದಂಗೆ ಆಯ್ತು, ಇದ್ರ ನೇಚರ್ ಓದ್ದಂಗೆ ಆಯ್ತು, ಇದ್ರ ನೇಚರ್ ಓದ್ದಂಗೆ ಆಯ್ತು. ಇದರಲ್ಲಿ ಎರೆಕ್ಟ್ ಆ್ಯಂಡ್ ವರ್ಚುವಲ್ ಬಿಟ್ಟು ಬೇರೆದು ಯಾವುದೂ ಬರಲ್ಲ. ಆಬ್ಜೆಕ್ಟ್ಗಿಂತ ಜಾಸ್ತಿ ಆಗೋದೇ ಇಲ್ಲ. ಆಬ್ಜೆಕ್ಟ್ ಎಷ್ಟಿರುತ್ತೋ ಮ್ಯಾಕ್ಸಿಮಮ್ ಅಷ್ಟು, ಅದಕ್ಕೂ ಜಾಸ್ತಿ ಆಗಕ್ಕೆ ಸಾಧ್ಯನೇ ಇದೆ. ಆ್ಯಂಡ್ ಮ್ಯಾಗ್ನಿಫಿಕೇಶನ್ ಈಸ್ 1 ಅಂತ ಹೇಳ್ತೀವಿ. ಮ್ಯಾಗ್ನಿಫಿಕೇಶನ್ ಈಸ್ 1 ಅಂತ. ಓಕೆ, ನೌ ದ ರೇಟ್ ಆಫ್ ಎನರ್ಜಿ ಕನ್ಸ್ಯೂಮ್ಡ್ ಇನ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್ ಅಂತ ಕೇಳಿದ್ದಾನೆ. ರೇಟ್ ಆಫ್ ಎನರ್ಜಿ, ರೇಟ್ ಆಫ್ ಎನರ್ಜಿ, ರೇಟ್ ಆಫ್ ಎನರ್ಜಿ. ರೇಟ್ ಅಂದ್ರೆ ಏನರ್ಥ? ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ರೇಟ್ ಅಂದ್ರೇನು? ರೇಟ್ 1 kg ಸಕ್ಕರೆ. ರೇಟ್ ಎಷ್ಟು ಅಂದ್ರೆ ಏನರ್ಥ? ಅಮೌಂಟ್ ಪರ್ ಕೆಜಿ. ಅಮೌಂಟ್ ಪರ್ ಕೆಜಿ ಅಲ್ವಾ? 1 kgಗೆ ಸಕ್ಕರೆಗೆ ಎಷ್ಟು ರೂಪಾಯಿ? ದಟ್ ಈಸ್ ಕಾಲ್ಡ್ ರೇಟ್. ಇಲ್ಲೂ ಅಷ್ಟೇ, ರೇಟ್ ಆಫ್ ಎನರ್ಜಿ ಅಂದ್ರೆ ಏನರ್ಥ? ಎನರ್ಜಿ ಪರ್ ಟೈಮ್. ಎನರ್ಜಿ ಪರ್ ಟೈಮ್. ಯಾರಾದ್ರೂ ಹೇಳ್ತೀರಾ ನೋಡೋಣ ಎನರ್ಜಿ ಪರ್ ಟೈಮ್ ಏನು ಅಂತೇಳಿ? ಕರೆಂಟ್ ಅಂದ್ರೇನು? ವಾಟ್ ಈಸ್ ಕರೆಂಟ್? ದಟ್ ಈಸ್ V is equal to IR, I is equal to V by R. ಕರೆಂಟ್ ಅಂದ್ರೇನು? ವೋಲ್ಟೇಜ್ ಬೈ ರೆಸಿಸ್ಟೆನ್ಸ್. ಕರೆಂಟ್ ಅಂದ್ರೆ ವೋಲ್ಟೇಜ್ ಬೈ ರೆಸಿಸ್ಟೆನ್ಸ್, ಎನರ್ಜಿ ಪರ್ ಟೈಮ್ ಅಲ್ಲ. ನೆಕ್ಸ್ಟ್, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೇನು? ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಆರ್ ವರ್ಕ್ ಟನ್ ಪರ್ ಚಾರ್ಜ್. ವರ್ಕ್ ಟನ್ ಪರ್ ಚಾರ್ಜ್. ಹಾಗಾದ್ರೆ ಇದು ಅಲ್ಲ. ರೆಸಿಸ್ಟೆನ್ಸ್ ಅಂದ್ರೇನು? ರೆಸಿಸ್ಟೆನ್ಸ್ ಅಂದ್ರೇನು? ಏನ್ ಬಂತು? ವೋಲ್ಟೇಜ್ ಬೈ ಕರೆಂಟ್. ವೋಲ್ಟೇಜ್ ಬೈ ಕರೆಂಟ್. ಹಾಗಾದ್ರೆ ಇದು ಅಲ್ಲ. ಹಾಗಾದ್ರೆ ಯಾವುದು? ಪವರ್. ಎಸ್, ಪವರ್. ಪವರ್ ಈಸ್ ನಥಿಂಗ್ ಬಟ್ ಎನರ್ಜಿ ಪರ್ ಟೈಮ್. What is energy per time? Is nothing but your power. Power is energy per time. That is joule per second. Its SI unit is joule per second. SI unit ಅಲ್ಲಿ ಕೇಳಲಿಲ್ಲ. ಬಟ್ ನಾನು ಆವಾಗಲೇ ಹೇಳಿದೆ, ಹಿಂದೆ ಮುಂದೆ ಅಕ್ಕ ಪಕ್ಕ ಎಲ್ಲ ಹೇಳ್ಕೊಂಡು ಹೋಗ್ತೀನಿ ಅಂತೇಳಿ. ನಿಮ್ಗೆ 1 ಕ್ವಶನ್ ಕವರ್ ಮಾಡ್ರೆ 10 ಕ್ವಶನ್ ಕವರ್ ಆಗಬೇಕು, ಆ ಲೆವೆಲ್ಗೆ ಮಾಡಿರ್ತೀನಿ ನಾನು. ಓಕೆ, ನೆಕ್ಸ್ಟ್, SI unit for electric current is, ನೋಡಿ SI unit for electric current is, electric current ಏನು? SI unit electric current ಏನು? ಆಂಪಿಯರ್. the current the SI unit ಇಲ್ಲಿ ಬರೀತೀನಿ ಕ್ವಾಂಟಿಟಿ ಅಂಡ್ SI unit ಅಂತ ಬರೀತೀನಿ. ಕರೆಂಟ್ ಆಂಪಿಯರ್, ಕರೆಂಟ್ ಆಂಪಿಯರು. ವೋಲ್ಟೇಜ್ ಪೊಟೆನ್ಷಿಯಲ್ ಡಿಫರೆನ್ಸ್ ವೋಲ್ಟ್, ಪೊಟೆನ್ಷಿಯಲ್ ಡಿಫರೆನ್ಸ್ ವೋಲ್ಟ್, ಪೊಟೆನ್ಷಿಯಲ್ ಡಿಫರೆನ್ಸ್ ವೋಲ್ಟ್. ರೆಸಿಸ್ಟರ್ದು ಓಮ್, ರೆಸಿಸ್ಟೆನ್ಸ್ದು ಓಮ್. ರೆಸಿಸ್ಟಿವಿಟಿದು ಓಮ್ ಮೀಟರ್, ರೆಸಿಸ್ಟಿವಿಟಿದು ಓಮ್ ಮೀಟರು. ನೆಕ್ಸ್ಟು ಪವರು, ಇಟ್ ಈಸ್ ವ್ಯಾಟ್. ಎನರ್ಜಿ, ಇಟ್ ಈಸ್ ಜೂಲ್. ಪವರ್, ಇಟ್ ಈಸ್ ವ್ಯಾಟ್. ವ್ಯಾಟ್ ಅಂದ್ರೆ ಏನೋ ಅಲ್ಲೊಂದು ಇನ್ನೊಂದು ಯೂನಿಟ್ ಹೇಳಿದೆ ಪ್ರೀವಿಯಸ್, ಜೂಲ್ ಪರ್ ಸೆಕೆಂಡ್. ವ್ಯಾಟ್ ಅಂದ್ರೂ ಒಂದೇ, ಜೂಲ್ ಪರ್ ಸೆಕೆಂಡ್ ಅಂದ್ರೂ ಒಂದೇ. ದೆನ್ ಎನರ್ಜಿ ಈಸ್ ಜೂಲ್. ಓಕೆ, ಇಷ್ಟು ಕ್ವಾಂಟಿಟಿನ ನೀವು ಓದಬೇಕಾಗತ್ತೆ. ಆ್ಯಂಡ್ ಇದರಲ್ಲೂ ಬಂದರೂ ಬರ್ಬೋದು SI ಯೂನಿಟ್. ಯಾವುದರಲ್ಲಿ? ಮಿರರಲ್ಲಿ. ಮಿರರ್ ಇನ್ ದ ಸೆನ್ಸ್ ದ ಲೈಟಲ್ಲಿ ಪವರ್ದ SI ಯೂನಿಟ್ ಕೇಳ್ಬೋದು ನೀವು. ಪವರ್ದ SI ಯೂನಿಟ್ ಈಸ್ ಡಯಾಪ್ಟರ್. ದಟ್ ಈಸ್ 1/focal length. ದಟ್ ಈಸ್ ಪರ್ ಮೀಟರ್. ಪರ್ ಮೀಟರ್ ಅಂತೂ ಬರೆದ್ರೂ ಆಗುತ್ತೆ, ಪರ್ ಮೀಟರ್ ಅಂತ ಬರೆದ್ರೂ ಆಗುತ್ತೆ, ಡಯಾಪ್ಟರ್ ಅಂತ ಬರೆದ್ರೂ ಆಗುತ್ತೆ. ಸ್ಪೆಸಿಫಿಕಲಿ ಡಯಾಪ್ಟರ್ ಈಸ್ ದಿ ಬೆಸ್ಟ್. ಡಯಾಪ್ಟರ್ ಈಸ್ ದಿ ಬೆಸ್ಟ್. ಎಲ್ಲ ಕಡೆ ಯೂಸ್ ಮಾಡೋದು ನಾವು ಡಯಾಪ್ಟರ್ ಅಂತ. ಓಕೆ, next, observe the figure in the given below. The magnetic field at the center C
ಆಫ್ ದಿ ಸರ್ಕ್ಯುಲರ್ ಕಾಯಿಲ್ ಈಸ್ ಅಂತ ಕೇಳಿದ್ದಾನೆ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಅಂತ ಕೇಳಿದ್ದಾನೆ. ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು? ಕರೆಂಟ್ ಈಸ್ ಐ ಅಂತ ಹೇಳಿದ್ದಾನೆ. ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಅಂತ ಕೇಳಿದ್ದಾನೆ. ನಿಮಗೆ ಕರೆಂಟ್ ಇಂದ ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ ಅಂತ ಗೊತ್ತಿದೆ. ಸೊ ಯು ನೋ ದಟ್ ಕರೆಂಟ್ ಇಲ್ಲಿ ಪಾಸ್ ಆದರೆ ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಸುತ್ತಾ ಇರುತ್ತೆ ಹೇಳೋದು ಗೊತ್ತಿದೆ. ವೆರೆವರ್ ದರ್ ಇಸ್ ಅ ಕರೆಂಟ್ ದರ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ವೆರೆವರ್ ದರ್ ಇಸ್ ಅ ಕರೆಂಟ್ ದರ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಅದು ನಿಮ್ಗೆ ಗೊತ್ತು. ಹಾಗಾದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಜಾಸ್ತಿ ಮಾಡೋದು ಹೇಗೆ ಸರ್? ಒಂದು, ಕರೆಂಟ್ ಜಾಸ್ತಿ ಮಾಡ್ಬೋದು, ಕರೆಂಟ್ ಜಾಸ್ತಿ ಮಾಡ್ಬೋದು. ಇಲ್ಲ ನಂಬರ್ ಆಫ್ ಟರ್ನ್ಸ್, ಈ ವೈಯರ್ಸ್ ಇದೆಯಲ್ಲ ಅದನ್ನೇ ಜಾಸ್ತಿ ಮಾಡ್ಬೋದು. ಇಲ್ಲ ಇನ್ನೊಂದು ಗುಡ್ ಐಡಿಯಾ ಅಂದ್ರೆ ಏನು, ಇದರಲ್ಲಿ ಎಷ್ಟಿತ್ತು ಮ್ಯಾಗ್ನೆಟಿಕ್ ಫೀಲ್ಡು? ಬಿ ಇತ್ತು ಅಂತ ಅಂದ್ಕೊಳ್ಳೋಣ. ಇದೇ ವೈಯರ್ನ ನಾನು ಹಿಂಗೆ ಸುತ್ತು ಬಿಡ್ತೀನಿ. ಇವಾಗ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ? ಇಲ್ಲಿಂದ ಬಿ ಬಂದಿರುತ್ತೆ, ಇಲ್ಲಿಂದ ಬಿ ಬಂದಿರುತ್ತೆ, ಟೋಟಲ್ಲು 2B ಬಂದಿರ್ತದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡು 2B ಆಗಿರುತ್ತೆ. ಅಬ್ಸರ್ವ್ ದಿ ಫಿಗರ್. The magnetic field at the center C of the circular coil is 2 times that. So ಎಷ್ಟು ಬಂದಿರುತ್ತೆ? ಡಬಲ್ ಬಂದಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ at the center. ಯಾವಾಗ? ಹೀಗೆ ಬಂದಿದ್ದಿದ್ರೆ ಹೇಗೆ? ಹೀಗೆ ಬಂದಿದ್ದಿದ್ರೆ ಡಬಲ್. ನೋಡಿ ಡೈರೆಕ್ಷನ್ ನೋಡ್ತಾ ಹೋಗಿ. ಆದರೆ ಇಲ್ಲಿ ಹೇಗಿದೆ ಡೈರೆಕ್ಷನು? ಹೀಗಿದ್ದು ಹೀಗೆ ಬಂದಿದ್ದಿದ್ರೆ ಏನಾಗ್ತಿತ್ತು ಅಂತ ಹೇಳಿದೆ ನಾನು, ಡಬಲ್. ಹೀಗೆ ಹೋಗ್ತಾ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗೆ ಬರ್ತದೆ. ಗೊತ್ತಿದೆಯಾ ಇದು ಮ್ಯಾಗ್ನೆಟಿಕ್ ಫೀಲ್ಡು? ಇದು ಕರೆಂಟು, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗೆ ಒಳಗಡೆ ಹೋಗ್ತಾ ಇದೆ. ಎಲ್ಲಿ? ಇದನ್ನ ತಗೊಂಡಾಗ ಇಲ್ಲಿ ತಗೊಂಡ್ರೆ ಕರೆಂಟು, ಮ್ಯಾಗ್ನೆಟಿಕ್ ಫೀಲ್ಡು ಒಳಗೆ ಹೋಗ್ತಾ ಇದೆ. ಇಲ್ಲಿ ತಗೊಂಡ್ರೆ ಕರೆಂಟು, ಮ್ಯಾಗ್ನೆಟಿಕ್ ಫೀಲ್ಡ್, ಕರೆಂಟ್ ಹಿಂಗೆ ಹೋಗ್ತಿಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗ್ತಾ ಇದೆ? ಹೊರಗಡೆ ಬರ್ತಾ ಇದೆ. ಇದು ಒಳಗಡೆ ಹೋಗ್ತಾ ಇದೆ, ಇದು ಹೊರಗಡೆ ಬರ್ತಾ ಇದೆ, ಇದು ಒಳಗಡೆ ಹೋಗ್ತದೆ. ಎರಡು ಕ್ಯಾನ್ಸಲ್ ಆಗಿ ಏನ್ ಬಂತು? ಝೀರೋ. ಗೊತ್ತಾಯ್ತಾ ಯಾವಾಗ ಡಬಲ್ ಆಗುತ್ತೆ ಅಂತ? ಗೊತ್ತಾಯ್ತಾ ಯಾವಾಗ ಡಬಲ್ ಆಗುತ್ತೆ ಮ್ಯಾಗ್ನೆಟಿಕ್ ಫೀಲ್ಡು? ಮ್ಯಾಗ್ನೆಟಿಕ್ ಫೀಲ್ಡ್ ಬಿಕಮ್ಸ್ ಟ್ವೈಸ್. ಯಾವಾಗ? ಇಫ್ ದೇ ಆರ್ ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ಇಲ್ಲಿ ಹೋದ್ರೆ ಹೇಗೆ ಬರ್ತಿತ್ತು ಅದು? ಇಲ್ಲಿ ಹೋದ್ರೆ ಮೇಲ್ಗಡೆ ಬಿ, ಇಲ್ಲಿ ಕೆಳಗಡೆ ಬಂದ್ರೆ ಹಿಂಗ್ ಬರ್ತಿತ್ತು. ಈಗ ಬಿ, ಎರಡು ಒಂದೇ ಡೈರೆಕ್ಷನ್. ಎಷ್ಟಾಯ್ತು? ಬಿ ಪ್ಲಸ್ ಬಿ, 2B. ಬಟ್ ಇಲ್ಲೇನಾಗ್ತಾ ಇದೆ? ಇದೊಂದು ಡೈರೆಕ್ಷನು. ಹಾಗಾಗಿ ಈ ಡೈರೆಕ್ಷನು ಕ್ಯಾನ್ಸಲ್ ಔಟ್ ಆಗಿ ಎಷ್ಟು ಬಂತು ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿ ಸೆಂಟರ್? ಝೀರೋ. ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿ ಸೆಂಟರ್ ಇಸ್ ಝೀರೋ. ಇಸ್ ಇಟ್ ಕ್ಲಿಯರ್? ಡಬಲ್ ಯಾವಾಗ ಆಗುತ್ತೆ ಗೊತ್ತಾಯ್ತಾ? ಕರೆಂಟ್ ಆಗಂತೂ ಸಾಧ್ಯನೇ ಇಲ್ಲ. ಇಟ್ ಹ್ಯಾಸ್ ನೋ ಮೀನಿಂಗ್. ಮ್ಯಾಗ್ನೆಟಿಕ್ ಫೀಲ್ಡ್ ಬಿಕಮ್ಸ್ ಐದರ್ ಬಿ, 2B, 3B ಆ ಥರ ಆಗ್ಬೇಕು. ಬಟ್ ಇಲ್ಲಿ ಬಿ ಆಗೋದಕ್ಕೆ ಸಾಧ್ಯ ಇಲ್ಲ. ಓಕೆ, ನೆಕ್ಸ್ಟ್ ದ SI ಯೂನಿಟ್ ಫಾರ್ ದಿ ಪೊಟೆನ್ಷಿಯಲ್ ಡಿಫರೆನ್ಸಸ್. ಆವಾಗಲೇ ಹೇಳಿದ್ದೀನಿ, ಎಲ್ಲದ್ರದ್ದು ಪೊಟೆನ್ಷಿಯಲ್ ಡಿಫರೆನ್ಸ್ ಹೇಳ್ಬಿಟ್ಟಿದ್ದೀನಿ. ಸೊ ಎಲ್ಲದ್ರದ್ದು SI ಯೂನಿಟ್ ಹೇಳ್ಬಿಟ್ಟಿದ್ದೀನಿ. ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ SI ಯೂನಿಟ್ ವೋಲ್ಟ್. ನೆಕ್ಸ್ಟ್ ದ ರೆಸಿಪ್ರೋಕಲ್ ಆಫ್ ದಿ ಫೋಕಲ್ ಲೆಂತ್. ಇದನ್ನು ಕೂಡ ಹೇಳಿದ್ದೀನಿ. ವಾಟ್ ಇಸ್ ದ ಫೋಕಲ್ ಲೆಂತ್? Reciprocal of focal length is power of a lens. ಇದನ್ನು ಹೇಳ್ಬಿಟ್ಟಿದ್ದೀನಿ. ದ ರೇಡಿಯಸ್ ಓವರ್ ಕರ್ವೇಚರ್ ಹೇಳಿದ್ದೀನಿ. ಈಕ್ವಲ್ ಟು ಸಮ್ ಆಫ್ ದಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂಡ್ ಇಮೇಜ್ ಡಿಸ್ಟೆನ್ಸ್ ಹ್ಯಾಸ್ ನೋ ಮೀನಿಂಗ್. ಈಕ್ವಲ್ ಟು ದ ಡಿಫರೆನ್ಸ್ ಬಿಟ್ವೀನ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂಡ್ ನೋ ಮೀನಿಂಗ್. ದ ರೆಸಿಪ್ರೋಕಲ್ ಆಫ್ ದಿ ಫೋಕಲ್ ಲೆಂತ್ ಈಸ್ ಯುವರ್ power of a lens. Okay, next. ಸೊ MCQದು ಎಲ್ಲ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ಎಲ್ಲ SI ಯೂನಿಟ್ ಕೇಳ್ತಾನೆ ಆರ್ ಆ ಚಾಪ್ಟರ್ಲಿ ಇನ್ಯಾವುದಾದ್ರೂ ಬೇರೆ ಕೇಳ್ತಾನೆ. ನೆಕ್ಸ್ಟ್ ಲೈಟ್ ಇಂದ ಒಂದು ಕ್ವಶನ್ SI ಯೂನಿಟ್ ಬರುತ್ತೆ. ಓಕೆ, ನೆಕ್ಸ್ಟ್ ಆನ್ಸರ್ ದಿ ಫಾಲೋವಿಂಗ್. 1 ಮಾರ್ಕ್ ಕ್ವಶನ್. ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಕೂಡ ನಾನು ಹಾಕಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಹೌ ದ ಮಾರ್ಕ್ಸ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್. ನಿಮ್ಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಮಾಡಿದ್ದೀನಿ. ಇಲ್ಲ ಹಾಗೆ ಕಾಲಿಟ್ಕೊಂಡು ವರ್ಕೌಟ್ ಮಾಡಿದ್ರೆ ನಿಮ್ಗೆ ಹ್ಯಾಂಡ್ ರೈಟಿಂಗ್ ಕೆಲವೊಂದು ಸಾರಿ ಗೊತ್ತಾಗಲ್ಲ, ಮಾರ್ಕ್ಸ್ ಎಷ್ಟು ಕೊಡ್ತಾರೆ ಅಂತ ಗೊತ್ತಾಗಲ್ಲ. ಹಾಗಾಗಿ ಕ್ಲಿಯರ್ ಆಗಿ ಮಾರ್ಕ್ಸ್ ಎಷ್ಟು ಕೊಡ್ತಾರೆ ಅಂತಲೂ ಮೆನ್ಷನ್ ಮಾಡಿದ್ದೀನಿ, ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಓಕೆ, ಏನಂತಿದೆ? 2 situations ಆಫ್ ಫ್ರೀಲಿ ಸಸ್ಪೆಂಡೆಡ್ ಪ್ಯಾರಲಲ್ ಕಾಪರ್ ವೈಯರ್. ಸೊ ಇವೆರಡು ಕಾಪರ್ ವೈಯರು, ಇವೆರಡು ಕೂಡ ಕಾಪರ್ ವೈಯರ್.
ಕ್ಯಾರಿಂಗ್ ಅ ಕರೆಂಟ್ ಆಸ್ ಶೋನ್ ಇನ್ ದ ಫಿಗರ್. ಇಲ್ಲೇನಾಗಿದೆ ನೋಡಿ, ಕರೆಂಟ್ ಈಸ್ ಬೋತ್ ಆರ್ ಇನ್ ದ ಸೇಮ್ ಡೈರೆಕ್ಷನ್. ಇಲ್ಲಿ ಕರೆಂಟು ಇನ್ ದ ಅಪೋಸಿಟ್ ಡೈರೆಕ್ಷನ್. ಇಲ್ಲಿ ಕರೆಂಟು ಸೇಮ್ ಡೈರೆಕ್ಷನ್, ಇಲ್ಲಿ ಅಪೋಸಿಟ್ ಡೈರೆಕ್ಷನ್. ಇನ್ ವಿಚ್ ಆಫ್ ದಿ ಸಿಚುವೇಶನ್ ದ ವೈಯರ್ ಅಟ್ರಾಕ್ಟ್ಸ್ ಈಚ್ ಅದರ್, ಜಸ್ಟಿಫೈ ಯುವರ್ ಆನ್ಸರ್ ಅಂತ ಕೇಳಿದಾನೆ. ಯಾವ ಸಿಚುವೇಶನ್ ಅಲ್ಲಿ ವೈಯರ್ ಅಟ್ರಾಕ್ಟ್ ಈಚ್ ಅದರ್ ಅಂತ ಕೇಳಿದಾನೆ. ಸೊ ಯಾವ ಸಿಚುವೇಶನ್? ಇನ್ ದ ಸಿಚುವೇಶನ್ 1 ಏನಾಗಿದೆ ನೋಡ್ಕೊಂಡು, ದ ಡೈರೆಕ್ಷನ್ ಆಫ್ ದಿ ಫೋರ್ಸ್ ಅರೌಂಡ್ ದಿ ಕರೆಂಟ್ ಕ್ಯಾರಿಂಗ್ ಅ ಕಂಡಕ್ಟರ್ ಡಿಪೆಂಡ್ಸ್ ಅಪಾನ್ ದಿ ಡೈರೆಕ್ಷನ್ ಆಫ್ ದಿ ಕರೆಂಟ್. ಯಾವ ಡೈರೆಕ್ಷನ್ ಅಲ್ಲಿ ಕರೆಂಟ್ ಹೋಗುತ್ತೆ ಹೇಳೋದು ಇಂಪಾರ್ಟೆಂಟು. ವೆನ್ ದ ಕರೆಂಟ್ ಫ್ಲೋಸ್ ಇನ್ ದ ಸೇಮ್ ಡೈರೆಕ್ಷನ್ ದ ಕಂಡಕ್ಟರ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್ ಟುವರ್ಡ್ಸ್ ಈಚ್ ಅದರ್ ಅಂಡ್ ಕಾಸಸ್ ಅ ಅಟ್ರಾಕ್ಟಿವ್ ಫೋರ್ಸ್. ಸೊ ಎರಡು ಒಂದೇ ಕಡೆ ಹೋದ್ರೆ, ಒಂದೇ ಕಡೆ ಹೋಗ್ತಾ ಇದ್ರೆ ಕರೆಂಟು ಅಟ್ರಾಕ್ಷನ್ ಫೋರ್ಸ್ ಆಗತ್ತೆ. ಒಂದೊಂದು ಕಡೆ ಹೋಗ್ತಾ ಇದ್ರೆ ಫೋರ್ಸು ರಿಪಲ್ಷನ್ ಆಗತ್ತೆ. ಹಿಂಗಿದ್ರೆ ಅಟ್ರಾಕ್ಟ್, ಹಿಂಗಿದ್ರೆ ರಿಪಲ್, ಹಿಂಗಿದ್ರೆ ಅಟ್ರಾಕ್ಟ್, ಹಿಂಗಿದ್ರೆ ರಿಪಲ್. ನೋಡಿ ಎಕ್ಸಸೈಸ್ ಚೆನ್ನಾಗಿದೆಯಾ? ಹಿಂಗಿದ್ರೆ ಅಟ್ರಾಕ್ಟ್, ಹಿಂಗಿದ್ರೆ ರಿಪಲ್, ಹಿಂಗಿದ್ರೆ ಅಟ್ರಾಕ್ಟ್, ಹಿಂಗಿದ್ರೆ ರಿಪಲ್. ಅಂದ್ರೆ ಉಲ್ಟಾ ಡೈರೆಕ್ಷನ್ ಇದ್ರೆ ರಿಪಲ್, ಸೇಮ್ ಡೈರೆಕ್ಷನ್ ಇದ್ರೆ ಅಟ್ರಾಕ್ಟ್. ಓಕೆ, ಸೊ ಸೇಮ್ ಡೈರೆಕ್ಷನ್ ಸಿಚುವೇಶನ್ 1 ದೇ ಆರ್ ಇನ್ ದ ಸೇಮ್ ಡೈರೆಕ್ಷನ್, ಸೊ ಅಟ್ರಾಕ್ಟಿವ್ ಫೋರ್ಸ್. ರಿಪಲ್ಸಿವ್ ಅಂತ ನಿಮ್ಗೆ ಎಕ್ಸಾಮ್ ಕೇಳಬಹುದು. ಯಾವ್ದ್ರಲ್ಲಿ ರಿಪಲ್ಸಿವ್ ಅಂತ ಹೇಳಿ, ಇಫ್ ದೇ ಆರ್ ಇನ್ ದ ಡಿಫರೆಂಟ್ ಡೈರೆಕ್ಷನ್ ದೆನ್ ಇಟ್ ಈಸ್ ರಿಪಲ್ಸಿವ್ ಫೋರ್ಸ್. ಓಕೆ, ನೆಕ್ಸ್ಟ್, ವಾಟ್ ಆರ್ ದಿ ರೀಸನ್ ಫಾರ್ ದಿ ಓವರ್ಲೋಡ್ ಇನ್ ಅ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ನೋಡ್ಕೊಂಡ್ರ ಸಿಚುವೇಶನ್ 1 ಅಂತ ಬರ್ದಿದ್ದಕ್ಕೆ ಹಾಫ್ ಮಾರ್ಕ್ಸ್. ಎಕ್ಸ್ಪ್ಲನೇಷನ್, ಇಫ್ ದಿ ಕರೆಂಟ್ ಇನ್ ದ ಸೇಮ್ ಡೈರೆಕ್ಷನ್ ಅಟ್ರಾಕ್ಟ್ಸ್, ಸೇಮ್ ಡೈರೆಕ್ಷನ್ ಅಟ್ರಾಕ್ಟ್ಸ್ ಅಂತ ಬರೆದ್ರೆ ಹಾಫ್ ಮಾರ್ಕ್ಸ್ ಪ್ಲಸ್ ಹಾಫ್ ಮಾರ್ಕ್ಸ್, ಟೋಟಲ್ 1 ಮಾರ್ಕ್. ಓಕೆ, ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದಿ ರೀಸನ್ ಫಾರ್ ದಿ ಓವರ್ಲೋಡ್ ಇನ್ ಅ ಎಲೆಕ್ಟ್ರಿಕ್ ಸರ್ಕ್ಯೂಟ್? ಓವರ್ಲೋಡ್ ಅಂದ್ರೆ ಏನು? ಮನೇಲೆಲ್ಲ ಆಗಿರ್ಬೋದು ನಿಮಗೆ, ಈ ಸಿಚುವೇಶನ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಿಮಗೆ ಅನ್ಸುತ್ತೆ. ಸೊ ಇದು ಮಾಡ್ತಾ ಇರ್ತೀರಾ, ವೈಯರ್ ಬುರ್ರ್ ಅಂತ ಬೆಂಕಿ ಹತ್ಕೊಂಡಿರ್ತದೆ. ಸೊ ಏನೇನೆಲ್ಲ ಓವರ್ಲೋಡ್ ಆಗೋದಕ್ಕೆ ಕಾರಣ, ಶಾರ್ಟ್ ಸರ್ಕ್ಯೂಟ್ ಆಗೋದಕ್ಕೆ ಕಾರಣ ಹೇಳೋದು ನೋಡೋಣ. ಏನೇನು ಕಾರಣ? ದ ಡೈರೆಕ್ಟ್ ಕಾಂಟ್ಯಾಕ್ಟ್ ಬಿಟ್ವೀನ್ ದಿ ಲೈವ್ ವೈಯರ್ ಅಂಡ್ ನ್ಯೂಟ್ರಲ್ ವೈಯರ್. ನಿಮ್ಮ ವೈಯರ್ ಅಲ್ಲಿ 3 ವೈಯರ್ ಇರ್ತವೆ, ನೀವು ನೋಡಿರ್ಬೋದು, 3 ಪ್ಲಗ್ ಪಿನ್ ಅಂತೇಳಿ. ಒಂದು ಲೈವ್, ಇನ್ನೊಂದು ನ್ಯೂಟ್ರಲ್, ಒಂದು ಲೈವ್, ಇನ್ನೊಂದು ನ್ಯೂಟ್ರಲ್. ಲೈವ್ ವೈಯರು ನ್ಯೂಟ್ರಲ್ ವೈಯರು ಕನೆಕ್ಟ್ ಆಗ್ಬಿಟ್ರೆ, ಕನೆಕ್ಟ್ ಅಂದ್ರೆ ಮೇಲ್ಗಡೆ ಏನೋ ಪ್ಲಾಸ್ಟಿಕ್ ಕೋಟ್ ಹಾಕಿರ್ತಾರೆ, ಆ ಕೋಟ್ ಮೇಲೆ ಕನೆಕ್ಟ್ ಆದ್ರೆ ಏನೂ ಆಗಲ್ಲ. ಕೋಟ್ ತೆಗೆದು ಏನಾದ್ರು ಕನೆಕ್ಟ್ ಆದ್ರೆ ದಟ್ ಈಸ್ ವಾಟ್ ವಿಲ್ ಕಾಲ್ಡ್ ಶಾರ್ಟ್ ಸರ್ಕ್ಯೂಟ್. ಆದ್ರೆ ಅವಾಗ ಏನಾಗುತ್ತೆ? ಓವರ್ಲೋಡ್ ಆಗುತ್ತೆ. ನೆಕ್ಸ್ಟ್, ಆಕ್ಸಿಡೆಂಟಲ್ ಹೈಕ್ ಇನ್ ದ ಸಪ್ಲೈಡ್ ವೋಲ್ಟೇಜ್ ಅಲ್ಲಿ ಸಡನ್ ಅಂತ ಹೈಕ್ ಆದ್ರೆ, ಈಗ ನಮ್ಮ ಮನೆಗೆ ಬೇಕಾಗಿದೆ ಎಷ್ಟಪ್ಪ? 220 ವೋಲ್ಟ್ ಆರ್ 240 ವೋಲ್ಟ್. 240 ವೋಲ್ಟ್ ಬದಲಾಗಿ ಸಡನ್ ಅಂತ 500 ವೋಲ್ಟ್ ಬಂದ್ರೆ ಅವಾಗ ಕೂಡ ಆಗುತ್ತೆ. ಸೊ ಸಡನ್ ಹೈಕಲ್ ಆಗುತ್ತೆ. ಕನೆಕ್ಟಿಂಗ್ ಟೂ ಮೆನಿ ಅಪ್ಲಯನ್ಸಸ್ ಅಂದ್ರೆ ಒಂದೇ ಸ್ವಿಚ್ ಬೋರ್ಡ್ ಇಟ್ಕೊಂಡು, ಒಂದು ಇದು ಇಟ್ಕೊಂಡು ಅದಕ್ಕೆ ಏನೋ ಐರನ್ ಬಾಕ್ಸ್ಗೂ ಹಾಕೋದು, ಹೀಟ್ರಿಗೂ ಹಾಕೋದು, ಫ್ರಿಜ್ಗೂ ಹಾಕೋದು, ಒಂದ್ರಲ್ಲ ಎಲ್ಲಾದು ತಗೊಳಕ್ ಹೋದ್ರೆ ಏನಾಗುತ್ತದೋ? ಸೊ ಟೂ ಮೆನಿ, ದೆನ್ ಏನಾಗುತ್ತೆ? ಓವರ್ಲೋಡ್ ಆಗುತ್ತೆ. ನೆಕ್ಸ್ಟು, ದ ಫಾಲ್ಟಿ ಅಪ್ಲಯನ್ಸಸ್ ಆರ್ ಫಾಲ್ಟಿ ಕನೆಕ್ಷನ್ ಆಫ್ ದಿ ಅಪ್ಲಯನ್ಸಸ್ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಸೊ ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲೇ ಕೆಲವೊಂದು ಸಾರಿ ಫಾಲ್ಟ್ ಇರ್ತದೆ. ಎಲ್ಲೋ ಒಂದು ಕಡೆ ವೈಯರ್ ಬಿಟ್ಟು ಹೋಗಿರುತ್ತೆ, ಅಥವಾ ಎಲ್ಲೋ ಒಂದು ಕಡೆ ವೈಯರ್ ಕನೆಕ್ಟ್ ಆಗಿಬಿಟ್ಟಿರ್ತದೆ. ಸೊ ಆ ಥರ ಇದ್ದಾಗ ದಿಸ್ ವಿಲ್ ಅಕ್ಕರ್. ಇದರಲ್ಲಿ ನೀವು 4 ಬರಿಬೇಕು ಅಂತಿಲ್ಲ, ಎನಿ 2 ರೈಟ್, ಎನಿ 2 ಯಾವುದಾದ್ರೂ 2 ಬರೆದ್ರೆ ಅರ್ಧ ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಇವೆರಡು ಬರೆದ್ರೆ ಇದಕ್ಕೆ ಅರ್ಧ, ಇವೆರಡು ಬರೆದ್ರೆ ಇದಕ್ಕೆ ಅರ್ಧ. ಸೆಲೆಕ್ಟ್ ಎನಿ ಟು, select any 2, write 2, you will get half marks, total 1 mark. Okay, next, draw symbol of the following component used in the electric circuit. Rheostat, wire connecting without joining. So ಇಲ್ಲಿ ಸುಮಾರಷ್ಟು ಬರುತ್ತೆ, ಅದೆಲ್ಲದನ್ನು ನಾನು ಬರೆದು ಬಿಡ್ತೀನಿ, ನೋಡ್ಕೊಳ್ಳಿ ಯಾವ್ಯಾವ್ದೆಲ್ಲ ಬರುತ್ತೆ ಅಂತೇಳಿ. ಮೊದಲನೇದು, ಸೊ ಇದರಲ್ಲಿ ಯಾವ್ಯಾವ್ದೆಲ್ಲ ಬರುತ್ತೆ? ಮೊದಲನೇದು ರೆಸಿಸ್ಟರ್ symbol is this is resistor symbol. Next to variable resistor or rheostat, what you will call it as
ರಿಯೋಸ್ಟಾಟ್ ಆರ್ ವೇರಿಯೇಬಲ್ ರೆಸಿಸ್ಟೆನ್ಸ್. ರಿಯೋಸ್ಟಾಟ್ ಅಂದ್ರೆ ಒಂದೇ, ವೇರಿಯೇಬಲ್ ರೆಸಿಸ್ಟೆನ್ಸ್ ಅಂದ್ರೆ ಒಂದೇ. ವೇರಿಯೇಬಲ್ ಅಂತ ಎಲ್ಲೆಲ್ಲ ವರ್ಡ್ ಬರುತ್ತೋ ನಿಮಗೆ ಈ ಒಂದು ಲೈನ್ ಹೇಳಿದ್ಬಿಟ್ರೆ ಆಯ್ತು. ಆರ್ ಆರ್ ಹೀಗೆ ಬರೆದ್ರೆ ಆಯ್ತು. ದಿಸ್ ಈಸ್ ರಿಯೋಸ್ಟಾಟ್. ರಿಯೋಸ್ಟಾಟ್ ವೇರಿಯೇಬಲ್ ರೆಸಿಸ್ಟೆನ್ಸ್ ಆರ್ ರಿಯೋಸ್ಟಾಟ್. ವೇರಿಯೇಬಲ್ ರೆಸಿಸ್ಟೆನ್ಸ್ ಆರ್ ರಿಯೋಸ್ಟಾಟ್. ಸೊ ಇಲ್ಲಿ ಕೇಳಿದ್ದು ರಿಯೋಸ್ಟಾಟ್ದು ನೀವು ಇದನ್ನಾದ್ರೂ ಬರೀಬಹುದು, ಇಲ್ಲ ಇದನ್ನಾದ್ರೂ ಬರೀಬಹುದು, ದಿಸ್ ಆರ್ ದಿಸ್ ಯಾವ್ದಾದ್ರು ಒಂದು ಬರೀಬಹುದು. ಓಕೆ, ನೆಕ್ಸ್ಟ್ ರೆಸಿಸ್ಟರ್ ಆಯ್ತಾ. ನೆಕ್ಸ್ಟ್ ವೋಲ್ಟ್ ಮೀಟರ್ ಕೇಳ್ತಾನೆ. ವೋಲ್ಟ್ ಮೀಟರ್ ಸಿಂಬಲ್ ಇಸ್ ದಿಸ್ ಒನ್. ವೋಲ್ಟ್ ಮೀಟರ್ ಸಿಂಬಲ್ ಇಸ್ ದಿಸ್ ಒನ್. ಎಮಿಟರ್ ಕೇಳ್ತಾನೆ. ಎಮಿಟರ್ ಇಸ್ ಅ ಡಿವೈಸ್ ಯೂಸ್ಡ್ ಟು ಮೆಜರ್ ಕರೆಂಟ್. ಇದು ಎಮಿಟರ್ ಸಿಂಬಲ್. ಎಮಿಟರ್ ಸಿಂಬಲ್ ಇಸ್ ದಿಸ್ ಒನ್. ಬಲ್ಬ್ ಕೇಳ್ತಾನೆ. ದಿಸ್ ಈಸ್ ಬಲ್ಬ್. ಬಲ್ಬ್ ಸಿಂಬಲ್. ಬಲ್ಬ್ ಸಿಂಬಲ್. ಸೊ ದಿಸ್ ಈಸ್ ವೈಯರ್ ಡಿಸ್ಕನೆಕ್ಟೆಡ್. ದಟ್ ಈಸ್ ವೈಯರ್ ಡಿಸ್ಕನೆಕ್ಟೆಡ್ ಅಂತಲ್ಲ, ಅದು ಈ ವೈಯರ್ ಒಂದಿರುತ್ತಲ್ಲ, ಇನ್ನೊಂದು ವೈಯರು ಇದ್ರ ಮೇಲೆ ಜಂಪ್ ಹಾಕೊಂಡು ಹೋಗಿರುತ್ತೆ, ಬಟ್ ಇದಕ್ಕೆ ಕನೆಕ್ಷನ್ ಇರಲ್ಲ. ಅವೆರಡು ವೈಯರು ಕನೆಕ್ಟ್ ಆಗಿರಲ್ಲ. ಸುಮ್ಮನೆ ಇಲ್ಲಿ ಓವರ್ ಕೋಟ್ ಇರುತ್ತಲ್ಲ, ಅದು ಕೋಟ್ ಇರುತ್ತಲ್ಲ, ಅದ್ರ ಮೇಲೆ ಹಿಂಗೆ ಹೋಗಿರುತ್ತೆ ಅಷ್ಟೇ. ಆ ಕೋಟ್ ತೆಗೆದು ಕನೆಕ್ಟ್ ಮಾಡಿದ್ರೆ ಕರೆಂಟ್ ಇದರಲ್ಲೂ ಪಾಸ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಅವಾಗ ಹೀಗೆ ಬರೀತೀವಿ ನೋಡಿ. ದಿಸ್ ಈಸ್ ಕನೆಕ್ಟೆಡ್ ವೈಯರ್. ದಿಸ್ ಈಸ್ ನಾಟ್ ಕನೆಕ್ಟೆಡ್ ವೈಯರ್. ಸೊ ಏನ್ ಕೊಟ್ಟಿದ್ದಾರೆ? ವೈಯರ್ ಕ್ರಾಸಿಂಗ್ ವಿದೌಟ್ ಜಾಯಿನಿಂಗ್ ಅಂದ್ರೆ ಕ್ರಾಸ್ ಆಗಿ ಜಂಪ್ ಆಗಿ ಹೋಗ್ಬಿಡ್ಬೇಕು ಅಂತ. ಈ ವೈಯರ್ಗೆ ಟಚ್ ಆಗಬಾರ್ದು, ಹಿಂಗೆ ಬರಬೇಕು, ಜಂಪ್ ಆಗಬೇಕು, ಹೋಗ್ಬೇಕು. ಟಚ್ ಆಗೋಗಿದ್ರೆ ಹೇಗೆ ಬರಿತೀವಿ? ಹೀಗೆ ಬರಿತೀವಿ. ಇಲ್ಲೊಂದು ಡಾಟ್ ಇಡ್ತೀವಿ ಅಂದ್ರೆ ಟಚ್ ಆಗಿದೆ ಅಂತೀವಿ. ಎರಡು ವೈಯರು ಕನೆಕ್ಟ್ ಮಾಡಿದ್ದಾರೆ ಅಲ್ಲಿ ಅಂತೇಳಿ, ಎರಡು ವೈಯರು ಕನೆಕ್ಟ್ ಮಾಡಿದ್ದಾರೆ ಅಂತೇಳಿ. ಇನ್ನು ಜಾಸ್ತಿ ನಿಮಗಿಲ್ಲ, ನಿಮ್ಮ 10th ಲೆವೆಲ್ಗೆ ಇಷ್ಟೇ ಇರೋದು. ಓಕೆ, next, what happens if the fuse is connected to a neutral wire instead of the connecting to a live wire in the meter board of the house ಅಂತ. ನಿಮ್ಮ ಮನೆಯಲ್ಲಿ ಕರೆಂಟ್ ಬಿಲ್ ಬರುತ್ತಲ್ಲ, ಅಲ್ಲಿ ಮೀಟರ್ ಬೋರ್ಡ್ ಇರುತ್ತಲ್ಲ, ಅದ್ರ ಪಕ್ಕದಲ್ಲಿ ನೋಡಿ ಒಂದು ಫ್ಯೂಸ್ ಇರ್ತದೆ, ಹಿಂಗಿರ್ದು ಹಿಂಗೆ ಕಿತ್ಕೊಂಡ್ ಬಂದ್ಬಿಟ್ರೆ ನಿಮ್ಮ ಇಡೀ ಮನೆ ಕರೆಂಟ್ ಹೋಗ್ಬಿಡ್ತದೆ. ಅಲ್ಲಿ ಫ್ಯೂಸ್ ಹಾಕಿರ್ತೀವಿ. ಫ್ಯೂಸ್ ಯಾಕೆ ಹಾಕಿರ್ತೀವಿ? ಫ್ಯೂಸ್ ಇಸ್ ಕಾಲ್ಡ್ ಸುಸೈಡಿಂಗ್ ಎಲಿಮೆಂಟ್. ಏನ್ ಮಾಡುತ್ತದು? ಜಾಸ್ತಿ ಓವರ್ಲೋಡ್ ಆದ್ರೆ, ಜಾಸ್ತಿ ವೋಲ್ಟೇಜ್ ಬಂದ್ರೆ, 220 ಬದಲಾಗಿ ಅದಕ್ಕೂ ಜಾಸ್ತಿ ಬಂದ್ರೆ ತನ್ನನ್ನು ತಾನು ಸುಸೈಡ್ ಮಾಡಿಕೊಂಡು ಸೊತೋಗ್ಬಿಟ್ಟು ಮನೆಯವ್ರನ್ನೆಲ್ಲ ಬಚಾವ್ ಮಾಡುತ್ತೆ, ತಾನೇ ಸೊತೋಗ್ಬಿಡುತ್ತದು. ಸೊ ಓವರ್ಲೋಡ್ ಆಗೋದನ್ನ ಕಂಟ್ರೋಲ್ ಮಾಡೋದು ಯಾವುದು? ಫ್ಯೂಸ್. ದಟ್ ಈಸ್ ಕಾಲ್ಡ್ ಸುಸೈಡಿಂಗ್ ಎಲಿಮೆಂಟ್. ತನ್ನನ್ನು ತಾನು ಸಾಯಿಸ್ಕೊಂಡು ನಿಮ್ಮ ಮನೆಯನ್ನ ರಕ್ಷಣೆ ಮಾಡ್ತದೆ. ಗೊತ್ತಾಗ್ತಿದೆಯಲ್ಲ? ಇವಾಗ ಬರೋಣ, ಅದರ ಎಲ್ಲಿ ಕನೆಕ್ಟ್ ಮಾಡ್ಬೇಕು ನಾವು? ದಟ್ ಈಸ್ ವಾಟ್ ಹ್ಯಾಪನ್ಸ್ ಇಫ್ ಫ್ಯೂಸ್ ಇಸ್ ಕನೆಕ್ಟೆಡ್ ಟು ಅ ನ್ಯೂಟ್ರಲ್ ವೈಯರ್ ಇನ್ಸ್ಟೆಡ್ ಆಫ್ ಕನೆಕ್ಟಿಂಗ್ ದಿ ಲೈವ್ ವೈಯರ್. ನೀವು ಕರೆಂಟ್ ಬರೋದು ಎಲ್ಲಿಂದ? ಲೈವ್ ವೈಯರ್ ಇಂದ. ಆ ಲೈವ್ ವೈಯರ್ ಅಲ್ಲಿ ಕರೆಂಟ್ ಬರೋದು, ಅದನ್ನ ತಾನೇ ತಡಿಬೇಕಿದು. ಅದ್ರ ಜೊತೆ ತಾನೇ ಯುದ್ಧ ಮಾಡಬೇಕು. ತಡೆಯಕ್ಕಾಗಿಲ್ಲ ಅಂದ್ರೆ ತಾನು ಸುತ್ತೋಗ್ಬೇಕು. ನ್ಯೂಟ್ರಲ್ ವೈಯರ್ ಜೊತೆ ಮಾಡಿದ್ರೆ ಏನು ಪ್ರಯೋಜನ ಆಗುತ್ತೆ? ಆಸ್ ದಿ ಅಪ್ಲಯನ್ಸಸ್ ವಿಲ್ ರಿಮೇನ್ಸ್ ಲೈವ್ ಕ್ಯಾನ್ ರಿಸಲ್ಟ್ ಇನ್ ಫ್ಯಾಟಲ್ ಎಲೆಕ್ಟ್ರಿಕ್ ಶಾಕ್. ಏನಾಗುತ್ತೆ? ಫೇಟಲ್ ಎಲೆಕ್ಟ್ರಿಕ್ ಶಾಕ್ ಅಂತೂ ಆಗ್ತದೆ. ಓಕೆ, ಗ್ರೌಂಡಿಂಗ್ ಆಗಿಲ್ಲ ಅಂತ ಆದ್ರೆ ನಿಮ್ಮ ಮನೆಯಲ್ಲಿ ಕೇಳಿ ನೋಡಿ, ಗ್ರೌಂಡಿಂಗ್ ಆಗಿಲ್ಲ ಅಂದ್ರೆ ಲ್ಯಾಪ್ಟಾಪ್ ಮೊಬೈಲ್ ಏನಾರು ಇಟ್ಕೊಂಡು ಚುಚ್ಚಿ ಆ ಲ್ಯಾಪ್ಟಾಪ್ ಮುಟ್ಟು ನೋಡಿ, ಶಾಕ್ ಹೊಡಿತದೆ. ಗ್ರೌಂಡಿಂಗ್ ಆಗಿಲ್ಲ ಅಂದ್ರೆ ಶಾಕ್ ಹೊಡಿತದೆ. ಸೊ ಫ್ಯೂಸು ಲೈನಿಗೆ ಬಿಟ್ಟು ಯಾವುದಕ್ಕೆ ಕೊಟ್ರೆ ಇಫ್ ದೇ ಕನೆಕ್ಟೆಡ್ ಟು ನ್ಯೂಟ್ರಲ್ ವೈಯರ್ ಡೆಫಿನೆಟ್ಲಿ ಶಾಕ್ ಹೊಡಿತದೆ ನಿಮಗೆ. ಎಲೆಕ್ಟ್ರಿಕ್ ಇಕ್ವಿಪ್ಮೆಂಟ್ ವಿಲ್ ಡ್ಯಾಮೇಜ್ ಆಸ್ ದಿ ಫ್ಯೂಸ್ ವಿಲ್ ನಾಟ್ ವರ್ಕ್. ಫ್ಯೂಸ್ ಈಸ್ ವೆರಿ ಇಂಪಾರ್ಟೆಂಟ್. ಫ್ಯೂಸ್ ಯಾವಾಗ ವರ್ಕ್ ಆಗುತ್ತೆ? ಲೈವ್ ವೈಯರಿಗೆ ಕೊಟ್ರೆ ಕರೆಂಟ್ ಬರೋದನ್ನ ತಡೆದು ತಾನು ಸುಸೈಡ್ ಮಾಡ್ಕೊಂಡು ಸತ್ತೋಗಿ ನಿಮ್ಮ ಮನೆಯನ್ನ ಬಚಾವ್ ಮಾಡುತ್ತೆ. ಬಟ್ ನ್ಯೂಟ್ರಲ್ ಕೊಟ್ರೆ ಕರೆಂಟ್ ಬಂದಿರುತ್ತೆ, ನಿಮ್ಮ ಮನೇಲಿ ಏನಾಗಬೇಕು ಆಗಿರುತ್ತೆ. ಓಕೆ, ಸೊ ಫ್ಯೂಸ್ ವಿಲ್ ನಾಟ್ ವರ್ಕ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಫ್ಯೂಸ್ ವಿಲ್ ನಾಟ್ ವರ್ಕ್. ಇದಕ್ಕೆ ಹಾಫ್ ಮಾರ್ಕ್ಸ್, ಇದಕ್ಕೆ ಹಾಫ್ ಮಾರ್ಕ್ಸ್, ಇದಕ್ಕೆ ಹಾಫ್ ಮಾರ್ಕ್ಸ್. ಓಕೆ, ನೆಕ್ಸ್ಟ್, ದ ವಿಚ್ ಮಿರರ್ ಈಸ್ ಯೂಸ್ಡ್ ಆಸ್ ಅ ರೇರ್ ವ್ಯೂ ಮಿರರ್. ಈಚ್ ಮಿರರ್ ಈಸ್ ಯೂಸ್ಡ್ ಆಸ್ ಅ ರೇರ್ ವ್ಯೂ ಮಿರರ್. ಯಾವ ಮಿರರ್ನ? ರೇರ್ ವ್ಯೂ ಮಿರರ್. ನೀವು ಹೋಗಿ ಪಕ್ಕದಲ್ಲಿ ಬೈಕ್ ಇದೆಯಲ್ಲ, ನಿಮ್ಮ ಮನೆಯಲ್ಲಿ ಕಾರ್ ಇದೆಯಲ್ಲ, ಪಕ್ಕದಲ್ಲಿ ಹಿಂಗೆ ಮಿರರ್ ನೋಡಿ, ಯಾವ ಮಿರರ್ ಹಾಕಿದ್ದಾರೆ ನೋಡಿ.
ಯಾವ ಮಿರರ್ ಹಾಕಿದ್ದಾರೆ ನೋಡಿ, ಯಾವ ಮಿರರ್ ಹಾಕಿದ್ದಾರೆ? ಕಾನ್ಕೇವ್ ಮಿರರ್ ಹಾಕಿದಾರಾ? ಕಾನ್ಕೇವ್ ಮಿರರ್ ಹಾಕಿದಾರ? ಹಾಕಿದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿ. ಕಾನ್ಕೇವ್ ಮಿರರ್ ಏನಾದ್ರು ಹಾಕಿದಿದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿ. ಇಫ್ ಇಟ್ ಈಸ್ ಅ ಕಾನ್ಕೇವ್ ಮಿರರ್ ಏನಾಗ್ತಿತ್ತು? ಇಲ್ಲೊಂದು ಯಾವುದೋ ಚಿಕ್ಕ ಲಾರಿ ಬರ್ತಾ ಇದ್ದಿದ್ರೆ ಅದು ನಿಮಗೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿ, ಗೊತ್ತಾಗುತ್ತೆ. ಎಷ್ಟು ದೊಡ್ಡದು ಕಾಣಿಸ್ತಿತ್ತು ಅದು? ಇಷ್ಟು ದೊಡ್ಡ ಲಾರಿ ಕಂಡ್ಬಿಟ್ಟು ನೀನು ಆ ಮಿರರ್ ನೋಡ್ಕೊಂಡು ಅಯ್ಯೋ ಅಯ್ಯೋ ಇಷ್ಟು ದೊಡ್ಡ ಲಾರಿ ಬರ್ತಾ ಇದೆಯಾ ಅಂದ್ಬಿಡ್ತಿದ್ದೆ. ಬರೋ ಆಬ್ಜೆಕ್ಟ್ ಏನ್ ಕಾಣಿಸ್ಬೇಕು ನಿನಗೆ? ಚಿಕ್ಕದಾಗಿ ಕಾಣಿಸ್ಬೇಕು. ಹತ್ರ 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 ಬಂದ್ರೆ ಸ್ವಲ್ಪ ದೊಡ್ಡದಾಗ್ತಾ ಹೋಗ್ಬೇಕು. ಆವಾಗ ಏನ್ ಅನ್ಸುತ್ತೆ ನಿನಗೆ? ಓ ಹತ್ರ ಬರ್ತಾ ಇದೆ ಅಂತ ಅನ್ಸುತ್ತಲ್ಲ. ಅದು ಯಾವ ಮಿರರ್ ಅಲ್ಲಿ? ಇನ್ ವಿಚ್ ಮಿರರ್? ಇಟ್ ಈಸ್ ಕಾನ್ವೆಕ್ಸ್ ಮಿರರ್. ಕಾನ್ವೆಕ್ಸ್ ಮಿರರ್. ಇಫ್ ದ ಆಬ್ಜೆಕ್ಟ್ ಈಸ್ ಹಿಯರ್, ಇಮೇಜ್ ಸ್ಟಾರ್ಟ್ ಹಿಯರ್. ದೂರ ಇದ್ರೆ 0, ಸ್ವಲ್ಪ ಹತ್ರ ಬಂದ್ರೆ, ಸ್ವಲ್ಪ ಹತ್ರ ಬಂದ್ರೆ, ಸ್ವಲ್ಪ ಹತ್ರ ಬಂದ್ರೆ, ಸ್ವಲ್ಪ ಹತ್ರ ಬಂದ್ರೆ, ಸ್ವಲ್ಪ ಹತ್ರ ಬಂದ್ರೆ ಸ್ವಲ್ಪ ದೊಡ್ಡದಾಗ್ತಾ ಬರ್ತದೆ. ಅಂದ್ರೆ ಯಾವ್ದು ಯೂಸ್ ಮಾಡ್ಬೇಕು ನಾವು? ಕಾನ್ವೆಕ್ಸ್. ಕಾನ್ವೆಕ್ಸ್. ಕಾನ್ವೆಕ್ಸ್ ಮಿರರ್ ನ ಯೂಸ್ ಮಾಡಬೇಕು. ವಿಚ್ ಮಿರರ್ ಐ ಹ್ಯಾವ್ ಟು ಯೂಸ್? ಕಾನ್ವೆಕ್ಸ್ ಮಿರರ್ ಯು ಹ್ಯಾವ್ ಟು ಯೂಸ್. List any 2 suggestions to avoid the overload in the domestic electric circuit. ಆವಾಗಲೇ ಹೇಳಿದ್ನಲ್ಲ, ಫ್ಯೂಸ್ ಯೂಸ್ ಮಾಡಬೇಕು, ಓವರ್ಲೋಡ್ ಆಗಬಾರ್ದು. ಆ್ಯಂಡ್ ಮಲ್ಟಿಪಲ್ ಒಂದೇ ಸಾಕೆಟ್ಗೆ 4-5 ಸ್ವಿಚ್ ಹಾಕೋದನ್ನ ತಪ್ಪಿಸಬೇಕು. ಆ್ಯಂಡ್ ಎಲೆಕ್ಟ್ರಿಕಲ್ ಡಿವೈಸ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ನೋಡಬೇಕು, ಇದ್ರೆ ಅದನ್ನು ಸರಿ ಮಾಡಬೇಕು. ಸೊ ದೀಸ್ ಆರ್ ದಿ ಎನಿ 2 ಲಿಸ್ಟ್ 2 ಸಜೆಷನ್ ಅಂತ ಕೇಳಿದ್ದಾರೆ. ಯಾವುದಾದ್ರೂ ಒಂದು 2 ಸಜೆಷನ್ ಬರೀರಿ. ಮೊದಲು ಏನು ಕೊಟ್ಟಿದ್ದೀವಲ್ಲ ಅದೇ ಇದಕ್ಕೆ ಆನ್ಸರ್. ಓಕೆ, ನೆಕ್ಸ್ಟ್ ಒನ್. ರೈಟ್ ದ ಸಿಂಬಲ್ ಆಫ್ ದಿ ಫಾಲೋವಿಂಗ್ ಕಾಂಪೋನೆಂಟ್ ಯೂಸ್ಡ್ ಇನ್ ದಿಸ್. ಸೊ ಡ್ರೈ ಸೆಲ್ ಸಿಂಬಲ್ ರಿಯೋಸ್ಟಾಟ್ ಆವಾಗಲೇ ಆಗಿದೆ. ಏನು ರಿಯೋಸ್ಟಾಟ್ದು? ಒಂದು ರೆಸಿಸ್ಟರ್ ಬರೀರಿ. ಇಟ್ ಈಸ್ ವೇರಿಯಬಲ್ ರೆಸಿಸ್ಟರ್. ಈಗ ಹಾಕಿ ಆರ್ ರೆಸಿಸ್ಟರ್ ಬರೀರಿ, ಅದಕ್ಕೊಂದು ಆರೋ ಮಾರ್ಕ್ ಹಾಕಿ. ದಟ್ಸ್ ಇಟ್. ಡ್ರೈ ಸೆಲ್ ಅಂತ ಕೇಳಿದಾನೆ. ಸೆಲ್ ಅಂದ್ರೆ ಏನು? ಬ್ಯಾಟ್ರಿ. ಬ್ಯಾಟ್ರಿ ಹೇಗೆ ಬರೀತೀರಾ? ಒಂದು ಹೈಯರ್ ಪೊಟೆನ್ಷಿಯಲ್, ಒಂದು ಲೋವರ್ ಪೊಟೆನ್ಷಿಯಲ್, ಹೀಗೆ ಬರೆದ್ಬಿಟ್ರೆ ಆಯ್ತು. ಒಂದು ಪ್ಲಸ್, ಒಂದು ಮೈನಸ್. ದಿಸ್ ಈಸ್ ಡ್ರೈ ಸೆಲ್. ಮುಗ್ದೇ ಹೋಯ್ತು. ವೆರಿ ಈಸಿ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಅಬ್ಸರ್ವ್ ದಿ ಬಿಲೋ ಫಿಗರ್. ವೆನ್ ಸ್ವಿಚ್ ಇಸ್ ಕ್ಲೋಸ್ಡ್, does B end of the solenoid attracts N end of the bar magnet? Clarify. ನೋಡಿ, ಈ ಥರ ಎಲ್ಲ ಕ್ವಶನ್ ಕೊಟ್ಟಾಗ ಔಟ್ ಆಫ್ ಔಟ್ ತೆಗಿಬೇಕು ಅಂತ ಯಾರಿದ್ದೀರಲ್ಲ, ಅವರು ತಲೆಯಲ್ಲಿ ಒಂಚೂರು ಬುದ್ಧಿ ಇದ್ದರೆ ಅದನ್ನು ಯೂಸ್ ಮಾಡಿ. ಬುದ್ಧಿ ಇರಬೇಕು, ಅದು ಟೈಮಿಂಗ್ ಯೂಸಿಗೆ ಬರಬೇಕು. ನನ್ನ ಹತ್ರ ಬುದ್ಧಿ ಇದೆ ಸಾರ್, ಸಿಕ್ಕಾಪಟ್ಟೆ ಬುದ್ಧಿವಂತ ಸಾರ್, ಬಟ್ ಎಕ್ಸಾಮ್ ಟೈಮಲ್ಲಿ ವರ್ಕ್ ಆಗ್ತಿಲ್ಲ ಮೈಂಡು. ಏನು ಪ್ರಯೋಜನ? ಏನು ಪ್ರಯೋಜನ. ಬುದ್ಧಿ ಇರಬೇಕು, ಎಕ್ಸಾಮ್ ಟೈಮಲ್ಲಿ ವರ್ಕ್ ಆಗಬೇಕದು. ಓಕೆ, ಸೊ ನಾವು ಇಲ್ಲಿ ಬರೋಣ. ಇಲ್ಲಿ ನೋಡಿ, ಇಲ್ಲಿಂದ ನೆಗೆಟಿವ್ ಸೈಡ್ ಇಂದ ಕರೆಂಟ್ ಬರುತ್ತೆ. ಕರೆಂಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಾನ್ ಅಂದ್ರೆ ನೆಗೆಟಿವ್. ಇದು ಪಾಸಿಟಿವ್ ಸೈಡ್. ಇಲ್ಲಿಂದ ಕರೆಂಟ್ ಬರಲ್ಲ. ಕರೆಂಟ್ ಎಲ್ಲಿಂದ ಬರುತ್ತೆ? ನೆಗೆಟಿವ್ ಸೈಡ್ ಆಫ್ ದಿ ಬ್ಯಾಟ್ರಿಯಿಂದ ಬರುತ್ತೆ. ಸೊ ನೆಗೆಟಿವ್ ಸೈಡ್ ಆಫ್ ದಿ ಬ್ಯಾಟ್ರಿಯಿಂದ ಬರುತ್ತೆ. ಇಲ್ಲಿಂದ ಕರೆಂಟ್ ಬರುತ್ತೆ, ಹಿಂಗ್ ಹೋಗುತ್ತೆ. ನೋಡ್ಕೊಳ್ಳಿ ಒಂದ್ಸಾರಿ. ನೋಡ್ಕೊಳ್ಳಿ. ಇಫ್ ಐ ರೈಟ್ ಹಿಯರ್, ಇಲ್ಲಿ ನೋಡಿ, ಇಫ್ ಐ ರೈಟ್ ಹಿಯರ್ ಎನ್, ನೋಡಿ ಟೋಯಿಂಗ್ ನೋಡಿ, ಅದೇ ಡೈರೆಕ್ಷನ್ ಇದೆಯಾ? ನೋಡಿ ಎಲ್ರು ಒಂದ್ಸಾರಿ ನೋಡಿ, ಅದೇ ಡೈರೆಕ್ಷನ್ ಇದೆಯಾ? ನೋಡ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಳ್ಳಿ ಹೇಗಿದೆಯಾ ಅದು. ಇಲ್ಲಿ ನೋಡಿ, ದಿಸ್ ಈಸ್ ಎನ್ ಅಂತ ಬರೆದ್ರೆ ನೋಡಿ, ಈ ತಲೆ ಇದೆಯಲ್ಲ ಹಿಂಗ್ ಮಾಡಿ, ಈ ಬುಡ ಇದೆಯಲ್ಲ ಹಿಂಗ್ ಮಾಡಿ, ಇದೇ ಡೈರೆಕ್ಷನ್ ಇದೆಯಾ ನೋಡಿ ಕರೆಂಟು. ಎಸ್, ದೆನ್ ಇಟ್ ಆಕ್ಟ್ಸ್ ಲೈಕ್ ಅ ಎನ್ ಪೋಲ್. ವಾಟ್ ಅಬೌಟ್ ದಿಸ್ ಒನ್? ದಿಸ್ ಇಸ್ ಆಲ್ಸೋ ಎನ್ ಪೋಲ್. ಇದು ಎನ್ನು ಅಟ್ರಾಕ್ಟ್ ಆಗ್ತದ? ಇಲ್ಲ. ಇಟ್ ವಿಲ್ ರಿಪಲ್. ಸೊ ಏನಂತ ಕ್ವಶನ್? ವೆನ್ ಸ್ವಿಚ್ ಇಸ್ ಕ್ಲೋಸ್, ಡಸ್ ಬಿ ಎಂಡ್ ಆಫ್ ದಿ solenoid attract N end of the bar magnet? Answer is no. Answer is no.
Why? Whenever the current is flowing in anti-clockwise direction, ಯಾವುದು anti-clockwise. ಈ ಕಡೆ ಬಂದ್ರೆ clockwise, ಈ ಕಡೆ ಹೋದ್ರೆ anti-clockwise. Anti-clockwise direction, this acts like n pole. N pole. Is n pole attract each other? No sir, repel each other sir. ಮೇಷ್ಟ್ರೆ ಅಟ್ರಾಕ್ಟ್ ಮಾಡುತ್ತಾ ಮೇಷ್ಟ್ರೆ? ಇಲ್ಲ ಮೇಷ್ಟ್ರೆ, ಅದು ರಿಪಲ್ ಮಾಡ್ತದೆ. ಯಾವಾಗ? ಇಫ್ ಇಟ್ ಈಸ್ ಆಂಟಿ ಕ್ಲಾಕ್ ವೈಸ್ ಇದ್ರೆ ಎನ್, ಆಂಟಿ ಎನ್ ಗೊತ್ತಾಗ್ತಿದ್ಯಾ? ಆಂಟಿ ಎನ್ ನೋಡಿ, ಎನ್ ಬರೀರಿ, ಆಂಟಿ ಎನ್. Clear? Next. Answer is no. Why? If the current is flowing in anti-clockwise direction, that acts like a solenoid, acts like a n pole. N pole repel each other. Right? Next. Answer the following question. That is 2 marks. 3 questions you have to answer. Each question carry through 2 marks. 3 ಕ್ವಶನ್ ಬರೀಬೇಕು, 2 ಮಾರ್ಕ್ಸ್ ಒಂದಕ್ಕೆ, 3 ಕ್ವಶನ್ ಬರೀಬೇಕು. ಓಕೆ. ನೌ ವಾಟ್ ಈಸ್ ದ ಕಲರ್ ಆಫ್ ಡೇಂಜರ್ ಸಿಗ್ನಲ್ ಲೈಟ್ ಅಂಡ್ ಇಟ್ ಈಸ್ ಕಲರ್ ಪ್ರಿಫರ್ಡ್? ವೈ ದಟ್ ಕಲರ್ ಈಸ್ ಪ್ರಿಫರ್ಡ್ ಅಂತ. ಸಿಗ್ನಲ್ಗೆ ಹೋಗಿದ್ರಾ? ನಿಮ್ಮೂರಲ್ಲಿ ಸಿಗ್ನಲ್ ಇದೆಯಾ? ಇಲ್ಲ ಅಂದ್ರೆ ಬೆಂಗಳೂರಿಗೆ ಬನ್ನಿ, ಮೀಟ್ರಿಗೂ ಸಿಗ್ನಲ್ ಇದೆ. ಯಾವ ಕಲರ್ ಇದೆ ನೋಡಿ. ಸ್ಟಾಪ್ ಅಂತ ಹೇಳಕ್ಕೆ ಯಾವ ಕಲರ್ ಯೂಸ್ ಮಾಡ್ತಾನೆ? ರೆಡ್ ಕಲರ್. Why? Danger, that is what color is a danger signal is? ಯಾವ ಕಲರ್ ಅಂತ ಹೇಳಿದೆ? ರೆಡ್. ಅದು ನಿಮಗೂ ಗೊತ್ತು, ನಾನು ಮತ್ತದನ್ನ ಹೇಳೋದು ಬೇಡ. ರೆಡ್ ಕಲರ್ ಬಂದಿರ್ತದೆ, ರೆಡ್ ಕಲರ್. ಡೇಂಜರ್ ಸಿಗ್ನಲ್ ಈಸ್ ರೆಡ್ ಕಲರ್. ಪಕ್ಕದ್ದು ಇನ್ನೊಂದು ಸಿಗ್ನಲ್ ಬರೋದು ಯೆಲ್ಲೋ ಕಲರ್, ಅದಾದ್ಮೇಲೆ ಬರೋದು ಗ್ರೀನ್ ಕಲರ್ ಅಲ್ವಾ? ಅದಾದ್ಮೇಲೆ ಬರೋದು ಗ್ರೀನ್ ಕಲರ್. ಡೇಂಜರ್ ಸಿಗ್ನಲ್ ಯಾವುದು? ರೆಡ್. ವೈ? ಡೇಂಜರ್ ಸಿಗ್ನಲ್ ಈಸ್ ರೆಡ್. ವೈ? ಬಿಕಾಸ್ ವಿಬ್ ಗೇರ್ ಕೇಳಿದಿರಾ? ವೈಲೆಟ್ಟು ಕೇಳಿದಿರಾ? ಇಲ್ಲ. ಇಂಡಿಗೋ, ಬ್ಲೂ, ಅಟ್ ಲಾಸ್ಟ್ ರೆಡ್ದು ವೇವ್ ಲೆಂತ್ ಈಸ್ ಲಾರ್ಜ್. ಇಲ್ಲೆಲ್ಲೋ ಒಂದು ಪಾರ್ಟಿಕಲ್ ಬಂದ್ರೆ ಏನಾಗುತ್ತೆ? ಇದು ದಾಟ್ಕೊಂಡು ಬಂದ್ಬಿಡ್ತದೆ. ನೀನು ಎಷ್ಟು ದೂರ ಇದ್ರೂ ಕಾಣಿಸುತ್ತೆ ಅಲ್ಲ, ಅದಕ್ಕೊಂದು ಲಿಮಿಟ್ ಇದೆ. ಬಟ್ ಬೇರೆ ಕಲರ್ಗಿಂತ ದೂರ ಕಾಣಿಸುತ್ತೆ. ವೈ? ವೇವ್ ಲೆಂತ್ ಜಾಸ್ತಿ ಇರೋದ್ರಿಂದ ದಾಟ್ಕೊಂಡು ನಿನ್ನ ಹತ್ರ ಬರ್ತದೆ, ಹಂಗೆ ಕಾಣಿಸುತ್ತೆ ರೆಡ್ ಕಲರ್. ಡೇಂಜರ್ ಸಿಗ್ನಲ್ ಯಾವಾಗಲೂ ನಿಮಗೆ ಕಾಣಿಸ್ಬೇಕಲ್ವಾ? ವೇವ್ ಲೆಂತ್ ಈಸ್ ಮೋರ್, ಫ್ರೀಕ್ವೆನ್ಸಿ ಈಸ್ ಲೆಸ್. ಬೇರೆ ತಗೊಂಡ್ರೆ, ಇದು ತಗೊಳ್ಳಿ, ವೈಲೆಟ್ ತಗೊಳ್ಳಿ, ವೇವ್ ಲೆಂತ್ ಈಸ್ ಲೆಸ್. ಏನಾಗುತ್ತಿಲ್ಲ, ಒಂದು ಪಾರ್ಟಿಕಲ್ ಸಿಕ್ಕಿದ್ರೆ ನಿನ್ನವ್ರಿಗೆ ಬರೋದೇ ಇಲ್ಲ, ಸ್ಕ್ಯಾಟರ್ ಆಗಿ ಹೋಗ್ಬಿಡ್ತದೆ, ನಿನ್ನ ಹತ್ರಕ್ಕೆ ಬರೋದೇ ಇಲ್ಲ. ನೀನು 1 ಕಿಲೋಮೀಟ್ರಿಂದ ಹಿಂಗೆ ನೋಡ್ತಾ ಇದ್ರೆ ಹಂಗೆ ಹಿಂಗೆ ನೋಡ್ತಾ ಇರಬೇಕು, ಪೈಲಟ್ ಲೈಟ್ ಬರೋದೇ ಇಲ್ಲ, ಆನ್ ಆಗಿದೆ ಇಲ್ಲ ಅಂತಲೇ ಗೊತ್ತಾಗಲ್ಲ. ವೈ? ಮಧ್ಯದಲ್ಲಿ ಸ್ಮಾಲ್ ಪಾರ್ಟಿಕಲ್ ಸಿಗುತ್ತೆ, ಡಸ್ಟ್ ಪಾರ್ಟಿಕಲ್ಲು ಸ್ಕ್ಯಾಟರ್ಡ್ ಆಗಿ ಹೋಗ್ಬಿಡುತ್ತೆ. ಕ್ಲಿಯರ್? ಇಲ್ಲಿ ಬೇಡ. ಬಿಕಾಸ್ ರೆಡ್ ಕಲರ್ ಈಸ್ ಸ್ಕ್ಯಾಟರ್ಡ್ ಲೀಸ್ಟ್ ಸ್ಕ್ಯಾಟರ್ಡ್ ಇನ್ ದ ಅಟ್ಮಾಸ್ಫಿಯರ್ by fog or smoke or rain, as the red color has a longest wavelength ಇರೋದ್ರಿಂದ ಸ್ಕ್ಯಾಟರಿಂಗ್ ಈಸ್ ಲೆಸ್, ಸ್ಕ್ಯಾಟರ್ಡ್ ಈಸ್ ಲೆಸ್. ಲೀಸ್ಟ್ ಯಾವುದು? ಸ್ಕ್ಯಾಟರ್ಡ್ ಈಸ್ ಲೀಸ್ಟ್. ಒಂದು ಡಸ್ಟ್ ಪಾರ್ಟಿಕಲ್ ಸಿಕ್ಕಿದ್ರೆ ಹಿಂಗೆ ಹೊಡೆದು ಸ್ಕ್ಯಾಟರ್ ಆಗಲ್ಲ, ದಾಟ್ಕೊಂಡು ಬರ್ತದೆ. ಅದೇ ಬೇರೆ ಕಲರ್ ಆದರೆ ಸ್ಕ್ಯಾಟರ್ ಆಗಿ ಹೊಟ್ಟೋಗ್ಬಿಡುತ್ತೆ, ನಿನ್ನವರೆಗೆ ಬರೋದೇ ಇಲ್ಲ. ಹಾಗಾಗಿ ರೆಡ್ ಕಲರ್ ಯೂಸ್ ಮಾಡಬೇಕು. ಅಮಾಂಗ್ ದಿ ನೈಕ್ರೋಮ್ ಅಂಡ್ ಕಾಪರ್ ವೈರ್, ವಿಚ್ ಆಫ್ ದಿ ವೈರ್ ಈಸ್ ಯೂಸ್ಡ್ ಫಾರ್ ಎಲೆಕ್ಟ್ರಿಕ್ ಫ್ಯಾನ್ ಅಂಡ್ ಇನ್ ದ ಕಾಯಿಲ್ ಆಫ್ ದಿ ಎಲೆಕ್ಟ್ರಿಕ್ ಹೀಟರ್ ಅಂಡ್ ವೈ ಅಂತ ಕೇಳಿದ್ದಾರೆ. ಸೊ ಯಾವ್ದ್ರಲ್ಲಿ ಯೂಸ್ ಮಾಡೋದು ಕೇಳ್ತಾ ಇರೋದವರು? ಯಾವ್ಯಾವ್ದ್ರಲ್ಲಿ?
ಒಂದು ವೈರ್ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ಫ್ಯಾನ್. ಅವ್ನು ಫ್ಯಾನ್ ಬದಲಾಗಿ ಎಕ್ಸಾಂಪಲ್ ಟ್ಯೂಬ್ ಲೈಟ್ ಅಂತ ಕೇಳ್ಬೋದ್ರಿ, ಆ ಲೈಟ್ ಅಂತ ಕೇಳ್ಬೋದ್ರಿ, ಫ್ರಿಜ್ಜು ಅಂತ ಕೇಳ್ಬೋದ್ರಿ. ಅವನು ಏನು ಬೇಕಾದ್ರೂ ಕೇಳ್ಬೋದು, ಅವನು ಇಷ್ಟ ಅದು. ಓಕೆ, ಫ್ಯಾನ್ ಬದಲಾಗಿ ಯಾವುದಾದ್ರೂ ನಾರ್ಮಲ್. ಆ್ಯಂಡ್ ಇನ್ನೊಂದು ಎಲೆಕ್ಟ್ರಿಕ್ ಹೀಟರ್ ಅಂತ ಕೇಳ್ಬೋದ್ರಿ, ಐರನ್ ಬಾಕ್ಸ್ ಅಂತ ಕೇಳ್ಬೋದು. ಎನಿ ಡಿವೈಸ್ ವಿಚ್ ಹೀಟ್ ರಿಕ್ವೈರ್ಡ್. ಹೀಟ್ ಯಾವುದಕ್ಕೆ ಬೇಕೋ ಅದಕ್ಕೆ ರೆಸಿಸ್ಟೆನ್ಸ್ ಜಾಸ್ತಿ ಇರಬೇಕು. ವೈ ಆಸ್ ರೆಸಿಸ್ಟೆನ್ಸ್ ಇಸ್ ಮೋರ್ heat is more. As resistance is more, heat is more. ಎಲ್ಲೆಲ್ಲಿ ನಿಮ್ಗೆ ಹೀಟ್ ಬೇಕೋ ಅಲ್ಲೆಲ್ಲ ರೆಸಿಸ್ಟೆನ್ಸ್ ಜಾಸ್ತಿ ಬೇಕು. ಎಲ್ಲೆಲ್ಲ ಲೈಟ್ ಬೇಕೋ, ಲೈಟು, ಫ್ರಿಜ್ಜು, ಫ್ಯಾನು ತಿರುಗೋದು. ಫ್ಯಾನ್ ಹೀಟ್ ಆಗಬೇಕಾ? ಟ್ಯೂಬ್ ಲೈಟ್ ಹೀಟ್ ಆಗಬೇಕಾ? ಲೈಟ್ ಬೇಕು, ಫ್ಯಾನ್ ತಿರುಗಬೇಕು, ಹೀಟ್ ಆಗಬಾರ್ದು. ಅಂದರೆ ರೆಸಿಸ್ಟೆನ್ಸು ಕಮ್ಮಿ ಇರಬೇಕು. ಇನ್ ಅದರ್ ವರ್ಡ್ಸ್ ರೆಸಿಸ್ಟಿವಿಟಿ ಅಲ್ಲಿ ವಿಲ್ ಟಾಕ್ ಅಬೌಟ್ ರೆಸಿಸ್ಟಿವಿಟಿ. ಓಕೆ, ರೆಸಿಸ್ಟಿವಿಟಿ ನೋಡ. ದ ಕಾಪರ್ ವೈರ್ ಈಸ್ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ಫ್ಯಾನ್ ಬಿಕಾಸ್ ಇಟ್ ಹ್ಯಾಸ್ ಲೋ ರೆಸಿಸ್ಟೆನ್ಸ್. ಫ್ಯಾನ್ ಏನ್ ಬೇಕು ಅಂತ ಹೇಳಿದೆ ನಾನು, ರೆಸಿಸ್ಟೆನ್ಸ್ ಕಮ್ಮಿ ಇರಬೇಕು, ಸೊ ದಟ್ ಕರೆಂಟ್ ಫ್ಲೋ ಈಸಿಯಾಗಿ ಆಗಬೇಕು. Nichrome wire is used for the electric heater. Why? Because it has high resistance. High resistance ಇದ್ರೆ ಏನಾಗುತ್ತೆ ಅಂತ ಹೇಳಿದೆ ನಾನು, ಹೀಟ್ ಆಗುತ್ತೆ, ಎನರ್ಜಿ ಡೆವಲಪ್ ಆಗುತ್ತೆ. ಈಕ್ವೇಶನ್ ಅಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಎನರ್ಜಿ ಇಸ್ ಈಕ್ವಲ್ ಟು I²RT. ನಿಮ್ಗೆ ಅರ್ಥ ಆಗಲ್ಲ, ಐ ನೋ. ಆಸ್ ರೆಸಿಸ್ಟೆನ್ಸ್ ಈಸ್ ಮೋರ್, heat is more. As resistance is more, heat is more. Clear? Next. Now, draw the diagram indicating the field lines of the magnetic field around a current carrying state conductor. ಆವಾಗಲೇ ಹೇಳಿದೆ ನಾನು, ಸ್ಟೇಟ್ ಕಂಡಕ್ಟರ್ ನೋಡಿ ಸ್ಟೇಟ್ ಕಂಡಕ್ಟರ್ ಹಿಂಗೆ ಇಟ್ಕೊಂಡಿದೆ ಅಂತ ಅಂದ್ಕೊಳ್ಳೋಣ. ಹೇಗೆ ಸೊ ಕರೆಂಟ್ ಕ್ಯಾರಿಂಗ್ ಹೀಗೆ ಇಟ್ಕೊಂಡಿದೆ ಅಂತ ಅಂದ್ಕೊಳ್ಳೋಣ. ಸೇ ಫಾರ್ ಎಕ್ಸಾಂಪಲ್ ಈ ಪೆನ್ನಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ, ಹಿಂಗೆ ಇಟ್ಕೊಳ್ಳಿ. ಹೆಬ್ಬೆರಳು ಇದೆಯಲ್ಲಪ್ಪ, ಅದನ್ನ ಹಿಂಗೆ ಇಟ್ಕೊಂಡ್ರಾ ಇದೇ ನಿನ್ನ ಡೈರೆಕ್ಷನ್ ಆಫ್ ಕರೆಂಟ್. ಈ ಬೆರಳು ಇದೆಯಲ್ಲಪ್ಪ, ಹಿಂಗೆ ಸುತ್ತಿ ಇದ್ಯಾವುದು ಕರೆಂಟು. ಈ ಸುತ್ತ ಇದ್ರಲ್ಲ ಇದ್ಯಾವುದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ನೋಡಿ, ಸುತ್ತಿ ಅದನ್ನ ಸುತ್ತಿ ಯಾವ ಕಡೆ? ಆಂಟಿ ಕ್ಲಾಕ್ ವೈ ಡಿರೆಕ್ಷನ್. ದಿಸ್ ಈಸ್ ಕರೆಂಟ್, ದಿಸ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲ ಸರ್, ಇಲ್ಲಿ ನೀವು ಉಲ್ಟಾ ತೋರಿಸ್ಬಿಟ್ಟಿದ್ರಿ ಸರ್. ಹಾ ಸರ್, ಉಲ್ಟಾ ತೋರಿಸ್ಬಿಟ್ಟಿದ್ರಿ. ಹಿಂಗೆ ಇಟ್ಕೊಳ್ಳಿ ಮೇಷ್ಟ್ರೆ, ಹಿಂಗೆ ಇಟ್ಕೊಳ್ಳಿ. ಸುತ್ತಿ. ಇವಾಗ ಹೆಂಗ್ ಬಂತು? ಇವಾಗ ಸುತ್ತಿದ್ರೆ ಹೆಂಗ್ ಬಂತು? Clockwise direction. So it is current. If it is like this, then clockwise direction. Yawaga, if the current is coming down, clockwise direction. If it is current up, anti-clockwise direction. Nodi? Down, clockwise direction. Clear? Next. Now, define the phenomena expressed in the below given figure. Which color does H and M represent here? That is a white color. It is a prism. Definitely, this phenomenon is called as dispersion. What do you meaning of dispersion, sir? ಸಾರ್, ಡಿಸ್ಪರ್ಷನ್ ಅಂದ್ರೆ ಏನು ಗುರುಗಳೇ? ಮೇಷ್ಟ್ರೆ ಡಿಸ್ಪರ್ಷನ್ ಅಂದ್ರೆ ಏನು? ಮೇಷ್ಟ್ರೆ ಡಿಸ್ಪರ್ಷನ್ ಅಂದ್ರೆ ವೈಟ್ ಲೈಟ್ ಈಸ್ ಡಿವೈಡೆಡ್ ಇಂಟು ಆರ್ ಸ್ಪ್ಲಿಟ್ ಇಂಟು
It's a constituent colors. Constituent colors. Constituent colors. Yav colors sir? Yav color mestre? Madam, yav coloru? Yav coloru? Vibgayar. Vibgayar. Violet to red. Violet to red. V-I-B-G-A-R. V-I-B, Vibgayar. G-R. So finally it is red. Initial it is violet. Violet in the red. Violet color, more dispersion. Red color, less dispersed. Violet, more. Red, less. Violet, more. Red, less. Violet, more. Red, less. Violet, more. Red, less. So, violet to red. Violet to red. Highest ಯಾವುದು ಡಿಸ್ಪರ್ಸ್ ಆಗಿರೋದು? Highest ಯಾವುದು ಡಿಸ್ಪರ್ಸ್ ಆಗಿರೋದು? Violet. ಕಡಿಮೆ ಯಾವುದು? Red. ಸೊ H is red. M ಕೇಳಿದಾನೆ ನೋಡೋಣ. V I ಅದು ವಿಬ್ ಬ್ಲೂ. M is blue. M is blue. P is violet. N is indigo. Violet, indigo, blue, so on. Gray, white, and so on. Okay. Last one is red. Red. Last one is red. Violet to red. Vibgayar, 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 Vibgayar. So this is violet, indigo, blue, up to red color. Clear? So H is highest, lowest dispersion ಯಾವುದು? ರೆಡ್ ಕಲರ್. ಹೈಯೆಸ್ಟ್ ಡಿಸ್ಪರ್ಷನ್ ಯಾವುದು? ವೈಲೆಟ್. ಅವನು ಕೇಳಿದ್ದು ಎಮ್ ಯಾವುದು ಅಂತ. VIB, ವಿಬ್. ಬಿ ಅಂದ್ರೆ ಬ್ಲೂ. ದ ಥರ್ಡ್ ಒನ್ ಈಸ್ ಬ್ಲೂ. ಅಕಾರ್ಡಿಂಗ್ ಟು ದರ್ ವೇವ್ ಲೆಂತ್ ದರ್ ಡಿಸ್ಪರ್ಷನ್ ಈಸ್ ಮೋರ್. ಯಾವುದ್ರದ್ದು ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೋ ಅಂದ್ರೆ ವೈಲೆಟ್ ಕಲರ್ ಫ್ರೀಕ್ವೆನ್ಸಿ ಜಾಸ್ತಿ, ಅದು ಜಾಸ್ತಿ ಡಿಸ್ಪರ್ಸ್ ಆಗುತ್ತೆ. ಯಾವುದ್ರ ಫ್ರೀಕ್ವೆನ್ಸಿ ಕಡಿಮೆನೋ ಅದು ಕಮ್ಮಿ ಡಿಸ್ಪರ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್. How does the resistance of the conductor related to the length of the conductor and the area of cross section? Current electricity. ನೋಡಿ ಇದೊಂದು ವೈರ್ ಅಂತ ತಗೊಂಡ್ರೆ the opposition of the wire, for example ಸಣ್ಣ ಪೈಪ್, ಅದರಲ್ಲಿ ತೂರ್ಸ್ಕೊಂಡು ಹೋಗಿ ಅಂತ ಹೋಗೋದ್ರ ಆಗುತ್ತ? ಓಕೆ, ಅದ್ರ ಏರಿಯಾ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ನಿನ್ಗೆ ಒಳಗಡೆ ಹೋಗೋದ ಕಷ್ಟ ಆಗುತ್ತೆ. ಅಂದ್ರೆ ಅದು ರೆಸಿಸ್ಟೆನ್ಸ್ ಅಷ್ಟು ಜಾಸ್ತಿ ಇರುತ್ತೆ. ತೂರ್ಸ್ಕೊಂಡು ಹೋಗು, 1 ಮೀಟ್ರ್ ಹೋಗು ಪುಟ, ಹೋಗ್ತೀಯನೋ? 1 ಮೀಟ್ರ್ ಹೋಗ್ತೀನಿ. 1 ಕಿಲೋಮೀಟರ್ ಹೋಗ್ತೀಯನೋ? ಆಗಲ್ಲ. ಅಂದ್ರೇನು? ಆಸ್ ಲೆಂತ್ ಇನ್ಕ್ರೀಸಸ್ resistance increases. Directly proportional, English. As length increases, resistance increases. As area increases, resistance decreases. As area increases, resistance decreases. As area increases, resistance decreases. Okay? How does resistance of the conductor related to the length and the area of cross section? Length geno directly proportional to, area geno inversely proportional to. Directly proportional to length, inversely proportional to area. Directly proportional to length, inversely proportional to area. Clear? Next. The resistivity of some material found at 20 degrees Celsius given in the table. Look at this and answer the following question. So materials and resistivity. So silver resistivity is this. This is star under into 10 raised to -8. Copper is this. Tungsten is this. Nichrome is this. Which is better conductor among the silver and copper? Silver and copper ಅಲ್ಲಿ ಒಳ್ಳೆ ಕಂಡಕ್ಟರ್ ಯಾವುದು ಅಂತ ಕೇಳಿದಾನೆ. ಚೆಕ್ ಫಾರ್ ದಿ ರೆಸಿಸ್ಟಿವಿಟಿ. ಸಿಲ್ವರ್ ರೆಸಿಸ್ಟಿವಿಟಿ ನೋಡಿ 1.6 into 10⁻⁸. ಕಾಪರ್ ನೋಡಿ 1.63 into 10⁻⁸. ಯಾವ ಜಾಸ್ತಿ ಇದೆ ರೆಸಿಸ್ಟಿವಿಟಿ? ಕಾಪರು. ಕಾಪರ್ ಇಸ್ ನಾಟ್ ಅ ಗುಡ್ ಕಂಡಕ್ಟರ್, ಸಿಲ್ವರ್ ಇಸ್ ಅ ಗುಡ್ ಕಂಡಕ್ಟರ್. ಯಾವುದ್ರದ್ದು ರೆಸಿಸ್ಟಿವಿಟಿ ಕಮ್ಮಿನೋ ಅದು ಕಂಡಕ್ಟಿವಿಟಿ ಜಾಸ್ತಿ. ಸೊ ಸಿಲ್ವರ್ ಇಸ್ ದ ಆನ್ಸರ್ ಬಿಕಾಸ್ extremely low resistivity than that of the copper. So silver ಹೇಳಿದ್ದಕ್ಕೆ 1 ಮಾರ್ಕ್ ಸಿಗುತ್ತೆ. ನೆಕ್ಸ್ಟ್ ಏನು ಕೇಳಿದ್ದಾರೆ? ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಬೆಟರ್?
ಅಮಾಂಗ್ ದಿ ಸಿಲ್ವರ್ ಅಂಡ್ ಕಾಪರ್ ಅಂತ ಹೇಳಿದ್ದಾರೆ. ಸಿಲ್ವರ್ ಇಸ್ ದ ಆನ್ಸರ್. ವೈ ಅಂತ ಕೇಳಿದ್ದಾನೆ. ವೈ resistivity of silver is less than the resistivity of the copper. Alloy are used in an electric heater device. Why ಅಂತ ಕೇಳಿದಾನೆ. Alloy have a high electrical resistivity. So resistivity is very 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 high in alloy. That's why they are used in heating device. ಇದನ್ನ ಯೂಸ್ ಮಾಡ್ರೆ ಏನಾಗುತ್ತೆ ಸರ್? ತುಂಬಾ ಹೀಟ್ ಅಂದ್ರೆ ಕರ್ಗೋಗ್ಬಿಡುತ್ತೆ ಸರ್. ಆ ವೈಯರೇ ಕರ್ಗೋಗ್ಬಿಡುತ್ತೆ ಸರ್. ಹೀಟ್ ಆಗಲ್ಲ ಫಸ್ಟ್ ಆಫ್ ಆಲ್. ಹೀಟ್ ಆದರೆ ವೈಯರೇ ಕರ್ಗೋಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಗೊತ್ತು. ನೆಕ್ಸ್ಟ್ ಒನ್ ಸೆಕೆಂಡ್ ನೋಡಿ, ನೋಡ್ತಾ ಇರಿ. Okay, student, come back. One end of the bar magnet is brought near to the south pole of the magnetic needle. Then this end of the magnetic needle deflects away from the end of the bar magnet. Name the pole. ಅಪ್ಪ ತಂದೆ, ನಿಯರ್ ಟು ದಿ ಸೌತ್ ಪೋಲ್ಗೆ ಯಾವ್ದು ತಂದ್ರೆ ಡಿಫ್ಲೆಕ್ಟ್ ಆಗುತ್ತೋ? ಯಾವ್ದು ತಂದ್ರೆ ಡಿಫ್ಲೆಕ್ಟ್ ಆಗುತ್ತೆ? ಸೌತ್ ಪೋಲ್ಗೆ ಸೌತ್ ಪೋಲ್ ತಂದ್ರೆ ಡಿಫ್ಲೆಕ್ಟ್ ಆಗುತ್ತೆ. ನಾರ್ತ್ ಪೋಲ್ಗೆ ನಾರ್ತ್ ಪೋಲ್ ತಂದ್ರೆ ಡಿಫ್ಲೆಕ್ಟ್ ಆಗುತ್ತೆ. ಅಟ್ರಾಕ್ಟ್ ಯಾವ್ದಾಗುತ್ತೆ? ಸೌತ್ ನಾರ್ತ್ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ, ನಾರ್ತ್ ಸೌತ್ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಅಷ್ಟೇ ಅಲ್ವಾ? ಎಂಡ್ ಕ್ವಶನ್ ಮುಗಿತು. ಏನಂತ ಅರ್ಥ? ಏನಂತಿದೆ? ಮ್ಯಾಗ್ನೆಟಿಕ್ ನೀಡಲ್, ದ ಎಂಡ್ ಆಫ್ ದಿ ಮ್ಯಾಗ್ನೆಟಿಕ್ ನೀಡಲ್ ಆಲ್ವೇಸ್ ಎಂಡ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ದಟ್ ಈಸ್ one end of the bar magnet brought near to south pole of the magnetic needle. Then this end of the magnetic needle deflect ಅಂದ್ರೆ ಸೌತ್ ಡಿಫ್ಲೆಕ್ಟ್ ಸೌತ್ ಓನ್ಲಿ, ನಾರ್ತ್ ಡಿಫ್ಲೆಕ್ಟ್ ನಾರ್ತ್ ಓನ್ಲಿ. ಕೊಟ್ಟಿರೋದು ಸೌತ್, ಆನ್ಸರು ಸೌತ್. ಅಟ್ರಾಕ್ಟ್ ಕೇಳಿದಿದ್ರೆ ಆನ್ಸರು ನಾರ್ತ್. ಕ್ಲಿಯರ್? ನೌ ಬಿಕಾಸ್ ಲೈಕ್ ಪೋಲ್ಸ್ ರಿಪಲ್, like poles ripple, south south ripple, north north ripple, south north by attract, north south attract, south south ripple, north north ripple. Right, next draw a simple electric circuit labeled emitter, voltmeter and ಎಮಿಟರ್ ಅಂಡ್ ವೋಲ್ಟ್ ಮೀಟರ್. ನೋಡಿ, ಸಿಂಪಲ್ ಸರ್ಕ್ಯೂಟ್ ಅಂತ ಬರೀರಿ ಅಂತ ಹೇಳಿದಾನ್ರಿ. ಸಿಂಪಲ್ ಸರ್ಕ್ಯೂಟ್ ಅಂದ್ರೆ ಏನೇನು ಇರಬೇಕು ಹೇಳಿ ನೀವು? ಸಿಂಪಲ್ ಸರ್ಕ್ಯೂಟ್ ಅಂದ್ರೆ ಒಂದು ರೆಜಿಸ್ಟರ್ ಇರಬೇಕು. ರೆಜಿಸ್ಟರ್ ಬದಲಾಗಿ ಒಂದು ಬಲ್ಬ್ ಹಾಕಿದೇನ್ರಿ, ರೆಜಿಸ್ಟರ್ ಇರಬೇಕು. ಒಂದು ಬ್ಯಾಟ್ರಿ ಇರಬೇಕು, ಬ್ಯಾಟ್ರಿ ಇಲ್ಲ ಅಂದ್ರೆ ವರ್ಕ್ ಆಗಲ್ಲ. ಇನ್ನೊಂದು ಸ್ವಿಚ್ ಇರಬೇಕು, ಆನ್ ಆಫ್ ಮಾಡೋದಕ್ಕೆ ಸ್ವಿಚ್ ಇರಬೇಕು. ಇದನ್ನ ರೆಸಿಸ್ಟೆನ್ಸ್ ವೋಲ್ಟೇಜ್ ಮೆಜರ್ ಮಾಡೋದಕ್ಕೆ ಒಂದು ವೋಲ್ಟ್ ಮೀಟರ್ ಹಾಕಬೇಕು, ಕರೆಂಟ್ ಮೆಜರ್ ಮಾಡೋದಕ್ಕೆ ಒಂದು ಎಮಿಟರ್ ಹಾಕಬೇಕು. ಮುಗೀತಲ್ಲಪ್ಪ, ಸಿಂಪಲ್ ಸರ್ಕ್ಯೂಟ್ ಇಸ್ ಓವರ್. ಏನ್ ಸಿಂಪಲ್ ಸರ್ಕ್ಯೂಟ್ ಅಂದ್ರೆ? ಬ್ಯಾಟ್ರಿ ಆನ್ ಮಾಡೋದಕ್ಕೆ ಒಂದು ಸ್ವಿಚ್ಚು, ಅದ್ರ ಮೇಲೆ ಒಂದು ಬಲ್ಬು, ಬಲ್ಬ್ದು ವೋಲ್ಟೇಜ್ ಮೆಜರ್ ಮಾಡೋದಕ್ಕೆ ಒಂದು ವೋಲ್ಟ್ ಮೀಟ್ರು, ಕರೆಂಟ್ ಮೆಜರ್ ಮಾಡೋದಕ್ಕೆ ಒಂದು ಎಮಿಟರು. ಎಮಿಟರ್ ಈಸ್ ಆಲ್ವೇಸ್ ಸೀರೀಸು, ವೋಲ್ಟ್ ಮೀಟರ್ ಈಸ್ ಆಲ್ವೇಸ್ ಪ್ಯಾರಲಲ್ಲು. ಇದಕ್ಕೆ ಪ್ಯಾರಲ್ ಆಗಿ ವೋಲ್ಟ್ ಮೀಟ್ರು, ಸೀರೀಸ್ ಆಗಿ ಎಮಿಟ್ರು. ಮುಗಿದೋಯ್ತು ಕ್ವಶನ್ನು. ಕ್ಲಿಯರ್? ಎಸ್ ಆರ್ ನೋ? ಎಸ್, ಮುಗೀತು. ಲೇಬಲ್ಡ್ ಅಂತಿದೆ, ಡಯಾಗ್ರಾಮ್ ಬರ್ದಾಯ್ತು. ವೋಲ್ಟ್ ಮೀಟ್ರು, ರೆಜಿಸ್ಟರು, ಬ್ಯಾಟ್ರಿ, ದೆನ್ ಕೀ. ದಿಸ್ ಲೇಬಲ್ಡ್ 1 ಮಾರ್ಕ್ಸ್, ಡಯಾಗ್ರಾಮ್ಗೆ ಹಾಫ್ ಮಾರ್ಕ್ಸ್. ಡಯಾಗ್ರಾಮ್ 1 ಮಾರ್ಕ್ಸ್, ಪಾರ್ಟ್ ಲೇಬಲ್ ಮಾಡೋದು ಹಾಫ್ ಮಾರ್ಕ್ಸ್. ಮುಗಿದ. ನೆಕ್ಸ್ಟ್, ಆನ್ ಎಲೆಕ್ಟ್ರಿಕ್ ಮೋಟಾರ್ ರಿಸೀವ್ಸ್ 10 ಆಂಪಿಯರ್ ಕರೆಂಟ್. ಸೊ ಐ ಕೊಟ್ಟಿದ್ದಾನೆ, ಐ ಎಷ್ಟು? 10 ಆಂಪ್ಸ್. ಐ ಇಸ್ ಗಿವನ್ ಫ್ರಮ್ 220 ವೋಲ್ಟ್. ವೋಲ್ಟೇಜ್ ಕೊಟ್ಟಿದ್ದಾನೆ 220 ವೋಲ್ಟ್, ವೋಲ್ಟೇಜ್ ಕೊಟ್ಟಿದ್ದಾನೆ. ಎಲೆಕ್ಟ್ರಿಕ್ ಸೋರ್ಸ್. ಫೈಂಡ್ ದಿ ಪವರ್. ಏನಪ್ಪ ಪವರ್ ಅಂದ್ರೆ? ಪವರ್ ಸ್ಟಾರ್. ವಿ ಇಂಟು ಐ. ವಿ ಅಂದ್ರೆ ನಾವು, ಐ ಅಂದ್ರೆ ನಾನು, ನಾವೆಲ್ಲರೂ ಈಸ್ ಪವರ್. ರೈಟ್? ವಿ ಅಂದ್ರೆ ನಾವು, ಐ ಅಂದ್ರೆ ನಾನು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೇಳಿರೋದು.
ನಾನು, ನಾವೆಲ್ಲರೂ. ನೋಡಿ, ನಾನು, ನಾವೆಲ್ಲರೂ ಈಸ್ ಪವರ್. ನೋಡಿ ಇವಾಗ ವಾಟ್ ಈಸ್ ವಿ? ವಿ ಎಷ್ಟು? 220. ವಾಟ್ ಈಸ್ ಐ ಎಷ್ಟು? 10. ಎಷ್ಟಾಯಿತು? 2200. 2200 ವ್ಯಾಟ್. ಪವರ್ ಈಸ್ 2200 ವ್ಯಾಟ್. 2200 ವ್ಯಾಟ್. ಪವರ್ ಅಂದ್ರೆ ಗೊತ್ತಾಯ್ತಾ? ಪವರ್ ಸ್ಟಾರ್ ನೆನ್ಪಿಟ್ಕೊಳ್ಳಿ. ಪವರ್ ಸ್ಟಾರ್ ಏನೋ? ವಿ ನಾವು, ಐ ನಾನು. ಕ್ಲಿಯರ್? ನೆಕ್ಸ್ಟ್, ಡ್ರಾ ದಿ ಡಯಾಗ್ರಾಮ್ ಆಫ್ ದ ಎಕ್ಸ್ಪೆರಿಮೆಂಟ್ ಕಂಡಕ್ಟಿಂಗ್ ಬೈ ನ್ಯೂಟನ್ ಟು ಶೋ ದಿ ರೀಕಾಂಬಿನೇಷನ್ ಆಫ್ ದಿ ವೈಟ್ ಲೈಟ್. ಸಿಂಪಲ್. ವೈಟ್ ಲೈಟ್ ರೀಕಾಂಬಿನೇಷನ್ ಅಂದ್ರೆ ಏನರ್ಥ? ಏನರ್ಥ ಹೇಳಿ? ಎರಡು ಪ್ರಿಸಮ್, ಒಂದು ಪ್ರಿಸಮ್ ಅಲ್ಲಿ ವೈಟ್ ಲೈಟ್ ಬಿಟ್ರೆ ಏನಾಗುತ್ತೆ? ಡಿಸ್ಪರ್ಸ್ ಇಂಟು 7 ಕಲರ್. ಇನ್ನೊಂದು ಉಲ್ಟಾ ಹಾಕಿ, ಈ ಪ್ರಿಸಮ್ ಉಲ್ಟಾ ಹಾಕಿ 7 ಕಲರ್, ಹಾ, ಕಂಬೈನ್ ಟು ಗಿವ್ ಸಿಂಗಲ್ ಕಲರ್ ವೈಟ್ ಕಲರ್. ವೈಟ್ ಕಲರ್ ಪಾಸ್ ಮಾಡಿದ್ರಿ, 7 ಕಲರ್ಸ್ ಆಯ್ತು. 7 ಕಲರ್ ಉಲ್ಟಾ ಪಾಸ್ ಮಾಡಿದ್ರಿ, ವೈಟ್ ಕಲರ್ ಆಯ್ತು, ಮುಗೀತು. ದ್ಯಾಟ್ಸ್ ಇಟ್. ರಿಮೆಂಬರ್, ದಿಸ್ ಆಂಗಲ್ ಆಫ್ ಪ್ರಿಸಮ್ must be same. Angle of prism must be same. ಕ್ಲಿಯರ್? ಇಲ್ಲ ಅಂದ್ರೆ ಬರಲ್ವಾ ಸರ್? ಬರುತ್ತೆ, ಲೈಟಾಗಿ ವೇರಿಯೇಷನ್ ಇರುತ್ತೆ. ಓಕೆ, ಸೊ ಗೊತ್ತಾಯ್ತಾ ಇಲ್ವಾ? ಈ ಪ್ರಿಸಮ್ ಹಿಂಗಿಡಿ, ಒಂದು ಕಲರು 7 ಕಲರ್ ಆಯ್ತು. ಅದ್ರ ಉಲ್ಟಾ ಇರಿ, 7 ಕಲರು 1 ಕಲರ್ ಆಯ್ತು, ಮುಗಿದು ಹೋಯ್ತು. ನೆಕ್ಸ್ಟ್ ವಾಟ್ precautionary measure will taken to avoid overload in a domestic circuit. Domestic circuit overload ಆಗೋದನ್ನ ಏನು ತಗೋಬೋದು ಅಂತ ಹೇಳಾಗಿದೆ. ನೆಕ್ಸ್ಟ್, ಮೆನ್ಷನ್ ದಿ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಡಿಪೆಂಡ್ ಆನ್ ಆಗಿದೆ. ನೆಕ್ಸ್ಟ್, ಅಬ್ಸರ್ವ್ ದಿ ಫಿಗರ್ ಗಿವನ್ ಬಿಲೋ, ನೇಮ್ ದಿ ಆಂಗಲ್ ಆಫ್ ಡಿವಿಯೇಷನ್ ಅಂಡ್ ಐಡೆಂಟಿಫೈ ಇಟ್ಸ್ ವ್ಯಾಲ್ಯೂ. ವಾಟ್ ಯು ಮೀನ್ ಬೈ ಆಂಗಲ್ ಆಫ್ ಡಿವಿಯೇಷನ್? ಮೇಷ್ಟ್ರೆ ಆಂಗಲ್ ಆಫ್ ಡಿವಿಯೇಷನ್ ಅಂದ್ರೆ ಏನು? ಮೇಷ್ಟ್ರೆ ಆಂಗಲ್ ಆಫ್ ಡಿವಿಯೇಷನ್ ಅಂದ್ರೆ ಇನ್ಸಿಡೆಂಟ್ ರೇ, ಎಮರ್ಜೆಂಟ್ ರೇ ಮಧ್ಯೆ ಇರೋ ಆಂಗಲ್ಲು. ಕ್ಲಿಯರ್? ವಾಟ್ ಈಸ್ ಇನ್ಸಿಡೆಂಟ್ ರೇ? ಇಲ್ಲಿ ನೋಡಿ. ಇಫ್ ಇಟ್ ಈಸ್ ನಾಟ್ ಬೆಂಡಿಂಗ್ ಹೆಂಗ್ ಹೋಗ್ತಾ ಇದೆ ನೋಡಿ, ದಿಸ್ ಈಸ್ ಇನ್ಸಿಡೆಂಟ್ ರೇ. ಇದು ರಿಫ್ರಾಕ್ಟೆಡ್ ರೇ, ಇದು ಎಮರ್ಜೆಂಟ್ ರೇ. ನೋಡಿ, ಈ ಆಂಗಲ್ನ ಏನಂತ ಕರೀತಾರೆ? ಆಂಗಲ್ ಆಫ್ ಡಿವಿಯೇಷನ್. ಯಾವುದು? HGF is called angle of deviation. ಮೇಷ್ಟ್ರೆ ಎಷ್ಟಿದೆ ಇದು? 38 ಇದೆ, 38 ಡಿಗ್ರಿ. ಇಟ್ಸ್ ಐಡೆಂಟಿಫೈ ಇಟ್ಸ್ ವ್ಯಾಲ್ಯೂ. ಎಷ್ಟಿದೆ ಮೇಷ್ಟ್ರೆ? 38 ಡಿಗ್ರಿ. ಕಾಣಿಸ್ತಾ ಇದೆಯಾ? ಕಾಣಿಸ್ತಿಲ್ಲ ಅಂದ್ರೆ ಝೂಮ್ ಮಾಡ್ಕೊಂಡು ನೋಡಿ, ಇಲ್ಲಿ ಬರ್ಕೊಂಡಿದೆ 38 ಡಿಗ್ರಿ ಅಂತ. 38 ಡಿಗ್ರಿ. ಯಾರು ಇದು ಮಾರ್ಕ್ಸ್ ಕೊಡ್ತಾರೆ? ಸೊ ಏನಂತಿದೆ? ನೇಮ್ ದಿ ಆಂಗಲ್. ಆಂಗಲ್ ಯಾವುದು ಅಂತ ಬರಿಬೇಕಂತೆ. ವಾಟ್ ಇಸ್ ದ ಆಂಗಲ್? HGF. ದಟ್ ಇಸ್ ದ ಆಂಗಲ್. ಅದ್ರ ವ್ಯಾಲ್ಯೂ ಎಷ್ಟು ಅಂತ ಕೇಳಿದಾನೆ. ಇದ್ರ ವ್ಯಾಲ್ಯೂ 38 ಡಿಗ್ರಿ. ರೈಟ್. ನೆಕ್ಸ್ಟ್, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ 3 into 3 marks. ದಟ್ ಈಸ್ ಒನ್ ಕ್ವಶನ್ ಕ್ಯಾರಿ 3 marks. 3 marks. One question carry 3 marks. Draw the ray diagram to show the image formation when the object is kept between C and F. Between C and F. ಇವೆರಡರ ಮಧ್ಯೆ ಆಬ್ಜೆಕ್ಟ್ ಅನ್ನು ಇಡಬೇಕಂತೆ. ಇವೆರಡರ ಮಧ್ಯೆ ಆಬ್ಜೆಕ್ಟ್ ಇಟ್ಟರೆ ಎಲ್ಲಿ ಹೋಗುತ್ತೆ ಬಾಸ್? ಸೊ ಇಲ್ಲಿಂದ ಪ್ಯಾರಲಲ್ ಲೈನ್ ಎಳಿರಿ, ಫೋಕಸ್ ಅಲ್ಲಿ ಪಾಸ್ ಮಾಡಿ. ಸೊ ಇಲ್ಲೊಂದು ಸೆಂಟರ್ ಆಫ್ ಕರ್ವೇಚರ್ ಯಾವ ಲೈನ್ ಹೋಗುತ್ತೋ ಅದು ಡಿವಿಯೇಟ್ ಆಗಲ್ಲ, ಹಂಗೆ ವಾಪಸ್ ಬರುತ್ತೆ. ಎರಡು ಎಲ್ಲಿ ಮೀಟ್ ಆಗುತ್ತೆ ಸರ್? ಇಲ್ಲಿ ಮೀಟ್ ಆಗುತ್ತೆ ಸರ್. ಬಟ್ ವೆರಿ ಇಂಪಾರ್ಟೆಂಟ್ ಕೇಸ್ ಈಸ್ object at C is very important case. Image is also at C. And object height and image height should be same. Very important case. Next case is object is at F, image at S infinity. These two lines are parallel. Image is at infinity. Object between P and F, that is also important. This is the only case where you are going to get
ವೇರ್ ಯು ಆರ್ ಗೋಯಿಂಗ್ ಟು ಗೆಟ್, ಹೇಳಿ, ವರ್ಚುವಲ್ ಆ್ಯಂಡ್ ಡೈರೆಕ್ಟ್. ದಿಸ್ ಇಸ್ ದ ಓನ್ಲಿ ಕೇಸ್ ವೇರ್ ಯು ಆರ್ ಗೋಯಿಂಗ್ ಟು ಗೆಟ್ ವರ್ಚುವಲ್ ಆ್ಯಂಡ್ ಡೈರೆಕ್ಟ್ ಆ್ಯಂಡ್ ಇಟ್ ಇಸ್ ಎನ್ಲಾರ್ಜ್. ಯಾವುದರಲ್ಲಿ? ಕಾನ್ಕೇವ್. ಕಾನ್ವೆಕ್ಸ್ ಅಲ್ಲೂ ವರ್ಚುವಲ್ ಆ್ಯಂಡ್ ಡೈರೆಕ್ಟ್, ಬಟ್ ನಾಟ್ ಎನ್ಲಾರ್ಜ್. ಕಾನ್ವೆಕ್ಸ್ ಅಲ್ಲೂ ವರ್ಚುವಲ್ ಆ್ಯಂಡ್ ಡೈರೆಕ್ಟ್, ಬಟ್ ನಾಟ್ ಎನ್ಲಾರ್ಜ್. ಓಕೆ. Now, nature of the image is real and inverted, no doubt. Inverted ಇದ್ರೆ real, inverted, real, inverted, real, inverted, real. 4 ಸಾರಿ ಹೇಳಿದ್ದೀನಿ. Size of it is enlarged. ಈ ಅವು ಚಿಕ್ಕದಿರುತ್ತೆ, ಇದು ದೊಡ್ಡದಾಗ್ತಾ ಹೋಗ್ತದೆ. ಎಲ್ಲಿವರೆಗೆ? ಅಪ್ ಟು ಸಿ ವರೆಗೂ ಇಮೇಜ್ ಚಿಕ್ಕದಿರ್ತಾ ಇರ್ತದೆ, ಸಿ ಇಂದ ದಾಟಿದ ಮೇಲೆ ದೊಡ್ಡದಾಗ್ತಾ ಹೋಗ್ತದೆ. ಓಕೆ, ನೆಕ್ಸ್ಟ್. Explain an experiment to demonstrate the current carrying the conduct placed in a magnetic field experiences the ಫೋರ್ಸ್. ಇದಕ್ಕೊಂದು ವಿಡಿಯೋ ತೋರಿಸ್ತೀನಿ, ನೋಡ್ಕೊಂಡು ಆಮೇಲೆ ಅದ್ರ ಪ್ರಕಾರ ಬರೆದುಬಿಡೋಣ. ಓಕೆ, ಚೆಕ್ ಔಟ್ ದಿ ವಿಡಿಯೋ. ಯಾವ್ದು ಕೇಳಿದ್ದಾರೆ? ಫೋರ್ಸ್ ಅಲ್ವಾ? ಫೋರ್ಸ್. ರೈಟ್ 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 ಫುಲ್ ದೊಡ್ಡದು ಹಾಕ್ಬೋಣ ಅಥವಾ ಇಲ್ಲ ಒಂಚೂರು ದೊಡ್ಡದು ಮಾಡೋಣ, ಆಮೇಲೆ ನನಗೆ ಅದು ವಾಪಸ್ ಹಾಕೋದು ಗೊತ್ತಿಲ್ಲ. ಸೊ ಹಾಗಾಗಿ ವಿಡಿಯೋ ನೋಡ್ಕೊಳ್ಳಿ. ಪ್ಲೇ ನೋಡಿ. ಎ ಬಿ ಅಲ್ಯೂಮಿನಿಯಂ ಇಸ್ ಸಸ್ಪೆಂಡೆಡ್ ಹಾರಿಜಾಂಟಲಿ. ನಾನೇನು ಹೇಳ್ತೀನಿ ಅಂತ ಬರೀತಾ ಹೋಗಿ, ನಿಮ್ಗೆ ಮುಗಿದೋಯ್ತು. ನೆಕ್ಸ್ಟ್, ಹಾರ್ಶೂ ಮ್ಯಾಗ್ನೆಟ್. ಹಾರ್ಶೂ ಮ್ಯಾಗ್ನೆಟ್ ಹಿಂಗಿರ್ಬೇಕು, ಮ್ಯಾಗ್ನೆಟ್ ಅದರಲ್ಲಿ ಹಿಂಗಿಡ್ಬೇಕು ಅಲ್ಯೂಮಿನಿಯಂ ರಾಡ್. ಇವಾಗ ಇಲ್ಲಿ ಇದು ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟಾರ್ಟ್ ಆಗುತ್ತೆ. ಇವಾಗ ಏನಾಗುತ್ತೆ ನೋಡಿ, ಕಂಡಕ್ಟರ್ ನೋಡಿ, ಕಂಡಕ್ಟರ್ ನೋಡಿ, ಕಂಡಕ್ಟರ್ ನೋಡಿ, ಏನಾಯ್ತು? ಕರೆಕ್ಟ್ ನೋಡ್ತಾ ಇರಿ ನೋಡಿ, ಕಂಡಕ್ಟರ್ ನೋಡಿ ನೋಡಿ, ಕರೆಂಟ್ ಪಾಸ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಅಲ್ಯೂಮಿನಿಯಂ ರಾಡ್ ಅಲ್ಲಿ. ಸ್ಟಾರ್ಟ್ ಆದ್ರೆ ಏನಾಗುತ್ತೆ? ಒಳಗಡೆ ಹೋಯ್ತು. ಅಪೋಸಿಟ್ ಸೈಡ್ ಮಾಡಿ ಬ್ಯಾಟ್ರಿನ, ಏನ್ ಬರುತ್ತೆ? ಹೊರಗಡೆ ಬರ್ತದೆ. ನೋಡಿ, ಹೊರಗಡೆ ಬರ್ತದೆ. ಇಫ್ ಯು ಚೇಂಜ್ ದಿ ಡೈರೆಕ್ಷನ್ ಇಟ್ ವಿಲ್ ಕಮ್ ಔಟ್. ಮೊದಲು ಹೇಗಿತ್ತು? ಒಳಗಡೆ ಹೋಯ್ತು. ಕರೆಂಟ್ ಡೈರೆಕ್ಷನ್ ಚೇಂಜ್ ಮಾಡಿದೆ, ಹೊರಗಡೆ ಬಂತು. ಇಷ್ಟು ಬರೆಯೋಕ್ಕಾಗಲ್ವಾ? 4 ಪಾಯಿಂಟ್ ಬರೆಯೋಕ್ಕಾಗಲ್ವಾ? ಬರೀತೀರಾ? ಕ್ಲಿಯರ್? ನಾವು ಇಲ್ಲಿ ಬರೋಣ, ನೋಡ್ಕೊಳ್ಳಿ. ಎಕ್ಸ್ಪ್ಲೈನ್ ದಿ ಎಕ್ಸ್ಪೆರಿಮೆಂಟ್. ನೋಡಿ, ಟೇಕ್ ಅ ಸ್ಮಾಲ್ ಅಲ್ಯೂಮಿನಿಯಂ ರಾಡ್. ತಗೊಂಡ್ರಾ? ಸ್ಮಾಲ್ ಅಲ್ಯೂಮಿನಿಯಂ ರಾಡ್ ತಗೊಂಡ್ರಾ? ತಗೊಂಡೆ ಸರ್. ಸ್ಮಾಲ್ ಅಲ್ಯೂಮಿನಿಯಂ ರಾಡ್ ತಗೊಂಡೆ ಮೇಷ್ಟ್ರೆ. ಟೇಕ್ ಅ ಸ್ಮಾಲ್ ಅಲ್ಯೂಮಿನಿಯಂ ರಾಡ್. ಯೂಸಿಂಗ್ 2 ಕನೆಕ್ಟಿಂಗ್ ವೈರ್ ಸಸ್ಪೆಂಡ್ ಇಟ್ ಹಾರಿಜಾಂಟಲಿ. ತೂಗಾಕಿ, ಹಿಂಗೆ 2 ವೈರ್ ತಗೊಂಡು ಹಿಂಗೆ ತೂಗಾಕಿ. ತೂಗಾಕದೆ ಅರ್ಧ ಮಾರ್ಕ್ಸ್ ಬಂತು. ರಾಡ್ ತಗೊಂಡು ತೂಗಾಕ್ರೆ ಅರ್ಧ ಮಾರ್ಕ್ಸ್ ಬರ್ತದೆ. ನೆಕ್ಸ್ಟ್, ಟೇಕ್ ಅ ಹಾರ್ಶೂ ಮ್ಯಾಗ್ನೆಟ್ ಅಂಡ್ ರೀಪ್ಲೇಸ್ ದಿ ಅಲ್ಯೂಮಿನಿಯಂ ರಾಡ್ ಬಿಟ್ವೀನ್ ದಿ ಸೌತ್ ನಾರ್ತ್ ಪೋಲ್ ಆಸ್ ದಿ ಮ್ಯಾಗ್ನೆಟ್. ಹಿಂಗಿರುತ್ತೆ ಹಾರ್ಶೂ, ಅದ್ರ ಮಧ್ಯೆ ಅಲ್ಯೂಮಿನಿಯಂ ರಾಡ್ ಇಡು. ಇಟ್ಟೆ ಮೇಷ್ಟ್ರೆ, ಅರ್ಧ ಮಾರ್ಕ್ಸ್ ಬಂತು. ಕನೆಕ್ಟ್ ದಿ ಅಲ್ಯೂಮಿನಿಯಂ ರಾಡ್ ವಿತ್ ಸೀರೀಸ್ ವಿತ್ ಬ್ಯಾಟ್ರಿ. ಸಾರ್, ಈ ಅಲ್ಯೂಮಿನಿಯಂ ರಾಡ್ಗೆ ಬ್ಯಾಟ್ರಿ ಕನೆಕ್ಟ್ ಮಾಡಿದೆ, ಇನ್ನು ಅರ್ಧ ಮಾರ್ಕ್ಸ್ ಬಂತು. ನಾವು ಪಾಸ್ ದಿ ಕರೆಂಟ್ ಥ್ರೂ ದಿಸ್, ದೆನ್ ದ ವೈರ್ ಡಿಸ್ಪ್ಲೇಸಸ್. ಅರ್ಧ ಮಾರ್ಕ್ಸ್ ಬಂತು. ಕರೆಂಟ್ ಇದ್ರಲ್ಲಿ ಪಾಸ್ ಆದ ತಕ್ಷಣ ಟಕ್ ಅನ್ನತ್ ವೈರ್. ಕರೆಂಟ್ ರಿವರ್ಸ್ ಮಾಡ್ರೆ ಟಕ್ ಅನ್ನತ್ ವೈರ್. ಕರೆಂಟ್ ಪಾಸ್ ಆದ್ರೆ, ಕರೆಂಟ್ ರಿವರ್ಸ್ ಮಾಡಿದ್ರೆ, ದಾಟ್ಸ್ ಇಟ್. ದಾಟ್ಸ್ ಫಾರ್ ಎಷ್ಟು ಮಾರ್ಕ್ಸು? ಎಷ್ಟು ಮಾರ್ಕ್ಸು? ಅರ್ಧ ಅರ್ಧ. 1 1 1 2 1 3. ಯಾರಿಗುಂಟು ಯಾರಿಗೂ ಗೊತ್ತಾಯ್ತಾ? ಅಲ್ಯೂಮಿನಿಯಂ ರಾಡ್ ತಗೋ, 1 ಮಾರ್ಕ್ಸ್. ಮ್ಯಾಗ್ನೆಟ್ ಮಧ್ಯೆ ಇಡು, 2 ಮಾರ್ಕ್ಸ್. ಕರೆಂಟ್ ಮಾರ್ಕ್ಸು ಒಳಗಡೆ ಹೋಯ್ತು. ನೆಕ್ಸ್ಟ್, ಕರೆಂಟ್ ಡೈರೆಕ್ಷನ್ ರಿವರ್ಸ್ ಮಾಡು, ಹೊರಗಡೆ ಬಂತು, ಮುಗೀತು. ಓಕೆ, ನೆಕ್ಸ್ಟ್. Next, explain the activity to draw the magnetic field lines around the bar magnet using the compass needle. ಇದಕ್ಕೊಂದು ವಿಡಿಯೋ ತೋರಿಸ್ತೀನಿ, ನೋಡ್ಕೊಂಬಿಡಿ. ಟಕ್ 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 ಅಂತ ನೋಡ್ಕೊಂಡು ಬಂದ್ಬೇಡ. ನೋಡ್ಕೊಂಬಂಡಿ. ನಾನು ಹೇಳ್ತಾ ಹೋಗ್ತೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನೀವು ಅದ್ರ ಪ್ರಕಾರ ನೋಡ್ತಾ ಹೋಗ್ಬೇಕು. ಓಕೆ ಓಕೆ, ರೈಟ್. ನೋಡ್ಕೋತಾ ಬನ್ನಿ. ಮ್ಯಾಗ್ನೆಟ್ ತಗೊಳ್ಳಿ, ನೋಟ್ಬುಕ್ ಮೇಲೆ ಇಟ್ಕೊಳ್ಳಿ. ಫುಲ್ ಆ ಮ್ಯಾಗ್ನೆಟ್ಗೆ ಎಲ್ಲಿದೆ ಅದು ಲೈನಲ್ಲಿ ಇಲ್ಲೊಂದು ಯಾವ್ದು ತಗೋಬೇಕು? ಕಾಂಪಾಸ್ ನೀಡಲ್ ಇರಬೇಕು. ಈ ಸೌತ್ ಪೋಲು ಇಲ್ಲಿ ನೋಡಿ, ಎಸ್ ಇದ್ರ ಜೊತೆ ಇಡಿ, ಎನ್ ಇದ್ರ ಜೊತೆ ಇಡಿ. ಎನ್ ಎಲ್ಲಿತ್ತಲ್ಲ ಅದಕ್ಕೊಂದು ಚುಕ್ಕಿ ಹಾಕ್ಕೊಳ್ಳಿ.
ನೆಕ್ಸ್ಟ್ ಮತ್ತೆ ಎಸ್ ಎಲ್ ಇ ಡಿ ಎನ್ ಜೊತೆ ಚುಕ್ಕಿ ಹಾಕೊಳ್ಳಿ. ಈ ನೀಡಲ್ ನೋಡ್ತಾ ಹೋಗಿ, ಅದೆಲ್ಲ ಹೋಗುತ್ತೆ ಅಲ್ಲೆಲ್ಲ ಚುಕ್ಕಿ ಹಾಕ್ತಾ ಇರಿ. ಹೆಂಗಾಯ್ತು ಇವಾಗ? ಎಲ್ಲದನ್ನು ಜಾಯಿನ್ ಮಾಡಿ ಯು ವಿಲ್ ಗೆಟ್. ನೀವು ಬೇಕು ಅಂದ್ರೆ ಮತ್ತೊಂದು ಸಾರಿ ವಿಡಿಯೋ ರಿವೈಂಡ್ ಮಾಡಿಕೊಂಡು ನೋಡ್ಬೋದು. ಓಕೆ, ಕ್ಲಿಯರ್? ಕ್ಲಿಯರ್? ನಾವು now see explanation. Fix a white paper on the board and place the magnet in the middle. White paper ಇಟ್ಕೊಳ್ಳಿ, ಮ್ಯಾಗ್ನೆಟ್ ಇಡಿರಿ, ಗುಯ್ 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 ಅಂತ ಹಾಕಾಯ್ತು ಮೇಸ್ಟ್ರೆ, ಅರ್ಧ ಮಾರ್ಕ್ಸ್ ಬಂತು. ನೆಕ್ಸ್ಟ್, ನಾವು ಪ್ಲೇಸ್ ದಿ ಮ್ಯಾಗ್ನೆಟಿಕ್ ನೀಡಲ್ ಕ್ಲೋಸ್ ಟು ದಿ ನಾರ್ತ್ ಪೋಲ್ ಆಫ್ ದಿ ಬಾರ್ ಮ್ಯಾಗ್ನೆಟ್. ಅಲ್ಲೊಂದು ಮ್ಯಾಗ್ನೆಟಿಕ್ ನೀಡಲ್ ಇತ್ತು, ನೋಡಿದ್ರಾ? ಅದನ್ನೆಲ್ಲಿಡ್ಬೇಕು? ಎಲ್ಲಿಡ್ಬೇಕು? ಮ್ಯಾಗ್ನೆಟ್ ಕ್ಲೋಸ್ ಟು ದಿ ನಾರ್ತ್ ಪೋಲ್. ಸೌತ್ ಪೋಲ್ ಚುಕ್ಕಿ ಎಲ್ಲಿದೆ ನೋಡ್ಕೊಂಡು ಚುಕ್ಕಿ ಹಾಕಿ. ಮತ್ತೆ ಇದನ್ನ ಎತ್ಕೊಂಡು ಮತ್ತೆ ಇಲ್ಲಿಡಿ. ನಾರ್ತ್ ಪೋಲ್ ಇದೆಯಲ್ಲ, ಆ ಚುಕ್ಕಿ ಹತ್ರ ಇಡಿ. ನೆಕ್ಸ್ಟ್ ಸೌತ್ ಪೋಲ್ ಎಲ್ಲಿ ತೋರಿಸುತ್ತೆ ಅಲ್ಲಿ ಚುಕ್ಕಿ ಹಾಕಿ. ಹಂಗೆ ಕಂಟಿನ್ಯೂ ಮಾಡಿ. ಕ್ಲಿಯರ್? ನಾವು ಪುಟ್ ದಿ mark on the paper of the direction painted in the north pole of the compass needle. The compass needle is now placed where its south pole point is dotted. ಎಲ್ಲಿ ಸೌತ್ ಪಾಯಿಂಟ್ ಪಾಲ್ ಇತ್ತಲ್ಲ, ಡಾಟ್ ಮಾಡ್ಕೊಂಡಿದ್ದೀರಲ್ಲ, ಅಲ್ಲಿ ನಾರ್ತ್ ಪೋಲ್ ಇಡಿ. ನಾರ್ತ್ ಪೋಲ್. ಮತ್ತೆ ಇನ್ನೊಂದು ಚುಕ್ಕಿ ಇಟ್ಕೊಳ್ಳಿ, ಮತ್ತೆ ಮುಂದಕ್ಕೆ ತೊಗೊಂಡೋಗಿ. ಇನ್ನೊಂದು ಚುಕ್ಕಿ ಇಡಿ, ಮತ್ತೆ ಮುಂದಕ್ಕೆ ತೊಗೊಂಡೋಗಿ. ಇನ್ನೊಂದು ಚುಕ್ಕಿ ಇಡಿ, ಮತ್ತೆ ಮುಂದಕ್ಕೆ ತೊಗೊಂಡೋಗಿ. ಹಾಗೆ ತೊಗೊಂಡು ಹೋಗ್ತಾ ಇರಿ. ನಾವು ಆಲ್ ಚುಕ್ಕಿ ಇಟ್ಕೊಂಡು ಬಂದಿದ್ರಲ್ಲ, ಅದನ್ನೆಲ್ಲ ಸೇರಿಸಿ ಸೇರಿಸಿದ್ರೆ ಏನು ಬರುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಡೈರೆಕ್ಷನ್ ಯು ಆರ್ ಗೋಯಿಂಗ್ ಟು ಗೆಟ್. ಓಕೆ, ನೆಕ್ಸ್ಟ್ study. A student clearly reads letters of the textbook only when the book is kept distance more than 50 centimeter. ಹಿಂಗೆ ಇಟ್ಕೊಳ್ಬೇಕು. ನಮ್ಮ ಥರ ಹಿಂಗೆ ಇಟ್ಕೊಂಡ್ರೆ ಓದಕ್ಕಾಗಲ್ಲ, ಹಿಂಗೆ ಇಟ್ಕೋಬೇಕು. 50 centimeter from his eye without difficulty. Then identify the defect he has. ಯಾವುದಪ್ಪ ಡಿಫೆಕ್ಟು? ಫಾರ್ ಸೈಟೆಡ್ನೆಸ್. ಹತ್ತಿರದ ಕಾಣಿಸಲ್ಲ ನೋಡಿ. ಹೆಸರಿಗೂ ನೀನು ಕಾಣಿಸೋದಕ್ಕೂ ಉಲ್ಟಾ. ಹತ್ತಿರದ ಕಾಣಿಸಲ್ಲ ಅಂದರೆ ಫಾರು, ದೂರದ ಕಾಣಿಸಲ್ಲ ಅಂದರೆ ನಿಯರು. ಹತ್ತಿರ ಕಾಣಿಸಲ್ಲ ಅಂದರೆ ಫಾರು, ದೂರದ ಕಾಣಿಸಲ್ಲ ಅಂದರೆ ನಿಯರ್. ಉಲ್ಟಾ. ಫಾರ್ ಸೈಟೆಡ್ನೆಸ್ ಉಲ್ಟಾ. ಓಕೆ, ದಟ್ ಈಸ್ ಹೈಪರ್ಮೆಟ್ರೋಪಿಯಾ. ಯೂಸ್ ಕಾನ್ವೆಕ್ಸ್ ಲೆನ್ಸ್. Use convex lens. Using convex lens, the appropriate power we can adjust. ಎಲ್ಲಿ ಬೀಳಬೇಕಿತ್ತು ಲೈಟು ಅಲ್ಲಿ ಬೀಳ್ತಾ ಇರೋಲ್ಲ ಅವನಿಗೆ, ಸೊ ಅದನ್ನು ನೀವು ಅಡ್ಜಸ್ಟ್ ಮಾಡ್ಬೋದು. ನೆಕ್ಸ್ಟ್, ವೆನ್ ಸನ್ಲೈಟ್ ಪಾಸಸ್ ಥ್ರೂ ದಿ ಟ್ರೀ ಆಫ್ ಡೆನ್ಸ್ ಫಾರೆಸ್ಟ್ ಆಫ್ ದಿ ಫಾಗಿ ಮಾರ್ನಿಂಗ್, ವೆನ್ ದ ಪಾತ್ ಆಫ್ ದಿ ಬೀಮ್ ಆಫ್ ದಿ ಲೈಟ್ ಅಪಿಯರ್ಸ್ ಬಿಟ್ವೀನ್ ದಿ ಟ್ರೀಸ್. ನಮ್ಮೂರ ಕಡೆಯವ್ರಂತೂ ಸಖತ್ತಾಗಿ ನೋಡಿರ್ತಾರೆ ಇದನ್ನು. ಇವೆಲ್ಲ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗ್ಬಿಟ್ಟಿರ್ತದೆ, ರೈಟ್? ವಾಟ್ ಇಸ್ ದ ಫಿನಾಮಿನಾ? ಡೆಫಿನೆಟ್ಲಿ ಇಟ್ ಇಸ್ ಅ ಟಿಂಡಲ್ ಎಫೆಕ್ಟ್. ನಿಮಗೆ ಏನು ನಮ್ಮ ಹಳೆಯ ಮನೆಯೆಲ್ಲ ಇದ್ದಾಗ ಅಲ್ಲೊಂದು ಇದನ್ನ ಹಾಕೋದು, ಮನೆ ಒಳಗಡೆ ಲೈಟ್ ಬರಲಿ ಅಂತೇಳಿ ಗ್ಲಾಸ್ ಹಾಕೋದು. ಮನೆಗೆ ಹಂಚಿನ ಮನೆ, ಅಲ್ಲಿಂದ ಹಿಂಗೆ ಲೈಟ್ ಬರುವಾಗ ಹಂಗೆ ಪಾರ್ಟಿಕಲ್ ಕಾಣಿಸ್ತಾ ಇತ್ತು. ದಟ್ ಈಸ್ ಆವಾಗ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಯ್ತು. ಇಟ್ ಈಸ್ ಟಿಂಡಲ್ ಎಫೆಕ್ಟ್. ಬಟ್ ಇವಾಗ ನಮ್ಮೂರಲ್ಲಿ ಹಂಚಿನ ಮನೆಗಳೇ ಇಲ್ಲ. ಓಕೆ, ಅವಾಗ ಎಕ್ಸ್ಪೀರಿಯನ್ಸ್ ಆಗಿತ್ತು, ಚೆನ್ನಾಗಿತ್ತು. ಓಕೆ, ಫೈನ್. ಇನ್ ಆನ್ ಓಪನ್ ಫೀಲ್ಡ್, ದಟ್ ಈಸ್ ದ ಸೇಮ್ ಫಿನಾಮಿನಾ ಈಸ್ ನಾಟ್ ನಾರ್ಮಲಿ ವಿಸಿಬಲ್ ಇನ್ ದ ಓಪನ್ ಫೀಲ್ಡ್. ವೈ ಅಂತ ಕೇಳಿದ್ದೇನೆ. ಇನ್ ಆನ್ ಓಪನ್ ಫೀಲ್ಡ್ there are not enough suspended particles to scattered. Tyndall effect is also a scattering only, but with considerably large particles. Considerably small particles, it is depend on frequency. Violet light scattered more, red light scattered less, but Tyndall effect, considerably large particles. Say for example, chalk piece ಅಥವಾ chalk piece ಇದು ನೀರಲ್ಲಿ ಕರಗಿಸಿ ಅದರ ಲೈಟ್ ಪಾಸ್ ಮಾಡಿ ಆವಾಗ ಗೊತ್ತಾಗ್ತದೆ. ಪಾರ್ಟಿಕಲ್ ಆಫ್ chalk piece is considerably large. So it not happened because there is not enough suspended particles to the scattered light. Okay, next, the position of the stars changing
apparently in the clear sky. Why? And explain. The stars, first thing you have to write is the distance ತುಂಬಾ ಜಾಸ್ತಿ, ವೆರಿ ಫಾರ್. ಸನ್ ಇಲ್ಲಿ ಹತ್ರ ಇದ್ದಾನೆ, ಸ್ಟಾರ್ಗಳು ಸನ್ಗಿಂತ ಎಷ್ಟೋ 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 ದೂರದಲ್ಲಿದ್ದಾವೆ. ಫಸ್ಟ್ ಥಿಂಗ್ ಈಸ್ ದಟ್ ಈಸ್ ಡಿಸ್ಟೆನ್ಸ್ ಮ್ಯಾಟರ್ಸ್. ದ ಅಪ್ರಾಕ್ಸಿಮೇಟ್ ಪಾಯಿಂಟ್ ಸೈಜ್ ಸೋರ್ಸ್ ಆಫ್ ಲೈಟ್. ಅಪ್ರಾಕ್ಸಿಮೇಟ್ ಪಾಯಿಂಟ್ ಸೈಜ್ ಆಫ್ ದಿ ಸೋರ್ಸ್ ಅಂದ್ರೇನು? ನಿಮಗೆ ಆ ನಕ್ಷತ್ರ ಹೆಂಗೆ ಕಾಣಿಸುತ್ತೆ? ಒಂದು ಪಾಯಿಂಟ್ ಥರ ಕಾಣಿಸಲ್ವಾ? ಆ ಪಾಯಿಂಟಿಂದ ಲೈಟ್ ಬಂದಂಗೆ ಕಾಣಿಸಲ್ವಾ? ವೆರಿ ಸ್ಮಾಲ್ ಪಾಯಿಂಟಿಂದ ಲೈಟ್ ಬರ್ತಾ ಇದೆ ಅಂತ ಅನ್ಸಲ್ವಾ? ಸೊ ದಟ್ ಇಸ್ ದ ಫಸ್ಟ್ ಥಿಂಗ್. ಆಸ್ ದಿ pathways, the light coming from the star goes on varying slightly and apparent position of the star fluctuates. ನೋಡಿ, ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇ ವರ್ಡ್ಸ್ಗಳು ಬರೀಬೇಕು ನೀವು. ವಾಟ್ ಎವರ್ ದಿ ವರ್ಡ್ಸ್ ಇಸ್ ದರ್, ಸೇಮ್ ವರ್ಡ್ಸ್ ಯು ಹ್ಯಾವ್ ಟು ರೈಟ್. ಓಕೆ, ಇದು ಸ್ಟಾರ್ ಅಂತ ಅಂದ್ಕೊಂಡು, ದಿಸ್ ಈಸ್ ಸ್ಟಾರ್ ಅಂತ ಅಂದ್ಕೊಂಡು, ಇದು ನಮಗೆ ಸ್ಟಾರ್, ಎಲ್ಲಿ ಆಕಾಶದಲ್ಲಿರೋ ಸ್ಟಾರ್. ದರ್ ಆರ್ ಸೋ ಮೆನಿ ಕ್ಲೈಮೇಟ್ ಚೇಂಜಸ್ ಹಿಯರ್, ಸೋ ಮೆನಿ ಕ್ಲೈಮೇಟ್ ಚೇಂಜಸ್ ಹಿಯರ್. ಇಲ್ಲಿ ನೀನಿದೆಯಾ ಅಂತ ಅಂದ್ಕೊಂಡು ಈ ಸ್ಟಾರ್ ನೋಡ್ತಾ ಇದ್ದೀವಿ, ಈ ಸ್ಟಾರ್ನ ನೋಡ್ತಾ ಇದ್ದೀವಿ ನೀನು. ಸೊ ಇಲ್ಲಿಂದ ಲೈಟ್ ಬರುವಾಗ, ಸೊ ಇಸ್ ಕೀಪ್ ಆನ್ ಡೈಫ್ರಾಕ್ಷನ್. ನಿಮಗೆ ಅದು ಹೇಳಿದ್ರೆ ಅರ್ಥ ಆಗುತ್ತಾ ಇಲ್ಲ? ರಿಫ್ರಾಕ್ಷನ್ ಅಂತ ಇಟ್ಕೊಂಡು, ರಿಫ್ರಾಕ್ಷನ್ ಟೇಕ್ಸ್ ಪ್ಲೇಸ್. ಸ್ಮಾಲ್ ರಿಫ್ರಾಕ್ಷನ್, 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 ರಿಫ್ರಾಕ್ಷನ್ ಟೇಕ್ಸ್ ಪ್ಲೇಸ್. Actually, light should travel in straight line, but refraction happens because media changes. ಅದೇ ಸ್ಟಾರ್ ಇಂದ ನೆಕ್ಸ್ಟ್ ಲೈಟ್ ಬರುವಾಗ ಏನಾಗುತ್ತೆ? ರಿಫ್ರಾಕ್ಷನ್ ಕಡಿಮೆ ಇರ್ತದೆ. ಸೊ ಅವಾಗ ಇದೇ ಸ್ಟಾರ್ ಇಲ್ಲಿ ಕಾಣಿಸುತ್ತೆ. ದಿಸ್ ವಿಲ್ ಗೋಯಿಂಗ್ ಟು ಹ್ಯಾಪನ್ ವೆರಿ ಫಾಸ್ಟ್ ರೇಟ್. ಇಲ್ಲಿ ಹೆಂಗೆ ಕಾಣಿಸುತ್ತೆ ನಿಮ್ಗೆ? ಅವಾಗ ಏನು ಕಾಣಿಸುತ್ತೆ? Star changes apparently in the clear sky. ಪೊಸಿಷನ್ ಚೇಂಜ್ ಆದಂಗೆ ಕಾಣಿಸುತ್ತೆ. ಯಾಕೆ? ರಿಯಲ್ ಆಗಿರುತ್ತಾ? ಇಲ್ಲ, ನಾಟ್ ರಿಯಲಿ. ಇಟ್ ಈಸ್ ಅಪರೆಂಟ್ಲಿ, ನಾಟ್ ರಿಯಲಿ. ರಿಯಲಿ ಅಲ್ಲ, ರಿಯಲ್ ಆಗಿ ಅಲ್ಲೇ ಇರ್ತದೆ. ಬಟ್ ಇದು ರಿಫ್ರಾಕ್ಷನ್ ಡ್ಯೂ ಟು ಅ ಕಂಟಿನ್ಯೂಸ್ ವೇರಿಯೇಷನ್ ಇನ್ ದ ಕ್ಲೈಮೇಟ್. ಅಲ್ಲಿಂದ ಇಲ್ಲಿವರೆಗೆ ಬರಲ್ಲ, ಕಂಟಿನ್ಯೂಸ್ ವೇರಿಯೇಷನ್ ಇರೋದ್ರಿಂದ ಏನಾಗುತ್ತೆ? ರಿಫ್ರಾಕ್ಷನ್ ಚೇಂಜ್ ಆಗುತ್ತೆ, ನಿನಗೆ ಬೇರೆ ಬೇರೆ ಕಡೆ ಕಾಣಿಸ್ತಾ ಇದೆ. ಆಕ್ಚುಲಿ ಅಲ್ಲೇ ಇರ್ತದೆ, ರಿಯಲಿ ಇಟ್ ವೋಂಟ್ ಚೇಂಜ್. ಇಟ್ ವಿಲ್ ಬಿ ದೇರ್. ಓಕೆ, ನೆಕ್ಸ್ಟ್. ವೈಟ್ ಲೈಟ್ ಈಸ್ ಪಾಸ್ಡ್ ಥ್ರೂ ದಿಸ್ 3 glasses prism XYZ as shown in the figure in the given below. Is spectrum of the light seen on the screen? ನೋಡಿ, ಒಂದ್ಸರಿ ಚೆಕ್ ಮಾಡಿ. ಆವಾಗಲೇ ಹೇಳಿದೆ, ಇದೇ ಕಾನ್ಸೆಪ್ಟ್ ಆಯ್ತು ನಾನು. ಏನಂತಿದೆ? ಇಲ್ಲಿಂದ ವೈಟ್ ಲೈಟ್ ಕನ್ವರ್ಟೆಡ್ ಟು 7 ಲೈಟ್ಸ್, ಇಲ್ಲಿಂದ ಮತ್ತೆ ಕನ್ವರ್ಟೆಡ್ ಟು ಸಿಂಗಲ್ ವೈಟ್ ಲೈಟ್, ಇಲ್ಲಿಂದ ಮತ್ತೆ ಕನ್ವರ್ಟೆಡ್ ಟು 7 ಲೈಟ್, 7 ಕಲರ್ಸ್. ನೋಡಿ, ಸ್ಕ್ರೀನ್ ಮೇಲೆ ಕಾಣಿಸುತ್ತಾ? ವೈಟ್ ಅಲ್ವೇನ್ರಿ? ನೆಕ್ಸ್ಟು ಡಿಸ್ಪರ್ಷನ್, ನೆಕ್ಸ್ಟು ವೈಟ್ ಲೈಟ್, ನೆಕ್ಸ್ಟು ಡಿಸ್ಪರ್ಷನ್ ಕಾಣಿಸುತ್ತೆ. So yes, of course, the spectrum of the light is seen on the screen. Why? Prism Z splits the white light. ಈ ಪ್ರಿಸಮ್ ಇದೆಯಲ್ಲ, ಇಲ್ಲಿಗೆ ಬಂದಿರೋದು ವೈಟ್ ಲೈಟ್. ಇಲ್ಲಿ 7 ಲೈಟ್ಸ್ ಬಂತು, ಅದನ್ನ 1 ಲೈಟಿಗೆ ಇದು ಕನ್ವರ್ಟ್ ಮಾಡ್ತು. ಆ ವೈಟ್ ಲೈಟ್ನ ಮತ್ತೆ 7 ಲೈಟ್ ಆಗಿ Z ಕನ್ವರ್ಟ್ ಮಾಡ್ತು. ಸೊ Z ಕನ್ವರ್ಟ್ಸ್ ದಟ್. ಓಕೆ, ನೆಕ್ಸ್ಟ್. ಡ್ರಾ ದಿ ಡಯಾಗ್ರಾಮ್ showing the formation of an image when an object is placed between 2 f1 and f1 of the convex lens. Mention the position and size of the image formed. Okay, so ಎಲ್ಲಿ ಇಡಬೇಕಂತೆ? 2f ಮತ್ತೆ 2f1 ಮಧ್ಯದಲ್ಲಿ ಇಡಬೇಕಂತೆ. So a parallel beam of light passes through focus, that is f2, second focus, and the light ray which passes through the pole undeviated. ಪೋಲ್ ಅಲ್ಲಿ ಪಾಸ್ ಆಗೋದು ಡಿವಿಯೇಟ್ ಆಗೋದೇ ಇಲ್ಲ, ಪ್ಯಾರಲಲ್ ಇರೋದು ನೆಕ್ಸ್ಟ್ ಫೋಕಸ್ ಅಲ್ಲಿ ಪಾಸ್ ಆಗುತ್ತೆ. ಇವೆರಡು ಎಲ್ಲಿ ಜಾಯಿನ್ ಆಗುತ್ತೋ ಅಲ್ಲಿ ಸೇರಿಸಿ ಡೆಫಿನೆಟ್ಲಿ ಎನ್ಲಾರ್ಜ್ ಬಿಯಾಂಡ್ 2f2 ಗಿಂತ ಈಚೆ ಬಂದಿರುತ್ತೆ, ಎನ್ಲಾರ್ಜ್ ಆಗಿರುತ್ತೆ.
The position of the image beyond to f2. The nature of the image real and inverted. ಅವಾಗಲೇ ಹೇಳಿದೆ the word real inverted. The word inverted real. For the diagram 2 marks. ಇದಕ್ಕೆ half marks, ಇದಕ್ಕೆ half marks. Right? Next. What is presbyopia? Mention the reasons and suggest the remedy for this defect ಅಂತ ಹೇಳಿದೆ. What is presbyopia? Difficult to see both near and far object. ಹತ್ರದ್ದು ನೋಡೋಕ್ಕಾಗಲ್ಲ, ದೂರದ್ದು ನೋಡೋಕ್ಕಾಗಲ್ಲ. ಇದು ಯಾವನಿಗೆ ಬೇಕಪ್ಪ? ಹತ್ರದ್ದು ನೋಡೋಕ್ಕಾಗಲ್ಲ, ದೂರದ್ದು ನೋಡೋಕ್ಕಾಗಲ್ಲ. ಸೊ ಅದು ರೀಸನ್ ವೀಕ್ನಿಂಗ್ ಆಫ್ ciliary muscles and diminishing flexibility of the eye lens. ಸೊ ಇದನ್ನು ಬರೆದ್ರೆ ಸಾಕು. ಇದನ್ನು ಬರೆದ್ರೆ ಸಾಕು. ರೆಮಿಡಿ ಯೂಸ್ ಸುಟೇಬಲ್ ಬೈಫೋಕಲ್ ಲೆನ್ಸ್. ಬೈಫೋಕಲ್ ಲೆನ್ಸ್ ಅಂದ್ರೇನು? ಹತ್ತಿರದ ನೋಡೋದಕ್ಕೆ ಒಂದು ಗ್ಲಾಸು, ದೂರದ ನೋಡೋದಕ್ಕೆ ಇನ್ನೊಂದು ಗ್ಲಾಸು ಹಾಕೊಳ್ಳೋ ಬದ್ರು ಒಂದರಲ್ಲೇ ಎರಡನ್ನೂ ಮಾಡಿರ್ತಾನೆ. ಯಾವುದು? ಕಾನ್ಕೇವ್ ಆಸ್ ವೆಲ್ ಆಸ್ ಕಾನ್ವೆಕ್ಸ್, ಎರಡು ಲೆನ್ಸು ಒಂದರಲ್ಲೇ ಇರ್ತದೆ. ದಟ್ ಈಸ್ ಕಾಲ್ಡ್ ಬೈಫೋಕಲ್ ಲೆನ್ಸ್. ಓಕೆ, ಅದನ್ನು ಯೂಸ್ ಮಾಡಿ. ನೆಕ್ಸ್ಟ್, ವಾಟ್ ಈಸ್ ದ ಶಾರ್ಟ್ ಸೈಟೆಡ್ನೆಸ್? ವಾಟ್ ಆರ್ ದಿ ರೀಸನ್ ಫಾರ್ ದಿ ಡಿಫೆಕ್ಟ್? ಹೌ ಕ್ಯಾನ್ ಇಟ್ ಬಿ ಕರೆಕ್ಟೆಡ್? ಶಾರ್ಟ್ ಸೈಟೆಡ್ನೆಸ್ ಅಂದ್ರೇನು? ಅ ಪರ್ಸನ್ ಕ್ಯಾನ್ ಸಿ ನಿಯರ್ ಬೈ ಆಬ್ಜೆಕ್ಟ್ ಕ್ಲಿಯರ್ಲಿ ಬಟ್ he can't see distant object. ಆವಾಗಲೇ ಹೇಳಿದೆ ನೇಮ್ಗೂ ಆಕ್ಚುಯಲ್ಗೂ ಉಲ್ಟಾ. ಏನು ಕೇಳಿರೋದು ಅವನು? ಕೇಳಿರೋದೇನು? ಶಾರ್ಟ್ ಸೈಟೆಡ್ನೆಸ್ ಅಂದ್ರೇನು? ದೂರದ ಆಬ್ಜೆಕ್ಟ್ ಕಾಣಿಸಲ್ಲ. ಶಾರ್ಟ್ ಸೈಟೆಡ್ ಅಂತಂದ್ರೆ ಶಾರ್ಟ್ ಆಬ್ಜೆಕ್ಟ್ ಕಾಣಿಸಲ್ಲ ಅಂತಲ್ಲ, ದೂರದ ಆಬ್ಜೆಕ್ಟ್ ಕಾಣಿಸಲ್ಲ. ಅರ್ಥ ಆಗ್ತಿದೆಯಲ್ಲ? ರೀಸನ್ ದಟ್ ಈಸ್ ಎಕ್ಸೆಸಿವ್ ಕರ್ವೇಚರ್ ಆಫ್ ದಿ ಐ ಲೆನ್ಸ್. ಕರ್ವೇಚರ್ ಆಫ್ ದಿ ಐ ಲೆನ್ಸ್ ಇರುತ್ತಲ್ಲ, ಹೀಗಿರುತ್ತಲ್ಲ, ಇದು ಕರ್ವೇಚರ್. ಇದು ಜಾಸ್ತಿ ಆಗ್ಬಿಟ್ಟಿರ್ತದೆ, ಇನ್ನೂ ಜಾಸ್ತಿ ಕರುವಾಗಿರ್ತದೆ. ಕರ್ವೇಚರ್ ಹಿಂಗಿದ್ದು ಹಿಂಗಿದೆ ಅಂತ ತಿಳ್ಕೊಳ್ಳೋಣ. ಜಾಸ್ತಿ ಕರುವಾಗಿರ್ತದೆ, ಹಿಂಗಿರುತ್ತೆ, ಜಾಸ್ತಿ ಕರುವಾಗಿರ್ತದೆ. ಹಿಂಗಿದ್ದಾಗ ಇಲ್ಲಿ ಲೈಟ್ ಬೀಳ್ತದೆ. ಜಾಸ್ತಿ ಕರುವಾದಾಗ ಎಲ್ಲಿ ಬಿದ್ದಿರ್ತದೆ ಇಮೇಜು? ಮುಂದೆ ಬಿದ್ದಿರ್ತದೆ. ಸೊ ಎಲಾಂಗೇಷನ್ ಆಫ್ ದಿ ಐಬಾಲ್, ಐಬಾಲ್ ಏನಾಗಿರುತ್ತೆ? ಹಿಂಗಾಗುತ್ತೆ, ಎಲಾಂಗೇಷನ್ ಆಗುತ್ತೆ. ಆ್ಯಕ್ಚುಲಿ ಹಿಂಗಿರ್ಬೇಕಿತ್ತು ಅದು, ಇದು ಹಿಂಗಾಗುತ್ತೆ. ಎಲಾಂಗೇಷನ್ ಆಫ್ ದಿ ಐಬಾಲು ಎಲಾಂಗೇಟ್ ಆಗಿರ್ತದೆ. ಕರೆಕ್ಷನ್, ಕಾನ್ಕೇವ್ ಲೆನ್ಸ್ ಆಫ್ ಸುಟೇಬಲ್ ಪವರ್. ಕಾನ್ಕೇವ್ ಲೆನ್ಸ್ ಆಫ್ ಸುಟೇಬಲ್ ಪವರ್. ಸೊ ಐ ಡಿಫೆಕ್ಟು ಯಾವ ಲೆನ್ಸು ಬ್ಯಾಟ್ ಹಾಕ್ಕೊಂಡು ಹೋಗಿರ್ರಿ, ಪಕ್ಕಾ ಬರುತ್ತೆ 100% ಬರುತ್ತೆ. ನೆಕ್ಸ್ಟ್, ಆನ್ಸರ್ ದಿ ಫಾಲೋವಿಂಗ್. ದಟ್ ಈಸ್ ಲಾಸ್ಟ್ ಮೇನ್ ಇಟ್ ಈಸ್. ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್. What is magnification? Write the formula to calculate the magnification of the image produced by the lens. Magnification andre enre? It is the ratio of the height of the image to the height of the object is called magnification. Ratio of the height of the image to the height of the object. It is the ratio of the height of image to the height of the object. We can calculate by using this formula, or we can calculate by using this formula. mu by u andre image distance, u andre object distance. Image distance by object distance, or image height by object height. H bar andre image height by object height. Okay, that you can use. Next, state the laws of reflection. Laws of reflection ಅಂದ್ರೆ ಏನಪ್ಪ? ಇದೊಂದು ತಗೊಳ್ಳಿ. ರಿಫ್ಲೆಕ್ಟಿಂಗ್ ಸರ್ಫೇಸು, ದ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ and the normal all lie on the same plane. Incident ray, reflected ray and the normal all lie on the same plane. Incident angle equal to reflected angle. Incident angle equal to reflected angle. That's it. Clear? So idu reflecting surface, incident ray, reflected ray and normal at the point of incidence all lie on the same plane. Ide plane mele itkonide nodi. Angle of incidence, angle of reflection both are same. Angle of incidence, angle of reflection both are same.
Next, two resistors of resistance 10 ohm, 40 ohm are connected in series. ಏನು ಮಾಡಿದಾರಂತೆ 10 ohm and 40 ohm are connected in series. Two resistors 10 ohm, 40 ohm are connected in series and is connected to 12 volt battery and is connected to 12 volt battery. Calculate the equivalent resistance in the circuit. Series ಅಲ್ಲಿ equivalent resistance ಏನಾಗುತ್ತಪ್ಪ addition of the resistance, that's equal to 10 plus 40 equal to 50 ohm. ಸೀರೀಸ್ ಅಲ್ಲಿ ಏನಾಗುತ್ತೋ ಆ್ಯಡ್ ಆಗುತ್ತೆ. ಪ್ಯಾರಲಲ್ ಏನಾಗುತ್ತೋ 1/Rp equal to 1/R1 plus 1/R2. ಪ್ಯಾರಲಲ್ ಏನಾಗುತ್ತೋ 1/Rp equal to 1/R1 plus 1/R2. ಸೀರೀಸ್ ಅಲ್ಲಿ ಏನಾಗುತ್ತೋ R1 plus R2. ಸೀರೀಸ್ ಅಲ್ಲಿ ಆ್ಯಡ್ ಮಾಡಿ ಪ್ಯಾರಲಲ್ ಹಿಂಗ್ ಮಾಡಿ, ಸೀರೀಸ್ ಅಲ್ಲಿ ಆ್ಯಡ್ ಮಾಡಿ ಪ್ಯಾರಲಲ್ ಹಿಂಗ್ ಮಾಡಿ. ಓಕೆ, ನೆಕ್ಸ್ಟ್ ರೆಸಿಸ್ಟೆನ್ಸ್ ಗೊತ್ತಾಯ್ತು. Calculate the equivalent resistance is over. Then electric circuit, then the total current they ask you to calculate. What is current equal to? V is equal to IR or I is equal to V by R. What is voltage here? 12 volt by what is the resistance here? 50. That's equal to 0.24 amps. 0.24 amps. So current is equal to V by R. RS is equal to R1 plus R2. That's it. Next. Washing machine rated 500 watt, that is the power. Watt anta ಬಂದ ತಕ್ಷಣ power is used for 2 hours, that is a time 2 hours, and for 30 days 30 ದಿನ ಯೂಸ್ ಮಾಡಿದಾರಂತೆ. Then calculate the cost of using for 3 rupees per 1 kilowatt. 1 kilowatt ಗೆ 3 rupees ಅಂತ ಯಾವ ಕಾಲದ್ದು ಗೊತ್ತಿಲ್ಲ, ಈಗಂತೂ ದೇವರಣೆಗೂ ಇಲ್ಲ. 1 kilowatt ಗೆ 3 rupees ಇವಾಗಲ ಚಾನ್ಸ್ ಇಲ್ಲ, ಯಾವ ಕಾಲದ್ದು ಗೊತ್ತಿಲ್ಲ. ಓಕೆ, ಫಸ್ಟ್ ಕ್ಯಾಲ್ಕುಲೇಟ್ ಎನರ್ಜಿ ಪರ್ ಡೇ. ಒಂದು ದಿನಕ್ಕೆ ಎಷ್ಟು ಎನರ್ಜಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ನೋಡ್ಕೊಳ್ಳಿ. ಎಷ್ಟು ಎನರ್ಜಿ? 500 ಏನಂತಿದೆ ವ್ಯಾಟ್ ಅಂತಿದೆ, ಅದನ್ನ ಕಿಲೋವ್ಯಾಟಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಎಷ್ಟಾಯ್ತು? 0.5 ಕಿಲೋವ್ಯಾಟ್ ಆಯ್ತು. ಕಿಲೋವ್ಯಾಟ್ ಏನ್ ಬೇಕು ನಿಮಗೆ? ಅವರ್. ಕಿಲೋವ್ಯಾಟ್ ಅವರ್ ಕಮರ್ಷಿಯಲ್ ಯೂನಿಟ್. ಕಿಲೋವ್ಯಾಟ್ ಅವರ್ ಕಮರ್ಷಿಯಲ್ ಯೂನಿಟ್. ಎಷ್ಟು ಅವರ್ ಯೂಸ್ ಮಾಡಿದ್ದಾರೆ? 2 ಅವರ್ ಯೂಸ್ ಮಾಡಿದ್ದಾರೆ. ಎಷ್ಟಾಯ್ತು ಇವಾಗ? 0.5 ಅಂದ್ರೆ ಹಾಫ್ ಇಂಟು 2 ಎಷ್ಟಾಯ್ತು? 1 ಕಿಲೋವ್ಯಾಟ್ ಅವರ್ ಆಯ್ತು. 1 ಕಿಲೋವ್ಯಾಟ್ ಅವರ್ ಆಯ್ತು. 1 ಕಿಲೋವ್ಯಾಟ್ ಅವರ್. ಹಾಗಾದ್ರೆ ಫಾರ್ 30 ಡೇಸ್ಗೆ ಎಷ್ಟಾಯ್ತು? 30 ದಿನಕ್ಕೆ. ಒಂದು ದಿನಕ್ಕೆ ಇಷ್ಟಪ್ಪ, 30 ದಿನಕ್ಕೆ ಎಷ್ಟಾಯ್ತು? 30 ಇಂಟು 1 ಕಿಲೋವ್ಯಾಟ್ ಅವರ್. ಸೊ ಎಷ್ಟಾಯ್ತು? 30 ಕಿಲೋವ್ಯಾಟ್ ಅವರ್ ಅಂದ್ರೆ 30 ಯೂನಿಟ್ಸ್ ಅಂತ ಕರಿತೀವಿ ನಾವು ಅದನ್ನ. ಕರೆಂಟ್ ಭಾಷೆಯಲ್ಲಿ ನಮ್ಮ ಮೀಟರ್ ರೀಡ್ ಮಾಡಕ್ ಬರ್ತಾರಲ್ಲ ಮನೆಗೆ ಕರೆಂಟ್ ಬಿಲ್ಲು, ಅವ್ರ ಭಾಷೆಯಲ್ಲಿ ಇದನ್ನ 30 ಯೂನಿಟ್ಸ್, 1 ಕಿಲೋವ್ಯಾಟ್ ಅವರ್ನ 1 ಯೂನಿಟ್ ಅಂತ ಕರೀತಾರೆ. 1 ಕಿಲೋವ್ಯಾಟ್ ಅವರ್ನ 1 ಯೂನಿಟ್ ಅಂತ ಕರೀತಾರೆ. 1 ಯೂನಿಟ್ಗೆ ಎಷ್ಟು ರೂಪಾಯಿ ಅಂತೆ? 3 ರೂಪಾಯಿ ಅಂತೆ. ಹಾಗಾದ್ರೆ 30 ಯೂನಿಟ್ಗೆ ಎಷ್ಟಾಯ್ತು? 30 ಯೂನಿಟ್ಸ್ಗೆ ಎಷ್ಟಾಯ್ತು? ಫಾರ್ 31 ಯೂನಿಟ್ಗೆ 3 ರೂಪಾಯಿ ಅಂದ್ರೆ 30ಗೆ ಎಷ್ಟಾಯ್ತು? 30 ಇಂಟು 3 ಎಷ್ಟಾಯ್ತು? 90 ರೂಪೀಸ್ ಆಯ್ತು. ಸೊ ಇಟ್ ಈಸ್ 90 ರೂಪೀಸ್. 90 ರೂಪೀಸ್. ಕ್ಲಿಯರ್? ಅರ್ಥ ಆಗ್ತಿದೆಯಲ್ಲ? ಫಸ್ಟ್ ಎನರ್ಜಿನ ಕಿಲೋವ್ಯಾಟ್ ಅವರಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಇದು ವ್ಯಾಟ್ ಕೊಟ್ಟಿದ್ದಾನೆ, ಕಿಲೋವ್ಯಾಟ್ ಡಿವೈಡ್ ಬೈ 1000 ಎಷ್ಟಾಯ್ತು? 0.5 ಆರ್ ಹಾಫ್ ವ್ಯಾಟ್. ಸೊ ಅವರ್ಸ್ ಎಷ್ಟು ಕೊಟ್ಟಿದ್ದಾನೆ? 2 ಅವರ್ಸ್ ಕೊಟ್ಟಿದ್ದಾನೆ. 2 ಕ್ಯಾನ್ಸಲ್ ಆಗಿ 1 ಕಿಲೋವ್ಯಾಟ್ ಅವರ್ ಅಂದ್ರೆ 1 ಯೂನಿಟ್ ಆಯ್ತು. ಅಂದ್ರೆ ಆ ಮನುಷ್ಯ ದಿನಕ್ಕೆ 1 ಯೂನಿಟ್ ಯೂಸ್ ಮಾಡ್ತಾ ಇದ್ದಾರಂತೆ. ಹಾಗಾದ್ರೆ 30 ದಿನಕ್ಕೆ ಎಷ್ಟಾಯ್ತು? 30 ಯೂನಿಟ್ ಆಯ್ತು. ಹಾಗಾದ್ರೆ 30 ಯೂನಿಟ್ಗೆ ಎಷ್ಟು ರೂಪಾಯಿ ಬರುತ್ತೆ? 90 ರೂಪಾಯಿ ಕರೆಂಟ್ ಬಿಲ್ ಬರ್ತದೆ. ನಿಮ್ಮ ಮನೇಲಿ ನೀವು ಕರೆಂಟ್ ಬಿಲ್ ಇದ್ರೆ ತೆಗೆದ್ಬಿಟ್ಟು ಎಷ್ಟು ಯೂನಿಟ್ ಆಗಿದೆ ನೋಡಿ ಅಮ್ಮಗೆ ಹೇಳಿ, ಇಷ್ಟು ಕರೆಂಟ್ ಬಿಲ್ ಬರುತ್ತೆ ಈ ಸಾರಿ ಅಂತೀವಿ. ಓಕೆ, ನೆಕ್ಸ್ಟ್ ದ ರೆಸಿಸ್ಟೆನ್ಸ್ ಆಫ್ ದಿ ಮೆಟಲ್ ವೈರ್ ಆಫ್ ಲೆಂತ್ 2 ಮೀಟರ್. ಸೊ ಏನಂತೆ? ಮೆಟಲ್ ವೈರ್ ಇದು ಆಲ್ರೆಡಿ ಹೇಳಿದ್ದೀನಿ ಥಿಯರಿ. ಈಸ್ ಲೆಂತ್ ಈಸ್ 2 meter. Length is 2 meter. Is 28 ohm. Its resistance also given 28 ohm. At 20 degrees Celsius, ಇದು ಈ ವರ್ಷಕ್ಕೆ ಬೇಡ ನಿಮಗೆ, ಮುಂದೆ ಎಲ್ಲ ನೋಡ್ಕೊಳ್ಳೋಣ. And the diameter of the wire is 0.04. ಅಂದ್ರೆ ರೇಡಿಯಸ್ ಎಷ್ಟಾಯ್ತು? ರೇಡಿಯಸ್ ಆಫ್ ದಿ ವೈರ್ ಎಷ್ಟಾಯ್ತು? 0.02. ಡಯಾಮೀಟರ್ದಲ್ಲಿ ಅರ್ಧ. ಡಯಾಮೀಟರ್ 0.04, ಅದರಲ್ಲಿ ಅರ್ಧ 0.02. ಆರ್ ಗೊತ್ತಾಯ್ತು, ಎಲ್ ಗೊತ್ತಾಯ್ತು, ಆರ್ ಗೊತ್ತಾಯ್ತು,
directly we can calculate the resistivity. What is resistivity formula? R into A by L. Andre area ಬೇಕು, length ಬೇಕು, R ಬೇಕು. What is R? 28 ಕೊಟ್ಟಿದ್ದಾನೆ. What is area? Area of the circle. What is area of the circle? Pi r square by length ಎಷ್ಟು ಕೊಟ್ಟಿದ್ದಾರೆ? Length 2 meter. That is 28 into pi is 3.14 into radius 0.02 the square divided by 2. Divided by 2. 2 ones are 2 ones are 2 fours are 14 into that. Nearly equal to ಎಷ್ಟು ಬಂತು? 1.76 into 10 raised to minus 8 ohm meter. 1 into 10 raised to minus 8 ohm meter. ಇಷ್ಟೇ ನಿಮಗೆ ಬೇಕಾ? ಆವಾಗಲೇ ಹೇಳಿದೆ ನಾನು, R is directly proportional, inversely proportional to area. To remove directly proportional, that is one constant I have to put. Constant is rho L by. Now rho they ask you to calculate. Rho ಬೇಕು ಅಂದ್ರೆ ಏನು ಮಾಡೋಣ? ಇದೀ ಕಡೆ ತಗೊಳ್ಳಿ, ಇದೀ ಕಡೆ ತಗೊಳ್ಳಿ R into A, ಇದೀ ಕಡೆ ತಗೊಳ್ಳಿ by L ಆಯ್ತು. Rho is equal to R A by L. R ಗೊತ್ತು, L ಗೊತ್ತು, ಓನ್ಲಿ A ಏನ್ರಿ? A ಇದ್ರ ಕ್ರಾಸ್ ಸೆಕ್ಷನ್ ಏರಿಯಾ ಎಷ್ಟು? ಪೈ ಆರ್ ಸ್ಕ್ವೇರ್ ಹಾಕಿ ಬಂದ್ಬಿಡುತ್ತೆ ಆನ್ಸರು, ಮುಗಿದೋಯ್ತು. ನೆಕ್ಸ್ಟ್, 100 joule of heat is produced in 2 seconds. So ಟೈಮ್ ಕೊಟ್ಟಿದ್ದಾರೆ 2 seconds and 100 joule of heat ಅಂದ್ರೆ ಎನರ್ಜಿ ಕೊಟ್ಟಿದ್ದಾರೆ 100 joule seconds in 5 ohm resistance ಕೊಟ್ಟಿದ್ದಾರೆ 5 ohm. Find the potential difference across this ಅಂತ ಕೇಳಿದಾನೆ. ಹೀಟ್ ಕೊಟ್ಟಿದ್ದಾರೆ ಅಂದ್ರೆ ಹೀಟ್ ಫಾರ್ಮುಲಾ ಯೂಸ್ ಮಾಡೋದು ಬೇಡವನ್ರಿ? ವಾಟ್ ಇಸ್ ಹೀಟ್ ಫಾರ್ಮುಲಾ? Heat is equal to I square RT. This is called Joule formula. It is called Joule formula. Heat ಎಷ್ಟು ಕೊಟ್ಟಿದ್ದಾನ್ರಿ? 100 joule ಕೊಟ್ಟಿದ್ದಾನೆ. ಕರೆಂಟ್ ಕೊಟ್ಟಿದ್ದಾನನ್ರಿ? ಕರೆಂಟ್ ಕೊಡ್ಲಿಲ್ಲ. ರೆಸಿಸ್ಟೆನ್ಸ್ ಕೊಟ್ಟಿದ್ದಾನನ್ರಿ? ಕೊಟ್ಟಿದ್ದಾನೆ 5. ಟೈಮ್ ಕೊಟ್ಟಿದ್ದಾನಲ್ರಿ? ಕೊಟ್ಟಿದ್ದಾನೆ 2. ಎಲ್ಲ ಕೊಟ್ಟಿದ್ದಾನಲ್ರಿ? ಇನ್ನೇನ್ರಿ ಬೇಕು ನಿಮಗೆ? 5 1s 5 2s 10, 2 1s 2 1s. ಸೊ I square is equal to ಎಷ್ಟು ರೀ? 100. I is equal to root of 100 is 10. That is 10 ampere. Current I got. Next ಏನು ಕೇಳಿದ್ದಾರೆ? ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ರೀ? V is equal to I into R. I ಎಷ್ಟು? 10. R ಎಷ್ಟು? 5. ಎಷ್ಟಾಯಿತು? 50 volt. ಖತಮ್. ನೆಕ್ಸ್ಟ್, ವಾಟ್ ಈಸ್ ರಿಫ್ಲೆಕ್ಷನ್ ಆಫ್ ಲೈಟ್? ರಿಫ್ಲೆಕ್ಷನ್ ಆಫ್ ಲೈಟ್ ಅಂದ್ರೇನು? ಯಾವುದಾದ್ರೂ ಸರ್ಫೇಸ್ ಮೇಲೆ ಬಿದ್ದರೆ ದಿಸ್ ವಿಲ್ ಗೋ ಬ್ಯಾಕ್ ಟು ದಿ ಸೇಮ್ ಮೀಡಿಯಾ ವಿಚ್ ಇಸ್ ಕಾಲ್ಡ್ ಆಸ್ ರಿಫ್ಲೆಕ್ಷನ್. ಸ್ಟೇಟ್ ದಿ ಲಾಸ್ ಆಫ್ ರಿಫ್ಲೆಕ್ಷನ್ ಆಲ್ರೆಡಿ ಹೇಳಿದ್ದೀನಿ. Angle of incidence is equal to angle of reflection. That is incident ray, reflected ray, normal at the point of all lie on the same plane. Khatam. What is the focal length of the mirror? This one thing I will give as a question mark to you. That completes your this. Okay, this and all already I explained. That is, what is the refraction of light? Refraction ಅಂದ್ರೆ ಏನು? Whenever light travel from one media to the other media, ಇದೊಂದು ಮೀಡಿಯಾ ತಗೊಳ್ಳೋಣ ನಾನು. That is, I will take, this is one media, ಇದು ಬೇರೆ ಮೀಡಿಯಾ. ಈ ಮೀಡಿಯಾದಿಂದ ಈ ಮೀಡಿಯಾಗೆ ಹೋಗುವಾಗ ಲೈಟ್ ಬೆಂಡ್, ಇದು ಹಿಂಗೆ ಹೋಗ್ಬೇಕಿತ್ತಲ್ಲಪ್ಪ, ಹಂಗೆ ಹೋಗಲ್ಲ, ಬದಲಾಗಿ ಬೆಂಡ್ ಆಗತ್ತೆ. ಲೈಟ್ ಬೆಂಡ್ಸ್ towards the normal or away from the normal. It is depend on the refraction. That is, this phenomena is called as refraction. When ray of light travel from, that is not normally ante, obliquely andre means not normally, perpendicular ಆಗಿ ಬರಬಾರದು, ಬೇರೆ ಯಾವ್ದಾದ್ರು ಬಂದ್ರೆ ಪರವಾಗಿಲ್ಲ. From one transparent media to the another transparent media, the light changes in the second media is known as refraction. That is, propagation of light changes. ಅಷ್ಟೆಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ಹೀಗೆ ಬರೀರಿ. Whenever light travel from one media to other media, it bends
ಹಿಂಗೆ ಹೋಗ್ಬೇಕಿತ್ತಲ್ಲಪ್ಪ, ಹಿಂಗೆ ಹೋಗಲ್ಲ, ಬೆಂಡ್ ಆಗತ್ತೆ. ಟುವರ್ಡ್ಸ್ ದಿ ನಾರ್ಮಲ್ ಆರ್ ಅವೇ ಫ್ರಮ್ ದಿ ನಾರ್ಮಲ್ ಈಸ್ ಕಾಲ್ಡ್ ರಿಫ್ರಾಕ್ಷನ್ ಆಫ್ ಲೈಟ್. ಸ್ನೆಲ್ಸ್ ಲಾ ಅಂತ ಹೇಳಿದ್ದಾನೆ. ಸ್ನೆಲ್ಸ್ ಲಾ ಅಂದ್ರೆ ಏನು? ಸೈನ್ ಐ ಬೈ ಸೈನ್ ಆರ್ ಈಸ್ ಕಾನ್ಸ್ಟೆಂಟ್ ಅಂತ. ಸ್ನೆಲ್ಸ್ ಲಾ ಅಂದ್ರೆ ಏನು? ಸಿಂಪಲ್ ರೀ, ಸೈನ್ ಐ ಬೈ ಸೈನ್ ಆರ್ ಈಸ್ ಕಾನ್ಸ್ಟೆಂಟ್ ಅಂತೇಳಿ. ಅಂದ್ರೆ ಏನು? ದ ರೇಷಿಯೋ ಆಫ್ ಸೈನ್ ಆಫ್ ಇನ್ಸಿಡೆಂಟ್ ಆಂಗಲ್ ಟು ದಟ್ ಆಫ್ ಸೈನ್ ಆಫ್ refracted angle is always constant. That constant is called refractive index of the second media with respect to first media. Refractive index of second media with respect to first media. Next, define the following with respect to lens. Focal point ಮತ್ತೆ aperture define ಮಾಡಬೇಕಂತೆ. That is optical center is focal point. ಅಂದ್ರೆ ಏನು? Center point of the lens is called, that is optical center or focal point. Next ಒಂದು aperture, the effective diameter. ಫಸ್ಟ್ ಅಲ್ಲೇ ನಮ್ಗೆ MCQ ದಲ್ಲಿ ಬಂದಿತ್ತದು. Diameter of the circular outline of the spherical lens is called aperture. ಇದು ನಾನು MCQ ದಲ್ಲೇ ಹೇಳ್ಬಿಟ್ಟಿದ್ದೀನಿ, ಇದು MCQ ದಲ್ಲೇ ಹೇಳಿದ್ದೀನಿ, ಇದು ಇವಾಗ ಹೇಳ್ತಾ ಇದ್ದೀನಿ. sin I by sin R is constant. That is ratio of sin of incident angle to that of sin of refracted angle is always remains constant. That constant is called refractive index of second media with respect to first media. Okay, so observe the diagram and circuit and find the total, the resistance and then total current ಅಂತ ಕೇಳಿದ್ದಾನೆ. ಫಸ್ಟ್ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಇದು ಮೂರು ರೆಸಿಸ್ಟೆನ್ಸ್ ಪ್ಯಾರಲಲ್ ಇದೆಯಾ ಅಂದ್ರೆ ಏನಾಗುತ್ತೆ? 1/Rp ಈಕ್ವಲ್ ಟು 1/R1 ಪ್ಲಸ್ 1/R2 ಪ್ಲಸ್ 1/R3. ದಟ್ ಈಸ್ 1/Rp ಈಕ್ವಲ್ ಟು 1/R1 ಹೇಳಿ 1/12 ಪ್ಲಸ್ 1/8 ಪ್ಲಸ್ 1/16. Take LCM. LCM is how much? 48 is your LCM. So ಇಲ್ಲಿ 12 12 13 14 48 4 ಪ್ಲಸ್ 8 8 6 48. ನೆಕ್ಸ್ಟ್ ಇದು 18 16 ಅಂದರೆ 16 ಅಂದರೆ ಎಷ್ಟಾಯ್ತು? ದಟ್ ಈಸ್ 3. ಸೊ ಎಷ್ಟು ಬಂತು ಇವಾಗ ಟೋಟಲು? 13/48. 13/48 ಈಸ್ 1/Rp. ವಾಟ್ ಈಸ್ Rp? ಟೇಕ್ ರೆಸಿಪ್ರೋಕಲ್, ಮೇಲ್ಗಡೆ ತಗೊಳ್ಳಿ. 48/13. 48/13. ದಟ್ ಈಸ್ ರೆಸಿಸ್ಟೆನ್ಸ್ ಗೊತ್ತಾಯ್ತು. ಯಾವುದು? ಈ ರೆಸಿಸ್ಟೆನ್ಸ್ ಗೊತ್ತಾಯ್ತು. ಇದು ಯಾವುದು? ಇದು ಮೂರದ್ದು ಸೇರಿದ್ರೆ ಎಷ್ಟು? 48/13. ಇದ್ರ ಜೊತೆ ಇನ್ನೊಂದಿದೆಯಲ್ಲಪ್ಪ, ಇನ್ನೊಂದಿದೆ ನೋಡಿ, ಇನ್ನೊಂದಿದೆ. ಎಷ್ಟು? 3. ನಾವು ದೀಸ್ ಟು ಆರ್ ಇನ್ ಸೀರೀಸ್ ಅಲ್ಲಿ ಇದ್ರೆ ಏನು ಮಾಡಬೇಕು? RS is equal to just add R1 plus R2. That's equal to R1 ಎಷ್ಟು? 48/13 plus R2 ಎಷ್ಟು? 3. So simplify and take LCM. It is equal to 6.69 ohm. That is your net resistance, 6.69 ohm. Next ಏನು ಕೇಳಿದ್ದಾರೆ? Next what they ask? Next total current ಕೇಳಿದ್ದಾರೆ. What is the current here? What is the current? Current calculate ಮಾಡಕ್ಕೆ ಹೇಳಿದ್ದಾರೆ. What is current formula? Current formula I is equal to V/R. What is V? Voltage ಎಷ್ಟು ಕೊಟ್ಟಿದ್ದಾನೆ? 9 volt. What is resistance? ಇವಾಗ ತಾನೇ ಕ್ಯಾಲ್ಕುಲೇಟ್ ಮಾಡಿದ್ರಲ್ಲ, 6.69 equal to ಎಷ್ಟು ಬಂತು? 1.34 ಆಂಪಿಯರ್. 1.34 ಆಂಪಿಯರ್. ಲೆಂತಿಯಾಗಿ ತೋರಿಸ್ತಿದ್ದಾರೆ. ಇಷ್ಟೇ ಸಿಂಪಲ್ಲು. ಇದು ಮೂರರದ್ದು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆ ಈ ಸೀರೀಸು ಅಂದರೆ ಜಸ್ಟ್ ಆ್ಯಡ್ ಆಯಿತು, ಇಷ್ಟು ಬಂತು. ಕರೆಂಟ್ ಕೇಳಿದ್ದಾನೆ, V/R, ಮುಗೀತು. ದಟ್ಸ್ ಇಟ್. ಕ್ಲಿಯರ್? ನೆಕ್ಸ್ಟ್, ದ ಎಲೆಕ್ಟ್ರಿಕ್ ಫ್ಯಾನ್ ಹ್ಯಾಸ್ 50 ವ್ಯಾಟ್. ವಾಟ್ ಈಸ್ ವ್ಯಾಟ್? ಇಟ್ ಈಸ್ ಪವರ್. ವ್ಯಾಟ್ ಅಂದರೆ ಪವರ್. ಈಸ್ ಯೂಸ್ಡ್ ಫಾರ್ 6 hours ಅಂದರೆ ಟೈಮ್. ವಾಟ್ ಈಸ್ ದ ಕಾಸ್ಟ್ ಆಫ್ ದಿ ಎನರ್ಜಿ ಕನ್ಸ್ಯೂಮ್ಡ್ ಇನ್ 30 days? 4 rupees per kilowatt. ಮಾಡಿದ್ದೀನಿ ಆಲ್ರೆಡಿ. ಸೇಮ್ ಕ್ವಶನ್ ಬಟ್ ನಂಬರ್ ಮಾತ್ರ ಚೇಂಜ್. ಮಾಡಿದ್ದೀನಿ, ನೋಡ್ಕೋತೀರಾ? ಓಕೆ, ನೆಕ್ಸ್ಟ್ ಸ್ಟೇಟ್ ಜೂಲ್ಸ್ ಲಾ. ಇವಾಗಲೇ ಅಷ್ಟೇ ಹೇಳಿದ್ನಲ್ಲಪ್ಪ. ಹೀಟ್ ಪ್ರೊಡ್ಯೂಸ್ಡ್ H is equal to ಏನಿತ್ತು? I²RT. ಇದು ನೋಡ್ಕೊಂಡು ಹೇಳ್ತಾ ಹೋಗಿ. ದ heat produced in the resistor is directly proportional to ಹೇಳಿ ಸ್ಕ್ವೇರ್ ಆಫ್ ದಿ ಕರೆಂಟ್. ಅಲ್ಲೇ ಇದೆ, ನೋಡ್ಕೊಂಡು ಹೇಳಿ.
directly proportional to square of the current of the given resistance. Given resistance directly proportional to resistance of the given circuit ನೋಡಿ, directly proportional to resistance of the directly proportional to time ನೋಡಿ, directly proportional to time. ಫಾರ್ಮುಲಾ ಬರ್ಕೊಳ್ಳಿ, ಅಲ್ಲಿ ಏನಿದೆ ಅಂತ ಬರೀರಿ ಸಾಕು. ಫಾರ್ಮುಲಾ ಏನಿದೆ, I square RT ಅಂದ್ರೆ ಏನರ್ಥ, ಇದು ಹೀಟ್, ಇದು H ಅಂದ್ರೆ ಹೀಟ್ ಅಂದು. Heat is directly proportional to I square, directly proportional to resistance, directly proportional to time. That's it. ಮುಗೀತು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ಅಪ್ಲಯನ್ಸಸ್ ವಿಚ್ ವರ್ಕ್ ಆನ್ ದಿ ಹೀಟಿಂಗ್ ಎಫೆಕ್ಟ್ ಆಫ್ ದಿ ಎಲೆಕ್ಟ್ರಿಕ್ ಕರೆಂಟ್. ದಟ್ ಈಸ್ ಅಪ್ಲಯನ್ಸಸ್ ಯಾವ್ಯಾವ್ದಿದೆ ನಿಮ್ಗೆ ಗೊತ್ತಿರೋದೆಲ್ಲ ಬರೀರಿ. ಐರನ್ ಬಾಕ್ಸು, ಗೀಸರು, ಓವನ್ನು, ದಟ್ ಈಸ್ ಟೋಸ್ಟರು, ನಿಮ್ಗೆ ಯಾವ್ಯಾವ್ದು ಹೀಟಿಂಗ್ ಎಲಿಮೆಂಟ್ ಗೊತ್ತಿದೆಯಾ ನಿಮ್ಮ ಮನೇಲಿ ಅದನ್ನೆಲ್ಲ ಬರೀ. ಓಕೆ, ನೆಕ್ಸ್ಟ್, that give reason. The tungsten is used for almost exclusively for filament of the electric lamps, and copper and aluminum are used for electric, for electric transmission. ಯಾಕೆ ಅಂತ ಕೇಳಿದ್ದಾರೆ. Tungsten has high resistivity and melting point, and this one copper has good conductor of electricity and low resistivity. ಇದು ಲೋ ರೆಸಿಸ್ಟಿವಿಟಿ, ಇದು ಹೈ ರೆಸಿಸ್ಟಿವಿಟಿ. ಅದು ಆಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ನೆಕ್ಸ್ಟ್, ಸ್ಟೇಟ್ ಓಮ್ಸ್ ಲಾ. ಲಿಸ್ಟ್ ದಿ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್ ಡಿಪೆಂಡ್ಸ್ ಆನ್. ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್ ಡಿಪೆಂಡ್ಸ್ ಆನ್ ಆವಾಗಲೇ ಹೇಳಾಗಿದೆ. ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಟು ರಿಮೂವ್ ಡೈರೆಕ್ಟ್ಲಿ ಪ್ರಪೋರ್ಷನಲ್, ರೋ ಎಲ್ ಬೈ ಅಂದರೆ ಇಟ್ ಈಸ್ ಡಿಪೆಂಡ್ ಆನ್ ರೆಸಿಸ್ಟಿವಿಟಿ, ಅಂದರೆ ಮಟೀರಿಯಲ್ ಟೈಪ್. ರೆಸಿಸ್ಟಿವಿಟಿ ಅಂದರೆ ಮಟೀರಿಯಲ್ ಟೈಪ್. ಗೋಲ್ಡ್ಗೆ ಬೇರೆ, ಅಲ್ಯೂಮಿನಿಯಂ ಬೇರೆ, ಸಿಲ್ವರ್ಗೆ ಬೇರೆ. ಸೊ ಇಟ್ ಈಸ್ ಡಿಪೆಂಡ್ ಆನ್ ಮಟೀರಿಯಲ್. ಇಟ್ ಈಸ್ ಡಿಪೆಂಡ್ ಆನ್ ಲೆಂತ್ ಆಫ್ ದಿ ಕಂಡಕ್ಟರ್, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇಟ್ ಈಸ್ ಡಿಪೆಂಡ್ ಆನ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದಿ ಕಂಡಕ್ಟರ್. ಇದ್ರ ಮೇಲೆ ಫಾರ್ಮುಲಾ ಪ್ರಾಬ್ಲಮ್ ಕೂಡ ಮಾಡಿಸಿದ್ದೀನಿ ನಾನು. ಸೊ ಯಾವ್ಯಾವ್ದ್ರ ಮೇಲೆ ಡಿಪೆಂಡು, ದ ಲೆಂತ್ ಆಫ್ ದಿ ಕಂಡಕ್ಟರ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಟೆಂಪರೇಚರ್ ಆ್ಯಂಡ್ ನೇಚರ್ ಆಫ್ ಕಂಡಕ್ಟರ್. ಇದು ನೇಚರು, ಲೆಂತು, ಏರಿಯಾ, ಟೆಂಪರೇಚರ್ ಓದ್ ಬಿಟ್ಟಿದ್ದೀನಿ. ನಿಮ್ಮ ಹೈಯರ್ ಕ್ಲಾಸಸ್ಸಲ್ಲಿ ಓದ್ಕೋಬೋದು. ವಾಟ್ ಈಸ್ ಓಮ್ಸ್ ಲಾ ಸೇಸ್? ಓಮ್ಸ್ ಲಾ ಸೇಸ್ ನೋಡಿ, ಸಿಂಪಲ್ಲು ನೋಡಿ, ಇಲ್ಲಿ ನೋಡಿ, ಇದೊಂದು ಕಂಡಕ್ಟರ್ ಅಂತ ಅಂದ್ಕೋಣ. ಇದೊಂದು ಕಂಡಕ್ಟರ್, ಇದಕ್ಕೆ ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಿದ್ದೀವಿ. ಈಗ 1 ವೋಲ್ಟ್ ಕೊಡ್ತೀನಿ, ಸುಮ್ಮನೆ ತಮಾಷೆಗೆ ಹೇಳ್ತಾ ಇದ್ದೀವಿ. ಇಲ್ಲಿ 1 ಆಂಪ್ಸ್ ಕರೆಂಟ್ ಪಾಸ್ ಆಗುತ್ತೆ ಅಂತ ಅಂದ್ಕೋಣ. ಈಗ 2 ವೋಲ್ಟ್ ಕೊಡ್ತೀನಿ, ಇವಾಗ ಏನಾಗತ್ತಪ್ಪ 2 ಆಂಪ್ಸು. 3 ವೋಲ್ಟ್ ಕೊಡ್ತೀನಿ, ಇವಾಗ 3 ಆಂಪ್ಸು. ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಜಾಸ್ತಿ ಕೊಟ್ಟರೆ ಕರೆಂಟು ಜಾಸ್ತಿ ಆಗುತ್ತೆ, ಪ್ರೊವೈಡೆಡ್ ಟೆಂಪರೇಚರ್ ರಿಮೇನ್ ಸೇಮ್. The potential difference across the ends of the given metallic wire is in the electric circuit is directly proportional to the current flowing in the through the at constant temperature. Andre ಏನು, the potential difference applied across the conductor is directly proportional to current through the conductor provided temperature remains same. ಅದು ವರ್ಡ್ ಬರೀಲೇಬೇಕು ನೀವು. ಪ್ರೊವೈಡೆಡ್ ಟೆಂಪರೇಚರ್ ರಿಮೇನ್ ಸೇಮ್. ಪ್ರೊವೈಡೆಡ್ ಟೆಂಪರೇಚರ್ ರಿಮೇನ್ ಸೇಮ್. ಏನೋ, ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈಡ್ ಅಕ್ರಾಸ್ ದಿ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ, ಆಕ್ಚುಲಿ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಆಗಬೇಕು. ಓಕೆ, ಅಲ್ಲಿ ಹೆಂಗೆ ಕೊಟ್ಟಿದ್ದಾರೆ ನಿಮ್ಮ NCERT ಬುಕ್ಕಲ್ಲಿ ಹಂಗೆ ಹೇಳ್ತಾ ಇದ್ದೀನಿ ನಾನು. ಯಾವುದು, ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಎಂಡ್ಸ್ ಆಫ್ ದಿ ಮೆಟಾಲಿಕ್ ವೈರ್ ಕಂಡಕ್ಟರ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ದಿ ಕರೆಂಟ್ ಅಂತ ಹೇಳಿದೆ. ನಾನು ಹಾಗೆ ಹೇಳ್ತೀನಿ. ದಟ್ ಈಸ್ potential difference applied across this is directly proportional to current through the conductor provided temperature remains same. Okay, next, the potential difference between 2 points is 1 volt. Mention the meaning of this statement. Andre idartha, what is potential difference? First of all, that is work done per charge ante. ವರ್ಕ್ ಡನ್ ಪರ್ ಚಾರ್ಜ್ ಅಂದರೆ ಒಂದು ಚಾರ್ಜ್ನ ಇಲ್ಲಿಂದ ಇಲ್ಲಿಗೆ ತರೋದಕ್ಕೆ ಎಷ್ಟು ವರ್ಕ್ ಡನ್ ಆಯಿತು, ಅದೇ ಪೊಟೆನ್ಷಿಯಲ್ ಡಿಫರೆನ್ಸ್. ನೋಡ, 1 joule is work is done to bring a 1 coulomb of charge from one point to the another point. ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ ತರೋದಕ್ಕೆ 1 ಕೂಲಮ್ ಆಫ್ ಚಾರ್ಜ್ನ ಎಷ್ಟು ನೀನು ವರ್ಕ್ ಮಾಡಿದೆಯಲ್ಲ ಅದು 1 ಜೂಲ್ ಅಂತ ಅರ್ಥ. 1 ವೋಲ್ಟ್ ಅಂದ್ರೆ ಏನು? 1 ವೋಲ್ಟ್ ಅಂದ್ರೆ ಮೀನಿಂಗ್ ಏನು? 1 ಕೂಲಮ್ ಆಫ್ ಚಾರ್ಜ್ನ ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ ತರೋದಕ್ಕೆ
1 ಜೂಲ್ ವರ್ಕ್ ಮಾಡಿದೆ ಅಂತ ಅರ್ಥ. 1 ವೋಲ್ಟೇಜ್ ಮೀನ್ಸ್ ಯು ಡಿಡ್ 1 joule of work to bring 1 coulomb of charge from one point to the other point. That's what the meaning of potential difference is 1 volt. Okay. Next, and the object is placed perpendicular to the principal axis in a convex lens of focal length 20, and the distance of the image is 60. What is the distance of the object? Is this one? Simple calculation. You know, 1 by u minus 1 by v, that is 1 by v minus 1 by u equal to 1 by f. ಇಷ್ಟು ಸಿಂಪಲ್ ರೀ, ಇಷ್ಟು ಸಿಂಪಲ್. ಯಾವ್ಯಾವ್ದು ಕೊಟ್ಟಿದ್ದಾನೆ ಸಬ್ಸ್ಟಿಟ್ಯೂಟ್ ಮಾಡಿ. ಯಾವ್ಯಾವ್ದು ಕೊಟ್ಟಿದ್ದಾನೆ? ದಟ್ ಈಸ್ 1 by u ಕೊಡಲಿಲ್ಲ, 1 by ಯಾವ್ದು ಕೊಟ್ಟಿದ್ದಾನೆ? ಇಮೇಜ್ ಡಿಸ್ಟೆನ್ಸ್ ಕೊಟ್ಟಿದ್ದಾನಾ? ಸಬ್ಸ್ಟಿಟ್ಯೂಟ್ ಮಾಡಿ. ಫೋಕಲ್ ಲೆಂತ್ ಕೊಟ್ಟಿದ್ದಾನಾ? ಫೋಕಲ್ ಲೆಂತ್ ಎಸ್ ಫೋಕಲ್ ಲೆಂತ್ ಕೊಟ್ಟಿದ್ದಾನೆ, ಸಬ್ಸ್ಟಿಟ್ಯೂಟ್ ಮಾಡಿ. ಯು ಕಂಡಿಡಿರಿ, ಈ ಕಡೆ ತಗೊಳ್ಳಿ, ಈ ಕಡೆ ತಗೊಳ್ಳಿ. 1 by 60 minus 1 by 20 equal to 1 by u. Take LCM. What is your LCM? 60 is your LCM. ಮೇಲ್ಗಡೆ ಎಷ್ಟು ಬಂತು? 1 minus 3 equal to 1 by u, right? ಎಷ್ಟು ಬಂತು? minus 2 by 60 equal to 1 by u. That is minus 1 by 30 equal to 1 by u. U equal to minus 30. What is that negative sign indicates? Object should be placed at a distance 30 centimeter from the lens left side. Negative sign indicates ಇದು ಲೆನ್ಸ್ ಅಂದ್ರೆ ಲೆಫ್ಟ್ ಸೈಡ್ ಇಡಿ ಅಂತೇಳಿ. ಡಿಸ್ಟೆನ್ಸ್ minus 30 ಅಂತಲ್ಲ, ಡಿಸ್ಟೆನ್ಸ್ minus 30 ಅಲ್ಲ, 30 centimeter only. ಡೋಂಟ್ ರೈಟ್ minus 30, ರೈಟ್ 30 centimeter only. ಎಲ್ಲಿ? ಲೆಫ್ಟ್ ಸೈಡ್ ಇಡಿ ಅಂತ, Is it clear? Next, the object distance and image distance of the lens is minus 30 and minus 10 respectively. Then decide type of lens and nature of the lens. What is the type of lens? Concave lens. What is the nature? Concave ಯಾವಾಗಲೂ ಏನಿರ್ತದೆ? Concave. It is virtual and erect at one position. Okay. Next, observe the below table. That is this one. ಏನೇನು ಕೊಟ್ಟಿದ್ದಾರೆ? ಟಿವಿಗೆ ಎಲೆಕ್ಟ್ರಿಕ್ ಪವರ್ ಇಷ್ಟಂತೆ, ಟೈಮ್ ಇಷ್ಟಂತೆ. ಎನರ್ಜಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾನೆ. ವಾಟ್ ಈಸ್ ಎನರ್ಜಿ? ಎಲೆಕ್ಟ್ರಿಕ್ ಪವರ್ ಅಂದ್ರೆ ಪವರ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ. ವಾಟ್ ಈಸ್ ಎನರ್ಜಿ? ಎನರ್ಜಿ ಇಸ್ ಈಕ್ವಲ್ ಟು ಪವರ್ ಇಂಟು ಟೈಮ್. ಒಂದೊಂದಕ್ಕೆ ಕ್ಯಾಲ್ಕುಲೇಟ್ ಮಾಡ್ರಪ್ಪ. ಪವರ್ ಇಂಟು ಟೈಮ್ ಕ್ಯಾಲ್ಕುಲೇಟ್ ಮಾಡ್ರಪ್ಪ. ಪವರ್ ಇಂಟು ಟೈಮ್ ಮುಗಿದೋಯ್ತು. ಪವರ್ ಗೊತ್ತಲ್ಲ, ಟೈಮ್ ಗೊತ್ತಲ್ವೇನ್ರೋ? ಪವರ್ ಇಂಟು ಟೈಮ್ ಇಸ್ ಎನರ್ಜಿ ಅಲ್ವೇನ್ರೋ? ಇವೆರಡು ಮಲ್ಟಿಪ್ಲೈ ಮಾಡೋಕ್ಕಾಗಲ್ವೇನ್ರೋ? ಡೂ ಇಟ್. ನೆಕ್ಸ್ಟ್, now 2 ohm and 4 ohm resistors are connected in parallel. ಆಲ್ರೆಡಿ ಮಾಡಿ ತೋರಿಸಿದ್ದೀನಿ. 1 by rp equal to 1 by r1 plus 1 by r2. That is 1 by rp equal to 1 by 2 plus 1 by 4. LCM ತಗೊಂಡು ಸಿಂಪ್ಲಿಫೈ ಮಾಡಿ. 1 by rp equal to ಎಷ್ಟಾಯಿತು? 3 by 4. LCM ತಗೊಂಡು ಸಿಂಪ್ಲಿಫೈ ಮಾಡಿ. rp equal to 4 by 3. So first one is over. 6 ohm resistance is used to place 4 ohm resistance. Then find the difference between the 4 ohm ತೆಗೆದಾಕಿ 6 ohm ಹಾಕ್ರಿ. 4 ohm ಇದೆಯಲ್ಲ, ಇಲ್ಲಿ ತೆಗೆದಾಕಿ 6 ohm ಹಾಕಿ. ಹೇಳಿ, ಮತ್ತೆ ಕ್ಯಾಲ್ಕುಲೇಟ್ ಮಾಡಿ. ಹೇಳಿ, 1 by rp equal to 1 by 2 plus 1 by 6. Take LCM and simplify. 1 by rp equal to 4 by 6. Or rp equal to 6 by 4. 2 2s are 2 3s are. That is 3 by 2. ಇದ್ರ ಡಿಫರೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ. 3 by 2 ಮತ್ತೆ 4 by 3 ಇದು. What is the difference between that? That is rp1 ಅಂತ ತಗೊಳ್ಳೋಣ, rp2. ಇದರ ಡಿಫರೆನ್ಸ್ rp1 ಡಿಫರೆನ್ಸ್ rp2 ಯಾವ ದೊಡ್ಡದಿದೆ? ಅದು ಇದು 3 by 2 ಅಂದ್ರೆ ಎಷ್ಟು? What is 3 by 2? 3 by 2 equal to nearly 2 only 2 5 10 2 5 1.5 ಇದು. ದಟ್ ಈಸ್ 3 only 3 10 3 3 9 1.33 ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬಂತು? 0.17 ಓ 0.17. ಕ್ಯಾಲ್ಕುಲೇಷನ್ ಕ್ಲಿಯರ್ ಆಗಿ ಅಲ್ಲಿ ಬರ್ತಿದ್ದೀನಿ. ನನ್ನ ಹ್ಯಾಂಡ್ ರೈಟಿಂಗ್ ಅರ್ಥ ಆಗಿಲ್ಲ ಅಂದರೆ ನೋಡಿ, ಪ್ಯಾರಲಲ್ ಕ್ಯಾಲ್ಕುಲೇಟ್ ಮಾಡಿ.
4 Ohm ತೆಗೆದಾಕಿ 6 Ohm ಹಾಕಿ ಮತ್ತೆ ಪ್ಯಾರಲಲ್ ಕ್ಯಾಲ್ಕುಲೇಟ್ ಮಾಡಿ, ಅದು ಡಿಫರೆನ್ಸ್ ಅಂತೆ, ಮುಗೀತು, ಪ್ರಾಬ್ಲಮ್ ಇಸ್ ಓವರ್, ರೈಟ್. ನೆಕ್ಸ್ಟ್ 350 ವ್ಯಾಟ್ ಬ್ರೆಡ್ ಟೋಸ್ಟರ್, ಅಂದರೆ ಇದು ಪವರ್ ಕೊಟ್ಟಿದ್ದಾರೆ, ಪವರ್ ಈಸ್ 3 ಯೂಸ್ಡ್ ಫಾರ್ 6 hours ಟೈಮ್ ಕೊಟ್ಟಿದ್ದಾರೆ. ದೆನ್ ಇದು ಒಂದಾಯಿತು. ಇನ್ನೊಂದು 250 ವ್ಯಾಟ್ ಐರನ್ ಬಾಕ್ಸ್ ಪವರ್ ಕೊಟ್ಟಿದ್ದಾರೆ, ಯೂಸ್ಡ್ 4 hours ಪರ್ ಡೇ ಫಾರ್ 30 days, 30 ದಿನ ಯೂಸ್ ಮಾಡಿದ್ದಾರೆ. ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಎನರ್ಜಿ ಕನ್ಸ್ಯೂಮ್ಡ್ ಅಂತ ಕೇಳಿದ್ದಾರೆ. ಒಂದೊಂದಕ್ಕೆ ಕ್ಯಾಲ್ಕುಲೇಟ್ ಮಾಡಿ. ಯಾವುದು ಬ್ರೆಡ್ ಟೋಸ್ಟರಿಗೆ ಎಷ್ಟು ಹೇಳಿ? ದಟ್ ಈಸ್ ಪವರ್ ಇಂಟು ಟೈಮ್ ಇಂಟು ಡೇಟ್. ವಾಟ್ ಇಸ್ ದ ಪವರ್? 350. ಎಷ್ಟು ಟೈಮ್ ಯೂಸ್ ಮಾಡಿದ್ದಾರೆ? 6 hours. ಎಷ್ಟು ದಿನ ಯೂಸ್ ಮಾಡಿದ್ದಾರೆ? 30 ದಿನ. ಕ್ಯಾಲ್ಕುಲೇಟ್ ಮಾಡಿ. 63 ಕಿಲೋವ್ಯಾಟ್ ಅವರ್ ಅಂದರೆ 63 ಯೂನಿಟ್ ಬಂತು. 63 ಯೂನಿಟ್. ಫಸ್ಟ್ ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಿಧಾನ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದೇ ಕಾನ್ಸೆಪ್ಟ್ ಬಂದಾಗ ಫಾಸ್ಟ್ ಹೋಗ್ತಾ ಇದ್ದೀನಿ ನಾನು. ಓಕೆ, ನೆಕ್ಸ್ಟು ಇದಕ್ಕೆ ಕ್ಯಾಲ್ಕುಲೇಟ್ ಮಾಡಿ. ಐರನ್ ಬಾಕ್ಸ್ಗೆ 250 ಪವರು, 250 ಇಂಟು ಟೈಮು 4 hours, ಎಷ್ಟು ದಿನ? 30 ದಿನ. ಎಷ್ಟು ಬಂತ್ರಪ್ಪ? 30 ಯೂನಿಟ್ಸ್. ಕರೆಂಟ್ ಬಿಲ್ ಕ್ಯಾಲ್ಕುಲೇಟ್ ಮಾಡಿ. ಇದ್ರದ್ದು ಎರಡು ಸೇರಿದ್ರೆ ಎಷ್ಟು ಯೂನಿಟ್ ಯೂಸ್ ಮಾಡ್ದಂಗೆ ಆಯಿತು? 63 + 30 93 ಕಿಲೋವ್ಯಾಟ್ ಅವರ್ ಯೂಸ್ ಮಾಡ್ದಂಗೆ ಆಯಿತು. ಅಂದರೆ 93 ಯೂನಿಟ್ಸ್. 93 ಯೂನಿಟ್ಸ್. 1 ಯೂನಿಟಿಗೆ ಎಷ್ಟು ರೂಪಾಯಿ ಅಂತಪ್ಪ? 4 ರೂಪಾಯಿ ಅಂತ. 93ಗೆ 93 ಇಂಟು 4 ಎಷ್ಟು? 372 rupees. He has to pay 372 rupees. Clear? Next, a fan having the power ಅಂದ್ರೆ V into I. Power is ಎಷ್ಟು? V into I. Power ಎಷ್ಟು? 880. Is connected to a source of potential difference. V ಕೊಟ್ಟಿದ್ದಾರೆ ಎಷ್ಟು? 220 ಇಂಟು ಮೇ ಬಿ ಐ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿರ್ಬೇಕು. ಎಸ್, ಕರೆಂಟ್ ಕ್ಯಾಲ್ಕುಲೇಟ್ ಮಾಡಿ. I is equal to 880 by 220. ಎಷ್ಟು ಬಂತು? I 4 amps. 4 amps. ಮುಗಿದೋಯ್ತು. ಕ್ಯಾಲ್ಕುಲೇಟ್ ದಿ ಕರೆಂಟ್ ಆ್ಯಂಡ್ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್. R is equal to ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ. ವಾಟ್ ಈಸ್ R? V by I. ವಾಟ್ ಈಸ್ V? 220 I 4 ಎಷ್ಟು ಬಂತು? 55 Ohm. 55 Ohm. That's it. Very simple. Okay. State with all laws of refraction. Refraction ಅಂದ್ರೆ ಏನಂತ ಲಾಸ್ ಹೇಳಿದ್ದೀನಿ ಆಗಲೇ. ಏನೋ? ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ and normal all lie on the same plane. It is same as reflection. Second law changes. What is second law? Lenz's law. Lenz's law? Snell's law ಏನು ಹೇಳುತ್ತೆ? Sine of the ratio of sine of the incident angle to that of sine of refracted angle is constant. That constant is called refractive index of second media with respect to first media. Right? So next, the difference between convex mirror and convex lens. ಇದು ಮಿರರು, ಇದು ಲೆನ್ಸ್. ಮಿರರ್ ಅಂದ್ರೇನು? ರಿಫ್ಲೆಕ್ಟ್ ಲೈಟ್. ಇದು ರಿಫ್ರಾಕ್ಟ್ ಲೈಟ್. ಮಿರರ್ ಏನು ಮಾಡುತ್ತೆ? ಯಾವುದೇ ಮಿರರ್ ತಗೊಳ್ಳಿ ನೀವು, ಕಾನ್ವೆಕ್ಸೋ ಕಾನ್ಕೇವೋ ಯಾವುದಾದ್ರು ತಗೊಳ್ಳಿ, ಏನು ಮಾಡುತ್ತೆ? ರಿಫ್ಲೆಕ್ಟ್ ಮಾಡುತ್ತೆ. ಅದು ರಿಫ್ರಾಕ್ಟ್ ಮಾಡುತ್ತೆ. ಸೊ ದಿಸ್ ಈಸ್ ರಿಫ್ಲೆಕ್ಟ್. This is refract. Bending of light. This is reflect. This is refract. This is diverging. Light na converge ಮಾಡಲ್ಲ, diverge ಮಾಡುತ್ತೆ. ಹೊಡೆದು ಆ ಕಡೆ ಬೇರೆ ಕಡೆ ಹೋಗುತ್ತೆ, diverge. This is converging lens. Always ಎರಡೇ ಸಾಕು ನನ್ನ ಪ್ರಕಾರ, ಇನ್ನೊಂದು ಬೇಕಾದ್ರೆ ಬರೀ. Always virtual and direct. This is always generally one time ಮಾತ್ರ ಅದು ಬೇರೆ ಬರುತ್ತೆ. ಫಾರ್ಮಾ ರಿಯಲ್ ಆ್ಯಂಡ್ ಇನ್ವರ್ಟೆಡ್ 99 cases. ಒಂದು ಕೇಸ್ ಬೇರೆ ಬರುತ್ತೆ. ಓಕೆ, ನೆಕ್ಸ್ಟ್, ವಾಟ್ ಈಸ್ ದ ರಿಫ್ರಾಕ್ಷನ್ ಆಫ್ ಲೈಟ್? ಸ್ಟೇಟ್ಸ್ Snell's law. Define the following aspect, that is optical center. It's over. Thank you. All the best.